ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಯೂಟ್ಯೂಬ್, ಜೂಮ್, ಫೇಸ್ಬುಕ್ನಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನು, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಸುಂದರ ಮಾತೆಯನ್ನು, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಾಹುತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ಗುರು ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂದು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ರಾಮಾಯಣವನ್ನ ಚಿಂತನೆ ಮಾಡ್ತಾ ಇದ್ವಿ. ಈ ರಾಮಾಯಣದಲ್ಲಿ ಹಿಂದೆ ಸುಂದರಕಾಂಡ. ಸುಂದರಕಾಂಡ ಅಂತಂದ್ರೆ ರಾಮಾಯಣದಲ್ಲಿ ಒಂದ್ ರೀತಿ ಹೃದಯ ಭಾಗ ಇದ್ದಾಗೆ. ಅದರಲ್ಲೂ ಎಲ್ಲಾ ಕಾಂಡವೂ ವಿಶೇಷವಾದದ್ದೇ, ಆದ್ರೆ ಸುಂದರಕಾಂಡಕ್ಕೆ ಬಹಳ ಎನ್ನಿಲ್ಲದ ಆ ಏನು ಆಮೇಲೆ ಸುಂದರಕಾಂಡದಲ್ಲಿ ಆರಂಭದಿಂದ ಕೊನೆಯವರೆಗೂ ಸಂಪೂರ್ಣ ಇಲ್ಲಿ ಪ್ರತಿಬಿಂಬಿತನ ಆಗುವುದೇ ಹನುಮಂತ. ಇದರಲ್ಲೆಲ್ಲ ಬರ್ತದೆ ನೋಡಿ, ಯಾರು ಆ ಎಷ್ಟು ಸಾಹಸವಂತ ನೀನೇ ಬಲವಂತ ಅಂತ ಹೇಳಿ ಆ ಇದೇ ಸುಂದರಕಾಂಡವನ್ನ ಕನ್ನಡದಲ್ಲಿ ಬರ್ತದೆ. ವಾದಿರಾಜರದ್ದು. ಹಾಗೆ ಸುಂದರಕಾಂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರ ಬದುಕನ್ನ ಸುಂದರ ಮಾಡುವಂತಹ ಕಾಂಡ. ಆಮೇಲೆ ಸುಂದರನ ಕಾಂಡ. ಯಾರು ಸುಂದರ? ಹನುಮಂತ. ಹನುಮಂತ ಅಂದ್ರೇನೆ ಸುಂದರ. ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ಆ ಆ, ಅಂತ ಹೇಳಿ ಆ ಹಾಗೆ ಅಂತಹ ಎಲ್ಲ ಇನ್ನೂ ವಿಶೇಷ ಅಂತಂದ್ರೆ ಒಟ್ಟು 7 ಕಾಂಡ ಬರ್ತದೆ. ಈ 7 ಕಾಂಡದಲ್ಲಿ ರಾಮಾಯಣದಲ್ಲಿ ಮೊದಲು ಬಾಲಕಾಂಡ. ಅದರಲ್ಲಿ ಸುಮಾರು 16 ವರ್ಷದ ಒಳಗೆ ರಾಮಚಂದ್ರ ತನ್ನ ಮದುವೆ ಆಗುವವರೆಗೆ 16 ವರ್ಷದವರೆಗಿನ ಕಥೆ. ಅದರ ನಂತರ ಅಯೋಧ್ಯ ಕಾಂಡ. ಅಲ್ಲಿ ಸುಮಾರು ಒಂದು 25 ವರ್ಷದಲ್ಲಿ ಅವರು ರಾಮ ಎಲ್ಲ ಕಾಡಿಗೆ ಬರುವವರೆಗೆ. ಆಮೇಲೆ ಆ ಅರಣ್ಯಕಾಂಡ. ಅದು ಸುಮಾರು ಒಂದು ಆ ಎಷ್ಟು ಅವರು 11 ವರ್ಷ ವನವಾಸ, ಆ 13 ವರ್ಷ ವನವಾಸ ಮುಗಿಯುವವರೆಗೆ. ಆಮೇಲೆ ಯಾವಾಗ ರಾವಣ ಅಪಹಾರ ಮಾಡಿದ, ಆಮೇಲೆ ಕಿಷ್ಕಿಂದ ಯಾವಾಗ ಇವರು ಸೀತೆಯನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ, ಅವಾಗ ಕಿಷ್ಕಿಂದ ಕಾಂಡ ಶುರುವಾಗ್ತದೆ. ಅದು ಸುಮಾರು ಒಂದು 5-6 ತಿಂಗಳು. ಶ್ರಾವಣ ಮಾಸದಿಂದ ಕಾರ್ತಿಕ ಮಾಸ ಈ ತರ ಎಲ್ಲ ಅದೊಂದು 4-5. ನೆಕ್ಸ್ಟ್ ಸುಂದರಕಾಂಡ. ಸುಂದರಕಾಂಡ ಎಷ್ಟು ಸಮಯದ ಅಂತಂದ್ರೆ ಒಬ್ಬ ಸೂರ್ಯ ಮುಳುಗಿ ಸೂರ್ಯ ಉದಯ ಆಗುವುದರೊಳಗೆ, ಅಂದ್ರೆ ಒಂದು ರಾತ್ರಿಯಲ್ಲಿ ನಡೆದ ಘಟನೆ, ಅದೇ ಸುಂದರಕಾಂಡ. ಅಂದ್ರೆ ಒಂದು ರಾತ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿವರೆಗೆ ಬರೀ ರಾಮನ ಕಥೆಯನ್ನ ಹೇಳಿದರೆ, ಈಗ ರಾಮ ಭಕ್ತನ ಕತೆ. ಒಬ್ಬ ರಾಮ ಭಕ್ತ ಒಂದು ರಾತ್ರಿ ಮುಗಿಯೋದ್ರೊಳಗೆ ಏನೆಲ್ಲ ಮಾಡಿಯಾನು. ಕೇವಲ ರಾಮನ ಶಕ್ತಿ, ಅಂದ್ರೆ ರಾಮನ ಶಕ್ತಿ ಒಂದು ಕಡೆ ಆದ್ರೆ ರಾಮನಾಮ ಸ್ಮರಣೆ ಮಾಡ್ತಾ ಅಥವಾ ರಾಮನಲ್ಲಿ ಭಕ್ತಿಯನ್ನು ಮಾಡ್ತಾ ಆ ರಾಮನನ್ನ ರಾಮನ ಒಬ್ಬ ಭಕ್ತನ ಕತೆ, ಒಬ್ಬ ದೂತನ ಕತೆ, ಒಬ್ಬ ರಾಮದೂತ ಏನೆಲ್ಲ ಮಾಡಿಯಾನು ಅನ್ನುವುದನ್ನ ತೋರಿಸುವಂಥದ್ದು ಈ ಏನು ಸುಂದರಕಾಂಡ. ಅದರಲ್ಲಿ ಆ ಹಾಗಾಗಿ ಆ ಸುಂದರಕಾಂಡ ಈಗಾಗಲೇ ಆ ಎಲ್ಲ ವಾನರರು ಸಮುದ್ರ ತೀರದಲ್ಲಿ ಬಂದು ನಿಂತಿದ್ದಾರೆ. ಸಮುದ್ರ ತೀರದಲ್ಲಿ ಬಂದು ನಿಂತು ಈಗಾಗಲೇ ಗೊತ್ತಾಯ್ತು, ಸುಭಾಷ್ವನಿಂದ ಎಲ್ಲರೂ ತಿಳ್ಕೊಂಡು ಹೀಗೆ ಆ ಲಂಕೆಯಲ್ಲಿ ಸೀತಾಮಾತೆಯನ್ನ ಇಟ್ಟಿದ್ದಾನೆ ರಾವಣ. ಹೋಗಿ ನಾವು ಸೀತೆಯನ್ನ ಕಂಡು ಬರಬೇಕು. ಎಲ್ಲರಿಗೂ ಈಗ ಟಾಸ್ಕ್ ಏನಪ್ಪಾ ಅಂತಂದ್ರೆ ಎಲ್ಲಿದ್ದಾಳೆ ಸೀತೆ ಅನ್ನೋದು ಗೊತ್ತಾಯ್ತು. ಎಲ್ಲರಿಗೂ ಬಹಳ ಖುಷಿ ಆಗ್ಬಿಡ್ತು. ಆನಂದ ಏನು ಎಲ್ಲ ಮಂಗ್ಯಗಳು ಕೇಳ್ಬೇಕಾ, ಹಾರ್ಯಾರೆ ಹಾರ್ಯಾರೆ ಕುಣಿಯಾಗಿಡ್ಬಿಟ್ರು. ಬಹಳ ಖುಷಿ ಆಗ್ಬಿಡ್ತು ಅವ್ರಿಗೆ. ಯಾಕಂದ್ರೆ ಇಲ್ಲಿವರೆಗೆ ಸೀತೆ ಎಲ್ಲಿದ್ದಾಳೆ ಅನ್ನೋ ಕುರುಹೇ ಸಿಗ್ತಾ ಇರ್ಲಿಲ್ಲ. ಅದ್ರಲ್ಲೂ ತಿಂಗಳು ಬೇರೆ ಮಿಗಿದು ಹೋಗಿದೆ. ಆ ಆ, ಹಾಗಿದ್ದಾಗ ಹೀಗೆ ಏನ್ ಮಾಡಬೇಕು ಅಂತ ದಿಕ್ಕೇ ತೋಚದೇ ಇರುವಾಗ ಯಾವಾಗ ಅವರು ರಾಮಾಯಣವನ್ನ ಹೇಳಲಿಕ್ಕೆ ಶುರು ಮಾಡಿದ್ರು, ಆಗ ಅವರಿಗೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಒಂದು ಮುಂದೆ ದಾರಿ ತೋರ್ತು. ಆದ್ರೆ ಈಗ ಸೀತೆ ಇಷ್ಟೊತ್ತವರೆಗೂ ಸೀತೆ ಎಲ್ಲಿದ್ದಾಳೆ ಅಂತ ಕಂಡುಹಿಡಿಯೋದು ಸಮಸ್ಯೆ ಆಗಿತ್ತು. ಆದ್ರೆ ಈಗ
ಸೀತೆ ಇದ್ದಾಳೆ ಅನ್ನೋದು ಗೊತ್ತಾಯ್ತು, ಆದ್ರೆ ಹೋಗಿ ಬರೋದು ಹೇಗೆ? ಅದು ದೊಡ್ಡ ಟಾಸ್ಕ್ ಅಲ್ಲ ಈಗ. ಆ ಯಾಕೆಂದ್ರೆ ಸಾಮಾನ್ಯ ಅಲ್ಲ, ಸಮುದ್ರವನ್ನ ಹಾರುವಾಗ, ಯಾಕೆಂದ್ರೆ ನೋಡಿದವರಿಲ್ಲ, ಆ ದೇಶ ಹೇಗಿರ್ತದೆ ಗೊತ್ತಿಲ್ಲ, ಅಲ್ಲಿ ಹೋಗುವ ದಾರಿ ಹೇಗಿದೆ ಗೊತ್ತಿಲ್ಲ, ಹೋಗಿ ಬಂದವರಿಲ್ಲ. ಆ ಅದು ಯಾವುದೂ ಗೊತ್ತಿಲ್ಲ, ಆದ್ರೆ ಹೋಗಬೇಕು. ಆ ಹೋಗಿ ಅಲ್ಲಿ ಸಮುದ್ರವನ್ನ ದಾಟೋದಲ್ಲ, ಅಷ್ಟಕ್ಕೂ ಯಾವುದೋ ಒಂದು ಪ್ರದೇಶಕ್ಕೆ ಹೋಗ್ತಾ ಇಲ್ಲ ಅವನು. ಅಲ್ಲಿ ಹೋಗ್ತಾ ಇರೋದು ಎಲ್ಲಿಗೆ? ಆ ಏನು, ಒಬ್ಬ ಭಯೋತ್ಪಾದಕನ ರಾಷ್ಟ್ರಕ್ಕೆ ಹೋಗ್ತಾ ಇದ್ದ. ಅಲ್ಲಿ ಇರುವವರೆಲ್ಲರೂ ದುಷ್ಟರೇ, ಮಾನವೀಯತೆ ಅನ್ನುವುದನ್ನ ಹುಡುಕಿದ್ರೂ ಕೂಡ ಸಿಗದೇ ಇರುವಂತ ಜಾಗ. ಅಂತಹ ಜಾಗಕ್ಕೆ ಒಬ್ಬ ಅಪರಿಚಿತ ಹೋಗಿ ಅಲ್ಲೆಲ್ಲಾ ಸುತ್ತಾಡಿ ಸೀತಾಮಾತೆಯನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಮತ್ತೆ ವಾಪಸ್ ಬರ್ಬೇಕು. ಇದು ಟಾಸ್ಕ್. ಯಾರು ಮಾಡ್ತೀರಿ ಅಂತ ಹೇಳಿ ಅವರಲ್ಲೇ ಚರ್ಚೆ ಶುರುವಾಯ್ತು. ಅದರಲ್ಲೂ ಹಾರ್ಬೇಕಲ್ವ, 100 ಯೋಜನ ಇದೆ ಅಂತ. ಇಲ್ಲಿ ರಾಮೇಶ್ವರಂ ಅಲ್ಲಿ ಇಂದ ಹಾರಿದ್ರೆ ಆ ಕಡೆ ಲಂಕೆಗೆ ಹೋಗಿ ನಿಲ್ಲಬೇಕು. ಅದಕ್ಕೆ ಎಲ್ಲರಲ್ಲೂ ಚರ್ಚೆ ಶುರುವಾಯಿತು, ಯಾರು ಹಾರುವವರು ಯಾರು ಅಂತ ಹೇಳಿ. ಅದಕ್ಕೆ ಎಲ್ಲಾ ವಾನರರು ತಮ್ಮ ತಮ್ಮ ಸಾಮರ್ಥ್ಯವನ್ನ ಹೇಳಲಿಕ್ಕೆ ಶುರು ಮಾಡಿದ್ರು. ಮೊದಲು ಜಾಂಬವಂತ ಹೇಳಿದ, ನಾನು ಹಾರ್ತಿದ್ದೆ ಮೊದಲಿಗೆಲ್ಲ, ಎಷ್ಟು ಅಂದ್ರೆ 96 ಯೋಜನ ಹಾರ್ತಿದ್ದೆ ನಾವು. ನನ್ನ ಶಕ್ತಿ ಸಾಮರ್ಥ್ಯ ಅಷ್ಟಿತ್ತು, ಆದ್ರೆ ಏನ್ ಮಾಡೋದು, ನಾನು ಈಗ ವಯಸ್ಸಾಗ್ಬಿಟ್ಟಿದೆ. ಅಷ್ಟೆಲ್ಲ ನನಗೆ ಈಗ ಹಾರ್ಲಿಕ್ಕೆ ಆಗೋಲ್ಲ, ವಯಸ್ಸಾಗಿದೆ. ಅದರಲ್ಲೂ ನಂದು ಒಂದು ಕಾಲು ಬೇರೆ ನೋವು. ಅದರಲ್ಲೂ ಇಷ್ಟು ದಿವಸ ನಡೆದು 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 ನನಗೆ ನಂದಿ ಜೀವವೇ ದೊಡ್ಡದಾಗ್ಬಿಟ್ಟಿದೆ, ಇನ್ನು ನನಗೆ ಹಾರೋದೆಲ್ಲ ಆಗೋಲ್ಲಪ್ಪ ಅಂತ ಹೇಳಿ ಕೊನೆಗೆ ಎಲ್ಲರೂ, ಅಲ್ಲಿರುವಂತ ಮಹಿದ ದ್ವಿವಿಧ ಎಲ್ಲರೂ ಒಬ್ಬೊಬ್ರು ಒಂದ್ ರೀತಿ ಆ ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೇಳಿದ್ರು. ಅಂಗದ ಹೇಳಿದ ಕೊನೆಗೆ, ನಾನು ಹಾರಿ ಬಿಡ್ತೇನೆ ಅಂದ್ರೆ ವಾಲಿಯ ಮಗ, ಆದ್ರೆ ವಾಪಸ್ ಬರ್ತೀನಿ ಇಲ್ಲ ಗ್ಯಾರಂಟಿ ಇಲ್ಲ. ಹಾಡ್ತೇನೆ ಆದ್ರೆ ಅಲ್ಲ, ಅವನ್ ತಗೊಂಡು ಏನ್ ಮಾಡೋಣ, ಅರ್ಧ ಮುರ್ಧ ಕೆಲಸ ಮಾಡೋರು ತಗೊಂಡು ಏನ್ ಮಾಡೋಣ, ಪೂರ್ತಿ ಕೆಲಸ ಕಂಪ್ಲೀಟ್ ಮಾಡ್ಬೇಕು, ಯಾರು ಮಾಡು ಅಂತ ಹೇಳಿ ಎಲ್ಲರಲ್ಲೂ ಚರ್ಚೆ ಆಯ್ತು. ಕೆಲವರು 10 ಯೋಜನ ಅಂದ್ರು, ಕೆಲವರು 20 ಯೋಜನ, ಕೆಲವರು 30 ಯೋಜನ, ಬರೀ 40 ಯೋಜನ. ಎಲ್ಲರೂ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಹೇಳ್ತಾ ಇದ್ದಾರೆ ಹೊರತು, ನಾನು ಹೋಗಿ ಇಷ್ಟನ್ನೆಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಅಂತ ಧೈರ್ಯ ಹೇಳೋರು ಯಾರು ಇಲ್ಲ. ಹೀಗಿರುವಾಗ, ಆದ್ರೆ ಹನುಮಂತ ಮಾತ್ರ ದೂರದಲ್ಲಿ ಸುಮ್ಮನೆ ಕೂತಿದ್ದ. ಅವನು ಯಾವುದೋ ಒಂದು ಬಂಡೆ ಮೇಲೆ ಏನೋ ಯೋಜನೆ ಮಾಡ್ತಾ ಕೂತಿದ್ದ. ಆಗ ಎಲ್ಲರಿಗೂ ಗೊತ್ತಾಯ್ತು, ಈಗ ಉಳಿದವನು ಒಬ್ಬನೇ ಹನುಮಂತ. ಹಾಗಾಗಿ ಜಾಂಬವಂತನಿಗೆ ಗೊತ್ತಿತ್ತು ಈ ಕೆಲಷ್ಟೆಲ್ಲ ನಾವು ಸುಮ್ಮನೆ ಯಾರು ಮಾಡೋರೆಲ್ಲ ಏನಿಲ್ಲ, ನಾವು ಸುಮ್ಮನೆ ಇಲ್ಲಿ ಬಡಾಯಿ ಕೊಚ್ಕೊಳ್ತಾ ಇದೀವಿ, ನಾನು ಅಷ್ಟು ಆಡ್ತೀನಿ ಇಷ್ಟ ಆಡ್ತೀನಿ, ನಿಜವಾಗ್ಲೂ ಕೆಲಸ ಸಾಧಿಸಬೇಕಾದವನೇ ಸುಮ್ಮನೆ ಕೂತಿದ್ದಾನೆ, ಬನ್ನಿ ಅವನ ಹತ್ರ ಕೇಳೋಣ ಅಂತ ಹೇಳಿ ಎಲ್ಲರೂ ಬಂದು ಹನುಮಂತನ ಬಳಿ ಬಂದು ಎಲ್ಲರೂ ಹನುಮಂತನ, ಅದರಲ್ಲೂ ಜಾಂಬವಂತ ತಾನು ಹೇಳ್ತಾ ಇದ್ದಾನೆ ಹನುಮಂತನಿಗೆ, ಆ, ಹನುಮಂತ, ಇಲ್ಲಿವರೆಗೂ ಯಾಕೆಂದ್ರೆ ಈ ಕಾರ್ಯವನ್ನ ಸಾಧಿಸಬಹುದಾದ ಅಂತ ಹೇಳಿ ಎಲ್ಲರಿಗೂ ಭರವಸೆ ಇದ್ದಿದೆ ನಿನ್ನೆ, ನೀನ್ ಇದ್ದೀಯಾ ಅನ್ನೋ ಒಂದೇ ಒಂದು ಧೈರ್ಯ. ಹಾಗಾಗಿ ಖಂಡಿತ ನಿನ್ನಲ್ಲಿ ಆ ಸಾಮರ್ಥ್ಯ ಇದೆ. ಹಾಗಾಗಿ ಯಾರಿಗೂ ಆಗದನ್ನ ಸಾಧಿಸುವ ಅಸಾಧ್ಯವಾದದನ್ನ ಸಾಧ್ಯ ಮಾಡುವ ಸಾಮರ್ಥ್ಯ ಅದು ಹನುಮಂತನಿಗಿದೆ. ಹಾಗಾಗಿ ನೀನು ಈ ಕಾರ್ಯವನ್ನ ಸಾಧಿಸಬಲ್ಲೆ, ದಯಮಾಡಿ ನೀನು ನಮ್ಮೆಲ್ಲರ ಪರವಾಗಿ ಹೋಗಿ ಆ ಈ ಒಂದು ರಾಮ ಕಾರ್ಯವನ್ನ ಸಾಧಿಸಿ ಬರಬೇಕು ಅಂತ ಹೇಳಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು, ಹೌದು ಹೌದು ಆಮೇಲೆ ಅದಕ್ಕೆ ಎಲ್ಲರೂ ಯಾವಾಗ ಕೇಳ್ಕೊಂಡ್ರು, ಆಯ್ತು ಹನುಮಂತ, ಅದರಲ್ಲಿ ನಾವು ರಾಮನ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವವನು ಹನುಮಂತ. ಆ ಆದ್ರೆ ಕೆಲವೊಂದು ರಾಮಾಯಣದಲ್ಲೆಲ್ಲ ಏನ್ ಬರ್ತದೆ, ಹನುಮಂತನಿಗೆ ಸ್ವಲ್ಪ ಏನಂತೀವಿ ಮರುವಿನ ಕಲೆ, ಅವನಿಗೆ ಪಾಪ ಏನೋ ಶಾಪ ಇದೆ. ಆಮೇಲೆ ಹಂಗಾಗಿ ಯಾರಾದ್ರೂ ಅವನಿಗೆ ಈ ತರ ಅವನ ಶಕ್ತಿ ಸಾಮರ್ಥ್ಯವನ್ನ ನೆನಪಿಸಿದ್ರೆ ಮಾತ್ರ ಅವನಿಗೆ ಶಕ್ತಿ ಗೊತ್ತಾಗ್ತದೆ ಅಂತ. ಆ ತರ ಎಲ್ಲ ಏನು ಇಲ್ಲ, ಅದೆಲ್ಲ ಅವರವರ ಒಂದು ವರ್ಣನೆ. ಆದ್ರೆ ಯಾಕೆಂದ್ರೆ ಮುಂದೆ ಎಲ್ಲೂ ಕೂಡ ಹನುಮಂತನನ್ನ ಹೊಗಳುವ ಅಥವಾ ಅವನ ಸಾಮರ್ಥ್ಯವನ್ನ ನೆನಪಿಸುವಂತಹ ಯಾವ ಘಟನೆಗಳು ಕೂಡ ಬರೋದಿಲ್ಲ. ಅಂದ್ರೆ ಯಾಕೆ ಹಾಗೆ ಮಾಡಿದ ಹನುಮಂತ ಅಂತಂದ್ರೆ, ಎಲ್ಲಾ ವಾನರರಿಗೂ ಅವ್ರ ಮೊದಲೇ ಮಂಗ್ಯಗಳಲ್ಲ, ಕಪಿಗಳು, ಅವ ಅವರಲ್ಲಿ ಸ್ವಲ್ಪ ಬುದ್ಧಿ ಒಂದೇ ತರ ಇರಲ್ಲ ಅವ್ರಿಗೆ. ಅಂದ್ರೆ ಸ್ವಲ್ಪ ಸಣ್ಣ ಬುದ್ಧಿನೂ ಇರ್ತದೆ. ಅವ್ರಿಗೆಲ್ಲರಿಗೂ ಅವರವರ ಸಾಮರ್ಥ್ಯದ ಪರಿಚಯ ಮಾಡಿಸ್ಬೇಕಾಗಿತ್ತು. ಅಂದ್ರೆ ನಿಮ್ ಕೆಪಾಸಿಟಿ ಎಷ್ಟಿದೆ, ಯಾಕೆಂದ್ರೆ ಒಂದು ವೇಳೆ ಸುಮ್ಮನೆ ಮೊದಲೇ ಹನುಮಂತ ಹಾರಿ ಹೋಗಿ ಬಂದ್ಬಿಟ್ಟಿದ್ರೆ ಎಲ್ಲರೂ ಹೇಳ್ತಾರೆ, ನಾವು ಹೋಗ್ತಿದ್ವಿ ಅದೇನ್ ದೊಡ್ಡ ವಿಷಯ ಅಂತ ಸ್ಟಾರ್ಟ್ ಮಾಡ್ತಿದ್ರು. ಹಾಗಾಗಿ ಅವರ ಒಂದು ಅಹಂಕಾರವನ್ನು ಖಂಡನೆ ಮಾಡಬೇಕಿತ್ತು. ಎರಡನೇದಾಗಿ, ಹನುಮಂತನಿಗೆ ಸ್ಪಷ್ಟವಾಗಿ ಗೊತ್ತಿದೆ ಯಾರಿಗೋ ಆ ಒಂದು ಸಾಮರ್ಥ್ಯ ಇಲ್ಲ, ಹಾರಿ ಹೋಗಿ ನೋಡಿ ಬರಬೇಕಾದವನು ನಾನೇ. ಹಾಗಾಗಿ ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ಕೊಂಡ್ರೆ ನಾನು ಈಗ ಹಾರಿ ಹೋಗಿ ಬರ್ತೀನಲ್ವಾ, ಅದರ ಒಂದು ಪುಣ್ಯದ ಒಂದು ಏನು ಫಲ ಎಲ್ಲರಿಗೂ ಸಿಕ್ಕಂಗಾಗ್ತದೆ ಅನ್ನೋದು ಕೂಡ ಆ ಹನುಮಂತನಿಗೆ ಗೊತ್ತಿದೆ. ಹಾಗಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿದ್ರು. ಅದೇ ರೀತಿ ಹನುಮಂತ ತಾನು, ಆಯ್ತು ನಾನು ಕಾರ್ಯವನ್ನು ಸಾಧಿಸಿ ಬರ್ತೇನೆ ಅಂತ ಹೇಳಿ ತಾನು ಹೊರಟು ಸಂಜೆ ಆಗಿದೆ, ಸಂಜೆ ಮುಸ್ಸಂಜೆ ಸಮಯ 5:30 ಸಮಯದಲ್ಲಿ
ತಾನು ಆ ತಾನು ಹಾರ್ಲಿಕ್ಕೆ ರೆಡಿ ಆಗ್ತಾ ಇದ್ದಾನೆ ಹನುಮಂತ. ಹಾರ್ಲಿಕ್ಕೆ ರೆಡಿ ಆಗ್ತಾ ಇದ್ದಾನಂತೆ. ಎಲ್ಲ ಆ ಏನು ಅಂತೀವಿ, ಆ ಅಂದ್ರೆ ಅದೇ ಒಂದು ರಾತ್ರಿ ಈಗ ಹೋಗ್ಬೇಕು. ಏನೋ ಟಾಸ್ಕ್ ಏನೋ ಹೋಗ್ಬೇಕು, ಹಾರಿ ಹೋಗ್ಬೇಕು, ಸಮುದ್ರವನ್ನ ಹಾರಿ ಅಲ್ಲಿ ಲಂಕೆಯನ್ನ ಸೇರಿ. ಯಾಕೆಂದ್ರೆ ಇದು ಸಾಮಾನ್ಯ ಅಲ್ಲ. ಈಗ ಉದಾಹರಣೆಗೆ ಶತ್ರು ರಾಷ್ಟ್ರ, ಆಮೇಲೆ ಅಲ್ಲಿ ಭಯೋತ್ಪಾದಕರ ರಾಷ್ಟ್ರ, ಅಲ್ಲಿ ಹೋಗಿ ಉದಾಹರಣೆಗೆ ನಾವೇ ಈಗ ನಮ್ಮ ಸುತ್ತಮುತ್ತಲ ಇರುವ ಭಯೋತ್ಪಾದಕ ದೇಶಗಳಿಗೆ ಯಾರೋ ಒಬ್ಬ ಅಪರಿಚಿತ, ಆ ಅವನಿಗೇನು ಪಾಸ್ಪೋರ್ಟ್ ಇಲ್ಲ ಏನಿಲ್ಲ, ಹೋಗಿ ನುಗ್ಗಿ ಅಲ್ಲೆಲ್ಲ ಏನೋ ನಮ್ಮ ಕೆಲಸ ಸಾಧಿಸ್ಬೇಕು ಅದನ್ನ ಎಲ್ಲ ಸಾಧಿಸಿ ಮತ್ತೆ ಪುನಃ ವಾಪಸ್ ಬರೋದು, ಅದೇನು ಸಾಮಾನ್ಯ ವಿಷಯ? ಯಾಕಂದ್ರೆ ಈಗಾಗಲೇ ನಾವು ಯಾಕಂದ್ರೆ ಈಗಾಗಲೇ ಎಷ್ಟೋ ರಾಕ್ಷಸರು ಬಂದಿದ್ದಾರೆ, ಬಂದು ಇಲ್ಲಿ ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ. ಆದ್ರೆ ಅವ್ರು ಬಂದು ಹೋಗ್ತಾರೆ, ಅದರಲ್ಲಿ ಹನುಮಂತ ಹೋಗಿ ಬರೋದ್ರಲ್ಲಿ ಏನು ವಿಶೇಷತೆ? ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾರೆ ಅಂದ್ರೆ, ಅವರು ರಾಕ್ಷಸರು, ಈ ಭಯೋತ್ಪಾದಕರು ಭಾರತದೊಳಗೆ ಬರ್ತಾರೆ ಹೋಗ್ತಾರೆ, ಅವ್ರಿಗೇನಾದ್ರು ದೊಡ್ಡ ವಿಷಯ ಅಲ್ಲ. ಆದ್ರೆ ನಾವು ಭಯೋತ್ಪಾದಕರ ದೇಶದ ಒಳಗೆ ಹೋಗಿ ಬರ್ಬೇಕು ಅಂದ್ರೆ ಅದು ಏನಂತೀರಿ ಅಂದ್ರೆ, ಜೀವ ವಾಪಸ್ ಬರ್ತಾನೆ ಇಲ್ಲ ಗ್ಯಾರಂಟಿ ಇಲ್ಲ. ಹಿಂಗೆ ಅದ್ರಲ್ಲೂ ಒಂದು ಟಾಸ್ಕ್ ಏನಪ್ಪಾ ಅಂತಂದ್ರೆ, ಈಗ ಉದಾಹರಣೆಗೆ ಯಾವ್ದೋ ಅಫ್ಘಾನಿಸ್ತಾನನೋ ಬಾಂಗ್ಲಾದೇಶನೋ ಯಾವ್ದೋ ಆ ದೇಶದ ಅಸೆಂಬ್ಲಿ ಹತ್ರ ಹೋಗಿ ಭಾರತದ ಧ್ವಜ ಹಾರಿಸಿ ಜೈ ಶ್ರೀರಾಮ್ ಜೈ ನಂತರ ಹೇಳಿ ಬರ್ಬೇಕು. ಯಾರಿಗಾದ್ರೂ ಏನು ಮತ್ತೆ ವಾಪಸ್ ಬರೋ ಜೀವಂತವಾಗಿ ಯಾರಿಗಾದ್ರೂ ತಾಕತ್ತಿದೆಯಾ? ಹಂಗೆ ಆಮ್, ಆ ತರ ಒಂದು ಅಂತ ಒಂದು ಟಾಸ್ಕ್ ಅಂದ್ರೆ ಯಾರಿಗೂ ಊಹೆನೂ ಮಾಡಿ, ದೇವತೆಗಳಿಗೂ ಕೂಡ ಸಾಧ್ಯ. ಅದರಲ್ಲೂ ರಾವಣನ ಸಾಮ್ರಾಜ್ಯದ ಒಳಗೆ ಯಾರಿಗೂ ಹೋಗ್ಲಿಕ್ಕೆ ಆ ಅವಕಾಶವೇ ಇಲ್ಲ, ಅಷ್ಟು ಅಂತಹ ಒಂದು ಭದ್ರತೆ. ಆದ್ರೂ ಕೂಡ ಅದನ್ನ ಸಾಧಿಸಿ ಬರ್ತೀನಿ ನಾನು ಅಂತ ಹೇಳಿ ಹನುಮಂತ ಹೊರಟಿದ್ದಾನೆ. ಹಾಗೆ ಸೂರ್ಯ ಮುಳುಗ್ತಾ ಇದ್ದಾನಂತೆ. ಸೂರ್ಯ ಮುಳುಗುವಾಗ ಲಂಕಿಗೆ ಹಾರ್ಬೇಕು ಅಂತ ಹೇಳಿ ತಾನು ಸಿದ್ಧನಾಗ್ತಾ ಇದ್ದಾನೆ. ಸಮುದ್ರ ಯಾಕೆ ಅಂತಂದ್ರೆ, ಆ ಈ ಸಮುದ್ರ ಹಾರುವ ದಾರಿಯಲ್ಲಿ ಅದು ಏನೇನು ಅಡೆತಡೆಗಳು ಬರ್ತದೆ ಅದು ಎಲ್ಲ ಗೊತ್ತಿಲ್ಲ, ಅದನ್ನೆಲ್ಲ ಭೇದಿಸಬೇಕಾಗಿದೆ. ಜೊತೆಗೆ ಹೋಗ್ತಾ ಇರೋದು ಒಂದು ಅಪರಿಚಿತ ದೇಶಕ್ಕೆ, ಹೋಗ್ಲಿ ಅಲ್ಲಿರುವ ದೇಶದ ಜನರಾದರೂ ಸ್ವಲ್ಪ ಮಾನವೀಯತೆ ಏನೋ, ಒಳ್ಳೆ ಜನರ ಅದು ಇಲ್ಲ. ಅಂದ್ರೆ ಎಲ್ಲಾ ನರಭಕ್ಷಕರು ಸಿಕ್ಕರೆ ಸಾಕು ಎಲ್ಲ ತಿಂದು ಹಾಕಿಬಿಡ್ತಾರೆ. ಬರೀ ಕೊಲ್ಲೋದು ಮಾತ್ರ ಅಲ್ಲ, ಹಾಗೆ ಬೇರೆಯವರು ಯೋಚನೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂದ್ರೆ ಅದಕ್ಕಾಗಿ ಎಲ್ಲಾ ದೇವತೆಗಳ ಮೇಲೆ, ಎಲ್ಲಾ ದೇವತೆಗಳು ಋಷಿಮುನಿಗಳು ಎಲ್ಲಾ ಸೇರಿದು ಎಲ್ಲಾ ಕಡೆ ಚರ್ಚೆ. ಈಗ ಹನುಮಂತ ಹಾರ್ತಾನಂತೆ, ಲಂಕೆಗೆ ಹೋಗ್ತಾನಂತೆ, ಅಲ್ಲಿ ಸೀತೆಯೆಲ್ಲ ಕಾಣ್ತಾನಂತೆ, ನೋಡಬೇಕಾದ ದೃಶ್ಯವನ್ನೇ ಹೆಂಗೆ ಇದೆ. ಯಾಕೆಂದ್ರೆ ಯಾರಿಗೂ ದೇವತೆಗಳಿಗೂ ಕೂಡ ಸಾಧ್ಯ ಇಲ್ಲ, ಅಲ್ಲಿ ಇಂದ್ರನಿಗೂ ಕೂಡ ಹೋಗಕ್ಕಾಗಲ್ಲ ರಾವಣನ ಸಾಮ್ರಾಜ್ಯಕ್ಕೆ. ಅಂಥದ್ರಲ್ಲಿ ಒಬ್ಬ ವಾನರ ಹೊರಟಿದ್ದಾನೆ ಅಂತಂದ್ರೆ ಖಂಡಿತ ಇದರಲ್ಲಿ ಈ ವಿಶಿಷ್ಟತೆಯಲ್ಲಿ ವಿಶಿಷ್ಟತೆ, ಅದನ್ನ ನೋಡ್ಬೇಕು ನಾವು ಅಂತ ಹೇಳಿ ಎಲ್ಲರೂ ಮೇಲೆ ಸೇರಿದ್ದಾರಂತೆ. ಮಹೇಂದ್ರ ಪರ್ವತವನ್ನ ಏರಿದಂತೆ ಹನುಮಂತ, ಅಲ್ಲಿರುವಂತಹ ಮಹೇಂದ್ರ ಪರ್ವತವನ್ನ ಏರಿ ತಾನು ದೇಹವನ್ನ ಬೆಳೆಸ್ಲಿಕ್ಕೆ, ಅಂದ್ರೆ ತಾನು ಯೋಚನೆ ಮಾಡ್ತಾ ಇದ್ದಾನೆ, ಇಷ್ಟು 100 ಅಡಿ 100 ಯೋಜನ ದೂರವಾದ ಒಂದು ಸಮುದ್ರವನ್ನು ನಾನು ಹಾರಬೇಕಂದ್ರೆ ನನ್ನ ಒಂದು ದೇಹ ಎಷ್ಟಿರಬೇಕು ಅಂತ ಹೇಳಿ ತಾನು ದೇಹವನ್ನ ಬೆಳೆಸ್ಲಿಕ್ಕೆ ಶುರು ಮಾಡಿದಂತೆ. ದೇಹವನ್ನ ಬೆಳೆಸಿದ ಹೆಂಗೆ ಅಂತಂದ್ರೆ, ಅವನು ನಿಂತಹ ಮಹೇಂದ್ರ ಪರ್ವತ ಕಾಲ್ ಕೆಳಗಿನ ಒಂದು ಕಲ್ಲು ಆದಂಗ ಆಗ್ಬಿಡ್ತದೆ. ಕಾಲ್ ಕೆಳಗೆ ನಾವು ಕಲ್ ಸಿಕ್ಕರೆ ಹೆಂಗೆ ಆಗ್ತದೆ, ಹಂಗೆ ಅಷ್ಟು ದೊಡ್ಡ ಬೆಳೆದ ನಿಂತ್ಬಿಟ್ಟ. ಕಾಲಲ್ಲಿ ಕಾಲ ಅದುಮಿದ್ರೆ ಕೆಳಗಡೆ ಇರೋ ಅಂತರ್ಜಲ ಎಲ್ಲ ಹೊರಗಡೆ ಬಂತು. ಅಂದ್ರೆ ಆ ಹಾಗೆ ತಯಾರಾಗ್ತಾ ಇದ್ದಾನೆ. ಜೊತೆಗೆ ತಾನು ತನ್ನ ಮೂಲ ರೂಪವನ್ನ ನೆನೆದಂತೆ, ಯಾರು ವಾಯುದೇವರ ಮೂಲ ರೂಪವನ್ನ ನೆನಿತಾ ಒಳಗಿನಿಂದಲೇ ರಾಮನನ್ನ ನೆನೆದಂತೆ. ರಾಮನನ್ನ ನೆನೆದು ಮಾನಸಿಕ ಪೂಜೆ, ಒಳಗೆ ದೇವರನ್ನ ನೆನಿತಾ ಅಲ್ಲೇ ದೇವರಿಗೆ ಆ ಅದೇ ರಾಮನಿಗೆ ಅಲ್ಲೆಲ್ಲ ಅವನು ಯಾವಾಗ ಆ ಕಡೆ ಎಲ್ಲ ಜೋರು ಮಾಡ್ತಾ ಇರುವಾಗ ಅಲ್ಲೆಲ್ಲ ಇದ್ದಂತ ಗಿಡ ಮರಗಳೆಲ್ಲ ಹೂವೆಲ್ಲ ಉದುರ್ತಾ ಇದ್ವು, ಅಂದ್ರೆ ವರ್ಣನೆ, ಆ ರೀತಿ ವರ್ಣನೆ ಮಾಡ್ತಾ ಇದ್ದಾರೆ. ಅದೆಲ್ಲ ಹೂ ಉದುರ್ತಾ ಇದ್ರೆ ಅವನು ಮಾನಸಿಕವಾಗಿ ಅದೆಲ್ಲ ರಾಮನಿಗೆ ಅರ್ಪಣೆ ಅಂತ ಹೇಳಿ ಮಾನಸಿಕ ಪೂಜೆ ಇದೆಲ್ಲ ಅರ್ಪಣೆ ಮಾಡ್ತಾ ಇದ್ದಾನೆ. ಕೊನೆಗೆ ಹೀಗೆ ತಾನು ಎಲ್ಲ ಯಾವಾಗ ದೇಹವನ್ನು, ಯಾಕೆಂದ್ರೆ ಇದು ಈ ಭಾಗವತದಲ್ಲಿ ಬರ್ತದೆ ಅಷ್ಟಸಿದ್ಧಿಗಳು ಅಂತ. ಅಂದ್ರೆ ಆ ಆ ಅಣಿಮ ಮಹಿಮ ಗರಿಮ ಅಂತ ಹೇಳಿ ಇದೆಲ್ಲ ಅಷ್ಟ ಸಿದ್ಧಿಗಳು ಅಂತ ಹೇಳಿ ಬರ್ತದೆ. ಯಾರು ಸಿದ್ಧ ಪುರುಷ ಇರ್ತಾರೆ ಅವರಿಗೆ ಆ ಸಾಮರ್ಥ್ಯ ಇರ್ತದೆ, ಅಂದ್ರೆ ತಮಗೆ ಬೇಕಾದ ಹಾಗೆ ದೇಹವನ್ನ ಆ ಬೆಳೆಸುವಂಥದ್ದು ಅಥವಾ ಸಣ್ಣ ಮಾಡೋದು, ಅಥವಾ ಅವರಿಗೆ ಮಾಯ ಆಗುವಂಥದ್ದು, ಹಗೂರ ಆಗುವುದು, ಇದೆಲ್ಲ ಅವರಿಗೆ ಸಾಮರ್ಥ್ಯ ಇರ್ತದೆ, ಅಂದ್ರೆ ಸಿದ್ಧ ಪುರುಷರಿಗೆ. ಅದನ್ನ ಹೇಳ್ತಾನೆ ಏನು ಕೃಷ್ಣ ಹೇಳ್ತಾನೆ ಇದರಲ್ಲಿ, ನನ್ನ ಭಕ್ತನಾದವನಿಗೆ ಸಹಜವಾಗಿ ಈ ಸಿದ್ಧಿಗಳು, ಒಬ್ಬ ಸಾಧಕನಿಗೆ ಯೋಗಿಗೆ ತನ್ನಲ್ಲಿ ತಾನಾಗೆ ಅದು ಅಷ್ಟ ಸಿದ್ಧಿಗಳು ಜಾಗೃತವಾಗ್ತಾ ಹೋಗ್ತವೆ. ವಾಕ್ ಸಿದ್ಧಿ ಅದೆಲ್ಲ. ಹ? ಈಗ ನೋಡಿ ನಮ್ಮ ಗುಡಾಕೇಶ ಮಾಡುವವರಿಗೆ ಫಸ್ಟ್ ಬರೋದೇ ಯಾವುದು ವಾಕ್ ಸಿದ್ಧಿ ಬರ್ತದೆ. ಯಾರೆಲ್ಲ ಗುಡಾಕೇಶ ಮಾಡ್ತಾರೆ ಅವರಲ್ಲಿ ಮೊದಲು ಶುರುವಾಗದೆ ವಾಕ್ ಸಿದ್ಧಿ. ಹಂಗಾಗಿ ಬಹಳ ಹುಷಾರಿಂದ ಮಾತಾಡೋದು. ನೀವು ಸುಮ್ಮನೆ ಎತ್ತಿತ್ಲಾಗ ಬಡ 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 ಮಾತಾಡಿದ್ರಿ ಅಂದ್ರೆ ಮುಗೀತು.
ಹಂಗಾಗಿ ಆ ಹಾಗೆ ಹನುಮಂತ ಯಾಕೆಂದ್ರೆ ಹನುಮಂತನಿಗಾದ್ರೂ ಅಷ್ಟಸಿದ್ಧಿಗಳ ಹೇಗೆ ಬಂತು ಅಂತಂದ್ರೆ ಅವನು ರಾಮನಲ್ಲಿ ಅಂತಹ ಭಕ್ತಿ ಮತ್ತೆ ಯಾವಾಗ್ಲೂ ಏಕಾಂತ ಪ್ರಿಯ ಅವನು. ಸುಮ್ಮನೆ ಯಾರ ಜೊತೆ ಸಿಕ್ಕ ಹಾಗೆ ಮಾತಾಡ್ಕೊಂತ ಹರಟೆ ಹೊಡ್ಕೊಂತ ಕೂರುವವನಲ್ಲ, ಯಾವಾಗ್ಲೂ ತಾನು ಧ್ಯಾನಸಕ್ತನಾಗಿ ಯಾವಾಗ್ಲೂ. ಆಮೇಲೆ ಗುಡಾಕೇಶ ಅವನು ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ ಇವರಿಗೆ. ಹಂಗೆ ನಿದ್ದೆ ಯಾವಾಗ್ಲೂ ಧ್ಯಾನ ನಿರತನಾಗಿರ್ತಾ ಇದ್ದ ಹಾಗಾಗಿ ಅವನಲ್ಲಿ ಅಂತಹ ಒಂದು ಶಕ್ತಿ, ಜೊತೆಗೆ ಅಖಂಡ ಬ್ರಹ್ಮಚರ್ಯ. ಹಾಗೆ ಅದನ್ನೇ ಹೇಳ್ತಾರೆ, ಅದರಲ್ಲೂ ಒಳ್ಳೆ ಹುಣ್ಣಿಮೆ ಸಮಯ ಅಂತೆ. ಆ ಚಂದ್ರನಿಗೋಸ್ಕರ ಕಡಲು ಹೇಗೆ ಹೋಗ್ತದೋ ಹಾಗೆ ಈ ಚಂದ್ರನಿಗೋಸ್ಕರ, ರಾಮಚಂದ್ರನಿಗೋಸ್ಕರ ಈ ಕಡಲಿನ ಹಾಗೆ ಇವನು ಬೆಳೀತಾ ಇದ್ದಾನೆ, ಬೆಳೆಸಿ ಬೆಳೆಸಿ ನಿಂತಿದ್ದಾನಂತೆ. ಆ ಪರ್ವತಗಳೆಲ್ಲ ಅವನ ಕಾಲು ಕೆಳಗೆ ಕಲ್ಲಿನ ಹಾಗೆ ಆಗಿದಾವನು. ಕೊನೆಗೆ ತಾನು ಹಾರ್ಲಿಕ್ಕೆ ರೆಡಿಯಾಗಿ ಎಲ್ಲಾ ವಾನರರನ್ನ ಕುರಿತು ಹೇಳ್ತಾ ಇದ್ದಾನೆ, ನಾನು ಎಲ್ಲರೂ ಕೇಳಿಸ್ಕೊಳ್ಳಿ, ಯಾರು ಹೆದರಬೇಡಿ, ನಾನು ರಾಮದೂತ, ನಾನು ಹೋಗ್ತಾ ಇದ್ದೇನೆ ಇವತ್ತು ರಾಮನ ಕಾರ್ಯವನ್ನು ಸಾಧಿಸಿ ಬರ್ತೇನೆ. ಹೇಗೆ ಹೋಗ್ತೀನಿ ನಾನು ಅಂತಂದ್ರೆ, ಇವತ್ತು ನಾನು ಹನುಮಂತನಾಗಿ ಹೋಗಲ್ಲ, ನಾನು ಮತ್ತೆ ರಾಮನ ಬಿಲ್ಲಿನಿಂದ ಬಿಟ್ಟ ಬಾಣದ ಹಾಗೆ ಹೋಗ್ತೇನೆ ಅಷ್ಟೇ ಅಲ್ಲ, ಹೋಗಿ ಅಲ್ಲಿ ರಾವಣನ ಸಾಮ್ರಾಜ್ಯವನ್ನು ನೋಡ್ತೇನೆ, ಸೀತಾಮಾತೆಯನ್ನು ಕಾಣ್ತೇನೆ, ರಾಮದೂತನ ಸಾಮರ್ಥ್ಯ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೇನೆ, ಮತ್ತೆ ನಾನು ವಾಪಸ್ ಬರ್ತೇನೆ ಅಂತ ಹೇಳಿ, ತಾನು ಅಲ್ಲಿಯವರೆಗೆ ಯಾರು ಏನೂ ಹೆದರಬೇಡಿ, ಧೈರ್ಯವಾಗಿರಿ ಅಂತ ಹೇಳಿ ಎಲ್ಲರಿಗೂ ತಾನು ಭರವಸೆಯನ್ನು ಕೊಟ್ಟ. ಭರವಸೆಯನ್ನು ಕೊಟ್ಟು ಎಲ್ಲಾ ಆ ವಾನರರಿಗೆ ತಾನು ಭಾರಿ ಖುಷಿ ಆಗ್ಬಿಡ್ತು. ಎಲ್ಲರೂ ಹೊರಗಮಿಸ್ತಾ ಇದ್ದಾರೆ, ಕೇಕೆ ಹೊಡಿತಾ ಇದ್ದಾರೆ. ಕೊನೆಗೆ ಎಲ್ಲ ಆ ಕೊನೆಗೆ ಕೂತ್ನಂತೆ. ಈಗ ನಾವೆಲ್ಲ ಈಗ ಹೈ ಜಂಪ್ ಲಾಂಗ್ ಜಂಪ್ ಎಲ್ಲ ಮಾಡುವಾಗ ಪೊಸಿಷನ್ ತಗೊಂಡು ಕೂತು ಹಾರ್ತೀವಲ್ವ, ಹಂಗೆ ಅವನೆಲ್ಲ ಆ, ಎಲ್ಲ ಕಾಲು ಮಂಡಿ ಊರಿಗೆ ತಾನು ಕೂತು ಎಲ್ಲ ಈಗ ಸಿದ್ಧನಾಗ್ತಾ ಇದ್ದ. ಕೊನೆಗೆ ಸಿದ್ಧನಾಗಿ ಒಂದೇ ಸಾರಿ ಅವನೆಲ್ಲ ಸಂಪೂರ್ಣ ಶಕ್ತಿಯನ್ನ ಮೀರಿ ಹಾರಿದಂತೆ. ಆ ಹಾರಿದ ರಭಸ ಹೇಗಿತ್ತು ಅಂತಂದ್ರೆ, ಆ ಸಾಮಾನ್ಯವಾಗಿ ಸಮುದ್ರ ಅಂದ್ರೆ ಎಲ್ಲಾ ತೆರೆಗಳು ಬಂದು ಈ ಕಡೆ ಹೊಡಿತಾ ಇರ್ತಾವಲ್ಲ, ಆದ್ರೆ ಇದು ಹೆಂಗಾಗ್ತದೆ ಅಂದ್ರೆ ವಾಪಸ್ ಹೋಗ್ತಾ ಇತ್ತು. ಇಡೀ ಸಮುದ್ರನೇ ಹನುಮಂತನ ಜೊತೆಗೆ ವಾಪಸ್ ಹೋಗ್ತಾ ಇದೆ ಅಂತ. ಆ ಗಿಡ ಮರ ಬಳ್ಳಿ ಎಲ್ಲ ಅವನ ಹಿಂದೆನೆ ಹೊರಟಿದಾವ. ಅಂದ್ರೆ ಆ ರಭಸ ಸ್ಪೀಡ್, ಉದಾಹರಣೆಗೆ ಈಗ ಒಂದು ಬಸ್ ಸ್ಪೀಡ್ ಆಗಿ ಹೋದ್ರೆ ಅದ್ರ ಹಿಂದೆ ಎಲ್ಲ ಎಲೆಗಳೆಲ್ಲ ಹಾರ್ಕೊಂಡು ಹೋಗಿ ಸ್ವಲ್ಪ ದೂರ ಹೋಗಿ ಬೀಳ್ತಾವಲ್ಲ, ಆ ಹಾಗೆ ಆ ಅದೆಲ್ಲ ಹೋಗಿ ಎಷ್ಟೋ ದೂರ ಹೋಗಿ ಬಿದ್ದುವಂತ. ಅದು ಹೇಗೆ ಕಾಣ್ತಾ ಇದೆ ಅಂತಂದ್ರೆ, ಈಗ ನಮ್ಮಲ್ಲಿ ಯಾರಾದ್ರೂ ನೆಂಟರು ಯಾರಾದ್ರೂ ಬಂದ್ರೆ ಬಸ್ ಸ್ಟ್ಯಾಂಡ್ ವರೆಗೆ ಹೋಗಿ ಕಳಿಸಿ ಬರ್ತಾರಲ್ವಾ, ಹಂಗೆ ರಾಮನ ಹನುಮಂತನನ್ನ ಕಳಿಸಿ ಕೊಡ್ತಾ ಇದ್ದಾವೇನೋ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಅಂತ ನೋಡುವವರಿಗೆ. ಹಂಗೆ ಆ ತಾನು ಆ ಏನೋ ಹಾರ್ತಾ ಇದ್ದಾನಂತ ಹನುಮ. ಅಂತಹ ಒಂದು ಇದರಲ್ಲಿ ಹಾರುವಾಗ ಎಲ್ಲಾ ದೇವತೆಗಳು ನೋಡ್ತಾ ಇದ್ದಾರೆ. ನೋಡುವಾಗ ಅವರಿಗೆ ಆ ಒಂದು ತಮಾಷೆ ಅನಿಸ್ತು. ಏನು ಅಂತಂದ್ರೆ, ಹನುಮಂತನ ಇಷ್ಟು ಭಯಂಕರವಾಗಿ ಹಾರ್ತಾ ಇದ್ದಾನೆ, ಯಾಕೆಂದ್ರೆ ಊಹೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಬೇರೆಯವ್ರಿಗೆ ಅಂತದನ್ನ ಹನುಮಂತ ಸಾಧಿಸ್ತಾ ಇದ್ದಾನೆ. ಅವನ ಒಂದು ಸಾಮರ್ಥ್ಯವನ್ನು ನಾವು ಪರೀಕ್ಷೆ ಮಾಡಬೇಕು ಅಂತ ಹೇಳಿ, ಅವನ ಬುದ್ಧಿವಂತಿಕೆ ಜ್ಞಾನ ಅವನ ಅದನ್ನ ನಾವು ಪರೀಕ್ಷೆ ಮಾಡಬೇಕು ಅಂತ ಹೇಳಿ, ಈ ನಾಗ ನಾಗಗಳ ಮಾತೆ ಅಂದ್ರೆ ಸರ್ಪಗಳಿದಾವಲ್ಲ, ಆ ಸರ್ಪಗಳ ತಾಯಿ ಯಾರು ಅಂದ್ರೆ ಸುರಸ ಅಂತ ಹೇಳಿ. ಅಂದ್ರೆ ಈ ಕಶ್ಯಪರ ಹೆಂಡತಿ ಸುರಸ, ಇದು ಭಾಗವತದಲ್ಲ ಬರ್ತದೆ. ಸುರಸ ಅವಳನ್ನ ಏನು ಎಲ್ಲಾ ದೇವತೆಗಳು ಸೇರಿ ಒಂದು ವರ ಕೊಟ್ಟು ಕಳಿಸ್ಕೊಟ್ರು, ನೋಡಮ್ಮ ಹೋಗಿ ಒಂದ್ ಸ್ವಲ್ಪ ಏನಂತೀವಿ ನಾವು, ಕಾಡ್ಸೋದು ಅಂತೀವಲ್ಲ, ಹಂಗೆ ನೋಡೋಣ ಕಾಡ್ಸೋದು ಅಂತ ಹೇಳಿ ಕಳಿಸಿದ್ರು. ಆ ಸುರಸ ಬಂದು ಒಂದು ರೀತಿ ಒಂಥರ ಭಯಂಕರ ರೂಪ ತಗೊಂಡು ಬಂದು ದೊಡ್ಡ ಬಾಯಿ ಕಳ್ಕೊಂಡು ನಿಂತ್ಬಿಟ್ಲು. ಆ ಅವನಿಗೆ ತಾನು ನೋಡ್ತಾ ಇದ್ದಾನೆ, ಈಗೇನಪ್ಪ ಇದು. ಆ ಇಲ್ಲ, ಅದಕ್ಕಿಂತ ಮುಂಚೆ ಏನಾಗ್ತದೆ ಅಂದ್ರೆ, ಸಮುದ್ರ ರಾಜ ಬರ್ತಾನೆ. ಸಮುದ್ರ ರಾಜ ತಾನು ಯಾವಾಗ ಹನುಮಂತ ಹಾರ್ಲಿಕ್ಕೆ ಶುರು ಮಾಡಿದ, ಆಗ ಸಮುದ್ರ ರಾಜ ಅವನಿಗೆ ಅನಿಸ್ತದಂತೆ, ಆ ಓಹೋ, ಎಲ್ಲರೂ ರಾಮನ ಸೇವೆ ಮಾಡ್ತಾ ಇದ್ದಾರೆ, ನಾನು ರಾಮನ ಸೇವೆ ಮಾಡಬೇಕು. ಯಾಕೆಂದ್ರೆ ಆ ರಾಮನಿಗೂ ನನಗೂ ಏನೋ ಒಂದು ಸಂಬಂಧ ಇದೆ. ಯಾಕೆಂದ್ರೆ ರಾಮ ರಘುವಂಶದಲ್ಲಿ ಬಂದವನು, ಸಗರನ ವಂಶದಲ್ಲಿ ಬಂದವನು. ಯಾಕೆಂದ್ರೆ ಸಗರನಿಗೂ ನಮಗೂ ಬಹಳ ಸಂಬಂಧ ಇದೆ. ಸಗರ ಮಹಾರಾಜ ಅಶ್ವಮೇಧ ಯಾಗವನ್ನು ಮಾಡುವಾಗ ಸಗರನ ಮಕ್ಕಳು ಆ ಆ ಸಾಗರವನ್ನೆಲ್ಲ ತೋಡಿ 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 ಅಂದ್ರೆ ವಿಶಾಲ ಮಾಡಿದ್ರಂತೆ. ಹಾಗಾಗಿ ನಾನು ಏನಾದ್ರೂ ಸೇವೆ ಮಾಡಬೇಕು ಅಂತ ಹೇಳಿ ಅವನು ಏನ್ ಮಾಡಿದ ಅಂತಂದ್ರೆ, ಪಾಪ ಹನುಮಂತ ಬಹಳ ಆ ಆಯಾಸದಿಂದ ಹಾರ್ತಾ ಇದ್ದಾನೆ, ಅವನಿಗೆ ಏನಾದ್ರೂ ನಾವು ಸಹಾಯ ಮಾಡಬೇಕು ಅಂತ ಹೇಳಿ ಆ ಸಮುದ್ರದ ಕೆಳಗೆ ಒಂದು ಪರ್ವತ ಇತ್ತಂತೆ. ಆ ಆ ಪರ್ವತವನ್ನ ಏನೋ ಮೈನಾಕ ಪರ್ವತ ಅಂತ, ಮೈನಾಕ ಪರ್ವತ ಅವನಿಗೆ ಹೇಳಿದ, ನೋಡು ಆ ಹೀಗೆ ಹನುಮಂತ ಆ ಹಾರ್ತಾ ಇದ್ದಾನೆ, ನಾವೆಲ್ಲರೂ ಸೇರಿ ರಾಮನ ಸೇವೆ ಮಾಡಬೇಕಾಗಿದೆ. ಹಾಗಾಗಿ ನೀನು ಆ ಕೆಳಗಡೆ ಇರುವಂತಹ ಪರ್ವತ ನೀನು ಮೇಲೆದ್ದು ಬಾ, ಸ್ವಲ್ಪ ಹೊತ್ತು ಅವನು ವಿಶ್ರಾಂತಿ ತಗೊಳ್ತಾನೆ ಅಂತ ಹೇಳಿ. ಅದಕ್ಕೆ ಸರಿಯಾಗಿ ಮೈನಾಕ ತಾನು ಮೇಲೆದ್ದು ಬಂದ. ಕೊನೆಗೆ ಅಂದ್ರೆ ಅದಕ್ಕೂ ಒಂದು ಏನೋ ಒಂದು ವಿಚಿತ್ರ ಕಥೆ ಹೇಳ್ತಾರೆ. ಆ ಮೊದ್ಲಿಗೆಲ್ಲ ಪರ್ವತಗಳಿಗೆ ರೆಕ್ಕೆ ಇದ್ದುವಂತೆ, ಹಾರಿ ಹೋಗಿ ಎಲ್ಲಿ ಬೇಕಾದ್ರೆ ಅಲ್ಲಿ ಕೂರ್ತಾ ಇದ್ದುವಂತೆ.
ಬಹಳ ಸಮಸ್ಯೆ ಆಗ್ತಾ ಇತ್ತು ಅಂತ ಹೇಳಿ ಇಂದ್ರ ಬಂದು ಅವುಗಳದ್ದೆಲ್ಲ ರೆಕ್ಕೆ ಕಟ್ ಮಾಡಿದ್ನಂತೆ. ಆಮೇಲೆ ಈ ಮೈನಾಕ ಮಾತ್ರ ತಪ್ಪಿಸ್ಕೊಂಡು ಬಂದು ಸಮುದ್ರದೊಳಗೆ ಕೂತಿದ್ದ. ಅವನಿಗೆ ರೆಕ್ಕೆ ಇದ್ವು, ಹಾಗಾಗಿ ಇದಕ್ಕೆ ರೆಕ್ಕೆ ಇತ್ತು ಅಂತ ಹೇಳಿ ಹೇಳ್ತಾರೆ. ಈ ಮೈನಾಕ ಬೇರೆ ಯಾರು ಅಲ್ಲ, ಆ ಶಿವನ ಭಾವ, ಅಂದ್ರೆ ಪಾರ್ವತಿಯ ತಮ್ಮ, ಅಂದ್ರೆ ಪರ್ವತನ ರಾಜನ ಮಗಳು ಯಾರು ಪಾರ್ವತಿ, ಆ ಪಾರ್ವತಿಯ ತಮ್ಮ ಯಾರು ಇವನು ಮೈನಾಕ, ಹಾಗಾಗಿ ಬಾಮೈದ. ಆ ಹಂಗಾಗಿ ಅವನಿಗೆ ಏನಾಯ್ತು, ಬಂದ, ಬಂದು ಆಗ ಅವನಿಗೆ ಹನುಮಂತ ನೋಡ್ತಾನೆ, ಅಯ್ಯೋ ನಾನು ಏನೋ ಬಹಳ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೇನೋ ಅಂತ ಬಂದ್ಬಿಡ್ತಲ್ಲಪ್ಪ ಅಂತ ಹೇಳಿ ಅವನು ಯೋಚನೆ ಮಾಡೋದ್ರೊಳಗೆ ಸಮುದ್ರ ರಾಜ ತಾನೆಲ್ಲ ಅವನಿಗೆ ಉಪಚಾರ ಮಾಡ್ಲಿಕ್ಕೆ ಹಣ್ಣು ಇನ್ನು ಎಲ್ಲ ತಗೊಂಡು ಬರ್ತಾರಲ್ವಾ, ಹಂಗೆ ತಾನು ರೂಪ ತೊಟ್ಟು ಬಂದಂತೆ. ಆಗ ಹೇಳಿದ, ಅವನು ಪರಿಚಯ ಮಾಡ್ಕೊಳ್ತಾನೆ, ನಾನು ಹೀಗೆ ಸಮುದ್ರ ರಾಜ, ಜೊತೆಗೆ ನೀನು ಈ ಮೈನಾಕನಲ್ಲಿ ವಿಶ್ರಾಂತಿಯನ್ನ ಪಡಿ ಸ್ವಲ್ಪ ಹೊತ್ತು, ಜೊತೆಗೆ ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿ. ಆಗ ಹನುಮಂತ ಹೇಳ್ತಾನೆ, ಇಲ್ಲ ಇಲ್ಲ, ನಾನು ಬಹಳ ಅರ್ಜೆಂಟ್ ಅಲ್ಲಿದ್ದೀನಿ. ಯಾಕೆಂದ್ರೆ ರಾಮನ ಕಾರ್ಯ ಅಂತಂದ್ರೆ ಹಂಗೆ, ಬೇರೆ ಕೆಲಸ ಎಲ್ಲ ಆಮೇಲೆ. ಮೊದಲು ನಾವು ಏನೋ ಒಂದು ಸೇವೆಗೆ, ದೇವರ ಸೇವೆಗೆ ನಿಂತಿದ್ದೀವಿ ಅಂತಂದ್ರೆ ಫಸ್ಟ್ ಸೇವೆ, ಆಮೇಲೆ ಉಳಿದದ್ದೆಲ್ಲ ಊಟ ತಿಂಡಿ ಗಿಂಡಿ. ಅದಕ್ಕಾಗಿ ಊಟ ಆಮೇಲೆ ಅವನ್ನೆಲ್ಲ ನೋಡ್ಕೊಳ್ಳೋಣ, ಫಸ್ಟ್ ನಾವೀಗ ಆ ಹಾಗಾಗಿ ನಾನು ಬಹಳ ಅರ್ಜೆಂಟಲ್ಲಿ ಇದ್ದೀನಿ, ಅಷ್ಟೆಲ್ಲ ನನಗೆ ಸಮಯ ಇಲ್ಲ ಅಂತ ಹೇಳಿ ಹನುಮಂತ ನಾನು ಹೇಳಿ ಅಷ್ಟೇ ಅಲ್ಲ. ಕೊನೆಗೆ ಅವನು ಏನ್ ಇದು ಮಾಡ್ತಾ ಇದ್ದ, ಅವನಿಗೆ ನೀನೇನು ಬೇಜಾರಾಗಬೇಡ, ನಾನು ಎಲ್ಲವನ್ನ ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳಿ ತಾನು ಹಾಗೆ ಹೊರಟ. ಅಲ್ಲಿ ವಿಶ್ರಾಂತಿ ತಗೊಳ್ಳಿಲ್ಲ. ಅಂದ್ರೆ ನಾವು ಯಾರೋ ನಾವೇನೋ ಕೆಲಸ ಮಾಡ್ಲಿಕ್ಕೆ ಹೊರಟಿರ್ತೀವಿ, ಅದ್ರಲ್ಲಿ ಏನೋ ಸಂದೇಶ ಅಂತಂದ್ರೆ ನಾವು ಏನೋ ಕೆಲಸ ಮಾಡ್ಲಿಕ್ಕೆ ಹೊರಟಿವಿ, ಯಾರೋ ಅಡ್ಡ ಸಿಕ್ಕರು ಅಂದ ತಕ್ಷಣ ಹಾಗೆ ಅವ್ರ ಕೈಯಲ್ಲಿ ಮಾತಾಡ್ಕೊಂತ ಕುಂತ ಬಿಡೋದು. ನಾವು ಏನು ಕೆಲಸ ಮಾಡ್ಲಿಕ್ಕೆ ಹೊರಟಿದೀವಿ, ಏನಕ್ಕೆ ಎಲ್ಲಿ ಹೊರಟಿದೀವಿ ಅನ್ನೋದನ್ನ ಮರೆತು ಆ ಹಾಗೆ ಮೈ ಮರೆತು ಬಿಡೋದಿಲ್ಲ. ಎರಡೂನು ಹಾಗಂತ ಹೇಳಿ ಅವರಿಗೆ ಅವಮಾನ ಮಾಡಿ ತಿರಸ್ಕಾರ ಮಾಡೋದು ಅಲ್ಲ. ಆ ನಾವೇನೋ ಅರ್ಜೆಂಟ್ ಅಲ್ಲಿ ಇದೀನಿ, ನೀನೇನೋ ಆಡ್ ಬಂದ್ಬಿಟ್ಟಿಲ್ಲಪ್ಪ ಅಂತ ಹೇಳಿ ಹಾಗೂ ಅಲ್ಲ. ಅವರಿಗೆ ಕೊಡಬೇಕಾದಂತ ಒಂದು ಗೌರವವನ್ನ, ಆ ಅವರ ಅಭಿಮಾನಕ್ಕೂ ಕೂಡ ನಾವು ಬೆಲೆ ಕೊಡಬೇಕಾಗ್ತದೆ, ಜೊತೆಗೆ ನಮ್ಮ ಕೆಲಸವನ್ನು ಕೂಡ ನಾವು ಸಾಧಿಸಬೇಕಾಗ್ತದೆ. ಹಾಗೆ ಅದನ್ನು ನೋಡಿ ದೇವತೆಗಳಿಗೆಲ್ಲ ಬಹಳ ಖುಷಿ ಆಯ್ತು. ಏನು ಸಮಯ ಪ್ರಜ್ಞೆ ಹನುಮಂತನದ್ದು. ಬಿಡೋದ್ಲ ಹೋಗ್ಲಿ, ಏನೋ ಒಂದು ಸಿಕ್ತು ಅಂತ ಹೇಳಿ ಅಲ್ಲೇ ಇಳ್ಕೊಂಡು ಸ್ವಲ್ಪ ಹೊತ್ತು ಉಂಡು ತಿಂದು ಮಾಡುವುದಿತ್ತೇನೋ. ಆದ್ರೆ ಅಷ್ಟು ಸಮಯ ಇಲ್ಲ, ಬೇಗ ಬೇಗ ಹೋಗ್ಬೇಕು ನಾವು. ಕೊನೆಗೆ ಪುನಃ ಎಲ್ಲಾ ದೇವತೆಗಳು ಸೇರಿ ಮತ್ತೆ ಹಾರ್ಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲಾ ದೇವತೆಗಳು ಸೇರಿ ಆ ಸುರಸ, ನಾಗಮಾತೆ ಸುರಸವನ್ನು ಕಳಿಸಿದ್ರು. ಸುರಸವನ್ನು ಕಳಿಸಿದ್ರು. ಅವಳು ದೊಡ್ಡ ಒಂದು ವಿಚಿತ್ರ ರೂಪ ತೊಟ್ಟು ದೊಡ್ಡ ಬಾಯಿ ಕಳೆದು ನಿಂತ್ಕೊಂಡ್ ಬಿಟ್ಲಂತ. ಅವಾಗ ಏನೋ ಒಂದು ಮುಗೀತು ಅಂತ ಹಾಗೇನೆ ಇನ್ನೊಂದು ಬಂತಲ್ಲಪ್ಪ ಅಂತ ಹೇಳಿ ಹನುಮಂತ ವಿಚಾರ ಮಾಡುವಾಗ ನೋಡ್ತಾ ಇದ್ದಾನೆ. ಅವಳು ತಾನು ತಡೆಗಟ್ಟಿಲ್ಲ, ತಡೆದು ಹೇಳ್ತಾ ಇದ್ದಾಳೆ, ನೋಡಪ್ಪ, ನನಗೆ ದೇವತೆಗಳ ವರ ಇದೆ. ಏನು ಅಂತಂದ್ರೆ, ನಾನು ಏನು ಬಯಸ್ತೇನೆ ಅದು ನನ್ನ ಬಾಯಿ ಒಳಗೆ ಬಂದು ಹೋಗ್ಬೇಕು, ಬಂದು ಬೀಳ್ಬೇಕು ಅಂತ ಹೇಳಿ. ಆ ಹಾಗಾಗಿ ನಾನು ನಿನ್ನನ್ನು ಬಯಸ್ತಾ ಇದ್ದೇನೆ, ನೀನು ನನ್ನ ಬಾಯಿಗೆ ಬೀಳ್ಬೇಕು ಅಂತ ಹೇಳಿ. ಇಲ್ಲಮ್ಮ, ನಾನು ಹೀಗೆ ರಾಮಕನ ಕಾರ್ಯದಲ್ಲಿ ಹೋಗ್ತಾ ಇದ್ದೇನೆ. ನೀನು ಕೂಡ ಪ್ರತಿಯೊಬ್ಬರು, ಎಂತವರು ಕೂಡ ಪ್ರತಿಯೊಬ್ಬರು ರಾಮನ ಸೇವೆ ಅಂತ ಹೇಳಿ ಅವ್ರಿಗೆ ಏನೇನು ಅವಕಾಶ ಸಿಗ್ತದೆ ಅದನ್ನೆಲ್ಲ ಮಾಡ್ತಾರೆ. ಸೇವಾ ರೂಪವಾಗಿ. ಆ ಏನು ಸಣ್ಣದ ದೊಡ್ಡದು ಒಟ್ಟಿನಲ್ಲಿ, ಹಾಗೆ ನೀನು ಕೂಡ ಆ ರಾಮನ ಸೇವೆ ಮಾಡು. ಆ ಸೇವೆ ಮಾಡು, ನಿನಗೂ ಆ ರಾಮನ ಸೇವಾ ಭಾಗ್ಯ ಸಿಗ್ತದೆ ಅಂತ ಹೇಳಿ. ನಾನು ಹೇಳಿ, ಇಲ್ಲಪ್ಪ, ನನಗೆ ಅವೆಲ್ಲ ಗೊತ್ತಿಲ್ಲ, ನನಗಿದೇ ಸೇವೆ, ನಾನು ಬಾಯಿಗೆ ಬಂದು ಬೀಳ್ಬೇಕಷ್ಟೆ. ಹೌದಾ, ನಿನ್ನ ಬಾಯಿಗೆ ಬಂದು ಬೀಳ್ಬೇಕಾ ನಾನು? ನೋಡ, ಬಾಯಿ ಹಾಕೊಳ್ಳೋಣ ಅಂತ ಹೇಳಿ ಮೊದಲೇ ದೊಡ್ಡ ದೇಹ ಬೆಳೆಸಿದ್ದ, ಇನ್ನೂ ಡಬಲ್ ಮಾಡಿಬಿಟ್ಟ, 10 ಯೋಜನ. ಅವಳು ಆಮೇಲೆ ಅದಕ್ಕೆ ಸರಿಯಾಗಿ ಅವಳು ಇನ್ನೂ ದೊಡ್ಡ ಬಾಯಿ ಮಾಡಿದ್ಲು. ಅವನು ಮತ್ತೆ ದೊಡ್ಡದು ಮಾಡ್ದ. ಹೀಗೆ ಇಬ್ರದ್ದು ಕಾಂಪಿಟೇಷನ್. ಅವ್ರಿಗೆ ಒಬ್ರಿಗಿಂತ ಅವಳು ದೊಡ್ಡ ಬಾಯಿ ಕಳೀತಾ ಇದ್ದಾಳೆ, ಇವನು ದೇಹ ಬೆಳೆಸ್ತಾ ಇದ್ದಾನೆ. ಕೊನೆಗೆ ಅವನು ಹಿಂಗೆ 70 ಆಯ್ತು, 80, 100 ಯೋಜನ. ಯಾವಾಗ ದೊಡ್ಡ ದೇಹ ಆಯ್ತು, ಅವಳು ದೊಡ್ಡ ಬಾಯಿ ಕಳೆದ. ಇವನಿಗೆ ಒಂದೇ ಸಾರಿ ಸಣ್ಣ ಒಂದು ನೊಣದ ರೂಪವನ್ನು ತಾಳಿ ಅವಳು ಬಾಯಿ ಒಳಗೆ ಹೋಗಿ ವಾಪಸ್ ಬಂದ್ಬಿಟ್ನಂತೆ. ಆಗ ಹೇಳಿದ, ಆಯ್ತಲ್ಲಮ್ಮ, ನಿನ್ನ ಆಸೆ ಏನು, ನಿನ್ನ ಬಾಯಿ ಒಳಗೆ ಬಂದು ಬಿಡಬೇಕು ಅಲ್ವಾ, ಹೋಗಿ ಅದಕ್ಕೆ ನಿನ್ನದು ಬಾಯಿ ಒಳಗೆ ನಾನು ಹೋಗಿ ಬಂದೆ. ಅವಳು ಬಾಯಿ ಹಿಂಗ್ ಮುಚ್ಚೋದ್ರೊಳಗೇನೆ ಆ ಹಲ್ಲು ಕಿಂಡಿಯಲ್ಲೂ ವಾಪಸ್ ಬಂದ್ಬಿಟ್ನೆ. ಅಷ್ಟು ದೊಡ್ಡ ದೇಹದಲ್ಲಿ ಒಂದು ನೊಣ ಹೋಗಿ ಬರೋದು ದೊಡ್ಡ ವಿಷಯ. ಅಷ್ಟು ಸಣ್ಣ ರೂಪದಲ್ಲಿ. ಆಗ ಅವಳಿಗೆ ಬಹಳ ಖುಷಿ ಆಯ್ತಂತೆ. ಆಯ್ತು, ನೀನು ರಾಮನ ಕಾರ್ಯವನ್ನು ಸಾಧಿಸಿ ಬರ್ತೀಯ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸಿಕೊಟ್ರು. ಹಾಗೆ ಮುಂದೆ ಹೋಗ್ತಾ ಇದ್ದಾನೆ. ಹಾರ್ತಾ ಇದ್ದಾನೆ. ಹಾರುವಾಗ ಎಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗಿಬಿಟ್ಟ. ಮುಂದಕ್ಕೆ ಹಾರ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ. ಏನಾಯ್ತಪ್ಪ ಇದು, ಚೆನ್ನಾಗಿ ಹಾರ್ತಾ ಇದ್ನಲ್ಲ, ಇನ್ನೇನು ಹತ್ರ ಬಂತು ಅನ್ನುವಾಗ ಏನಾಯ್ತು ಇದು ಅಂತ ನೋಡ್ತಾನೆ. ಕೆಳಗಡೆ ಅಲ್ಲಿ ಒಬ್ಬ ಸಿಂಹಿಕೆ ಅವಳು ಏನ್ ಮಾಡಿದಾಳೆ ಅಂತಂದ್ರೆ, ಈ ರಾಹು ಕೇತು ಅಂತೀವಲ್ಲ, ರಾಹು ಕೇತುವಿನ ಯಾರೋ ತಾಯಿ, ಹಿರಣ್ಯಕಶಿಪುವಿನ ತಂಗಿ, ಯಾರೋ ಸಿಂಹಿಕೆ. ಅವಳು ಏನ್ ಮಾಡ್ತಾಳೆ,
ಇದನ್ನ ಹಿಡ್ಕೊಂಡ್ಬಿಡ್ರಿ. ಇಲ್ಲ ಇಲ್ಲ, ಹಿರಣ್ಯಕಶಿಪುವಿನ ಆ ತಂಗಿ ಏನು, ತಂಗಿ ಅಲ್ಲ ಮಗಳು. ಆ ಅದೇನ್ ಮಾಡ್ತಾನ, ಹಿಡ್ಕೊಂಡ್ ಬಿಡ್ತಾನ. ಅಂದ್ರೆ ಅವಳಿಗೆ ಒಂದು ವರ ಇರ್ತದೆ, ಏನು ಅಂತಂದ್ರೆ ಅವಳು ಮೇಲೆ ಹಾರ್ತಾ ಇರ್ತಾವಲ್ಲ, ಕೆಳಗಡೆ ನೆರಳು ಇರ್ತದಲ್ಲ, ಆ ನೆರಳು ಹಿಡ್ಕೊಂಡ್ರೆ ಸಾಕು. ಆ ನೆರಳು ಹಿಡಿದು ಹಿಂಗ್ ಬಾಯಿ ಹಾಕೊಂಡ್ರೆ ಅದು ಬಂದು ಅವಳ ಬಾಯಿ ಬೀಳುತ್ತೆ. ಹಂಗೆ ಮೇಲೆ ಹನುಮಂತ ಹಾರ್ತಾ ಇದ್ದಾನೆ, ಕೆಳಗೆ ಸಮುದ್ರದಲ್ಲಿ ಆ ಹನುಮಂತನ ನೆರಳು ಬಿದ್ದಿದೆ. ಅದನ್ನ ನೋಡಿ ಇವಳು ಅದನ್ನ ತೆಗೆದು ಬಾಯಿ ಹಾಕೊಂಡೇ ಬಿಟ್ಲು. ಹಾಕೊಂಡ್ಬಿಟ್ಲು. ಹನುಮಂತ ಸೀದಾ ಒಳಗೆ ಹೋಗೇ ಬಿಟ್ಟ. ಒಳಗೆ ಹೋಗಿ ಹೋದ ಅಯ್ಯೋ ಇದೇನಪ್ಪ ಇದು ಅಂತ ಹೇಳಿ ನೋಡೋದ್ರಲ್ಲಿ ಅವನು ಪುನಃ ತನ್ನ ಹ್ಮ್, ಹನುಮಂತನಿಗೆಲ್ಲ ಯಾವ ಲೆಕ್ಕ, ಕೊನೆಗೆ ಅವಳು ಹೊಟ್ಟೆಯನ್ನ ಬಗೆದು ತಾನು ಹೊರಗೆ ಬಂದಂತೆ. ಅಂದ್ರೆ ಅವಳ ಕತೆ ಮುಗೀತು. ಅಂದ್ರೆ ಆ, ಏನು ಬ್ರಹ್ಮದೇವರ ವರದಿಂದ ಯಾರಿಗೂ ಕೂಡ ಭೇದಿಸ್ಲಿಕ್ಕೆ ಆಗದೆ ಇರೋ, ಅಂದ್ರೆ ಈ ಸಮುದ್ರವನ್ನ ದಾಟಿ ಆ ಕಡೆ ಹೋಗ್ಲಿಕ್ಕೆ ಇದ್ದಂತ ಒಂದು ದೊಡ್ಡ ಅಡೆತಡೆ ಅಂದ್ರೆ ಸಿಂಹಿಕೆ ಆಗಿರ್ಲಿ. ಯಾಕಂದ್ರೆ ರಾವಣ ಬೇಕು ಅಂತಲೇ ಅವಳನ್ನ ಅಲ್ಲಿಟ್ಟಿದ್ದ. ಯಾರು ಈ ಒಂದು ಸಮುದ್ರಕ್ಕೆ ಬರುವ, ಈ ಸಮುದ್ರವನ್ನ ಹಾರಿ ಲಂಕೆಗೆ ಯಾರು ಬರಬಾರ್ದು ಅಂತ ಹೇಳಿ. ಅದು ಯಾಕೆಂದ್ರೆ ಹಿಂದೆ ಸುಗ್ರೀವನು ಕೂಡ ಹೇಳಿದ, ಒಂದು ಛಾಯಾಗ್ರಹ ಇದೆ ಅಂತ ಹೇಳಿ ಕೇಳಿದ್ದೆ ನಾನು, ಅದನ್ನ ಬೇಯಿಸಿ ಹೋಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ವಂತೆ ಅಂತ ಹೇಳಿ. ಹಾಗೆ ಆ ಒಂದು ದೊಡ್ಡ ಅಡಚಣೆ ಏನಿತ್ತು ಅದು ಈಗ ಕ್ಲಿಯರ್ ಆಯ್ತು. ಈಗ ಹೋಗಿ ಹನುಮಂತ ತಾನು ಆ ಕಡೆ ದಡವನ್ನ ಹೋಗಿ ಇಳಿದು ತಾನು ನೋಡ್ತಾ ಇದ್ದಾನೆ. ನೋಡ್ತಿದ್ದ ಹಾಗೇನೆ ರಾಮನಿಗೆ ದೊಡ್ಡ ನಮಸ್ಕಾರ ಮಾಡಿದವ. ಎಂತಹ ರಾಮನ ಕಾರುಣ್ಯ ಎಂತದ್ದು! ಯಾಕೆ ಅಂತಂದ್ರೆ ತನ್ನ ಹೆಂಡತಿಯನ್ನ ಕದ್ದವನಿಗೂ ಕೂಡ ಇಂತಹ ಸಾಮ್ರಾಜ್ಯ ವೈಭೋಗ ಕೊಟ್ಟಿದ್ದಾನಲ್ಲ, ಎಂತಹ ಕರುಣಾಮಯಿ ಭಗವಂತ ಅಂತ ಹೇಳಿ ರಾಮನಿಗೆ ನಮಸ್ಕಾರ ಮಾಡಿದ. ಯಾಕೆಂದ್ರೆ ದೊಡ್ಡ ದೊಡ್ಡ ಭಕ್ತರಿಗೆ ಕೊಡೋದು ದೊಡ್ಡ ವಿಷಯ ಅಲ್ಲ. ತನ್ನ ಹೆಂಡತಿಯನ್ನು ಅಪಹಾರ ಮಾಡಿದ್ದಾನೆ, ಅಂತಹ ಯೋಗ್ಯನಿಗೂ ಕೂಡ ಇಂತಹ ವೈಭೋಗ ಸಾಮ್ರಾಜ್ಯವನ್ನು ಕೊಟ್ಟಿದ್ದಾನಲ್ಲ. ಯಾಕೆಂದ್ರೆ ಸುವರ್ಣ ನಗರಿ ಅದು. ಬರೀ ಏನಂತೀವಿ, ಆ ಅಲ್ಲಿರುವ ಪ್ರತಿ ಮೈ ಮೇಲೆ ಹಾಕೊಳ್ಳುವ ಬಟ್ಟೆ ಏನು ಒಡವೆಗಳು ಮಾತ್ರ ಬಂಗಾರ ಅಲ್ಲ. ಪ್ರತಿಯೊಂದು ಮನೆಯೂ ಕೂಡ ಸುವರ್ಣಪಟ್ಟಣ. ಯಾಕಂದ್ರೆ ಅದು ಕುಬೇರನ ರಾಜ್ಯ ಅದು. ಏನೋ ಶ್ರೀಲಂಕಾ ಅಂತ, ಲಂಕೆ ಅಂದ್ರೆ ಕುಬೇರ ತಾನು ರಚನೆ ಮಾಡಿದ್ದು. ಆ ಕುಬೇರ ಯಾರು ಅಂತಂದ್ರೆ ಈ ಇವನು ಯಾರು, ರಾವಣನ ದೊಡ್ಡಮ್ಮನ ಮಗಳು. ಹಂಗಾಗಿ ಸೌತಿ ಮಕ್ಕಳು ಇವರೆಲ್ಲ. ಅವನು ಹೊಡೆದು ಓಡಿಸಿ ಅವನ್ನ ಪಾಪ ಇವನ್ ಬಂದು ಕೂತಿದ್ದ, ಯಾರು, ರಾವಣ. ಹಂಗಾಗಿ ಏನದು ಸುವರ್ಣ ನಗರಿ ಅದು. ಎಲ್ಲಿ ನೋಡಿದ್ರು ಬಂಗಾರ, ವಜ್ರ, ವೈಡೂರ್ಯ. ಅದು ಇಲ್ಲ. ಆಮೇಲೆ ರಾತ್ರಿಯೂ ಕೂಡ ಹಗಲಿನ ಹಾಗೆ ಬೆಳಗ್ತಾ ಇದೆ. ಈಗಾಗಲೇ ರಾತ್ರಿ ಇನ್ನೇನು ರಾತ್ರಿ ಈಗ 5:30 ಕಾಲಿದ್ನಲ್ಲ, ಸುಮಾರು ಒಂದು 7-8 ಗಂಟೆ ಆಗಿದೆ. ಹೋಗಿ ಇಳಿದಿದ್ದಾನೆ ಹನುಮಂತ. ಇನ್ನೂ ಸ್ವಲ್ಪ ಕತ್ತಲೆ ಆಗ್ಲಿ ಅಂತ ಹೇಳಿ ಆ ತಾನು ಕಾದ. ಸ್ವಲ್ಪ ಹೊತ್ತು ಒಂದು ಕಾದು ಆ ತಾನು ಅಲ್ಲಿ ತ್ರಿಕೂಟ ಪರ್ವತ ಅಂತ ಹೇಳಿ ಆ ತ್ರಿಕೂಟ ಪರ್ವತವನ್ನ ಏರಿ ಕುತ್ಕೊಂಡು ತಾನು ಯೋಚನೆ ಮಾಡ್ತಾ ಇದ್ದ. ಹೆಂಗೆ ಹೋಗುತ್ತೆ ಅಂತ ಅಭೇದ್ಯವಾದಂತಹ ಪಟ್ಟಣ ಇದು. ಇದ್ರ ಒಳಗೆ ಒಂದು ಅವನೆಲ್ಲ ವಿಚಾರ ಮಾಡಿ ಅಲ್ಲಿ ಹೇಗಿದೆ ಭದ್ರತೆ ಅಂತಂದ್ರೆ, ಒಂದು ಸೊಳ್ಳೆ ಕೂಡ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಅಂತಹ ಭದ್ರತೆ. ಇದನ್ನ ಹೇಗೆ ನಾನು ಭೇದಿಸಿ ಹೋಗೋದು ಒಳಗೆ? ಆ? ಈಗ ಒಳಗೆ ಹೋಗಬೇಕು, ಎಲ್ಲಾ ರಾಕ್ಷಸರ ಕಣ್ಣು ತಪ್ಪಿಸ್ಬೇಕು. ಯಾಕೆಂದ್ರೆ ಒಳಗೆ ಏನೇನ್ ವ್ಯವಸ್ಥೆ ಇದೆ ಯಾರಿಗೂ ಗೊತ್ತಿಲ್ಲ. ಎಲ್ಲರ ಕಣ್ಣು ತಪ್ಪಿಸಿ ಸೀತೆಯನ್ನು ಹುಡುಕ್ಬೇಕು, ಎಲ್ಲಿದ್ದಾಳೆ ಅಂತ ಹುಡುಕಿ ಮಾತಾಡಿಸ್ಕೊಂಡು ವಾಪಸ್ ಬರ್ಬೇಕು. ಹ್ಮ್ ಇದನ್ನ ಅದಕ್ಕೆ ತಾನು ಯೋಚನೆ ಮಾಡಿದ. ಸ್ವಲ್ಪ ಹೊತ್ತು ಆಗ್ಲಿ ಎಲ್ಲಾ ಕಡೆ ಯೋಚನೆ ಮಾಡಿ ತಾನು ಒಂದು ಸಣ್ಣ ರೂಪ ತೊಟ್ಟ. ಸಣ್ಣ ಅಂದ್ರೆ ಒಂದು ಅಳಿಲಿದ್ದಂಗಪ್ಪ, ಸಣ್ಣ ಅಳಿಲಿನ ಹಾಗೆ, ತಾನು ಸಾಮಾನ್ಯ ಕಪಿಯ ಹಾಗೆ ತಾನು ಒಂದು ರೂಪ ತೊಟ್ಟು ತಾನು ಹೊರಟ ನಿಧಾನವಾಗಿ. ಅಲ್ಲೆಲ್ಲೋ ಒಂದು ಸಂಧಿ ಕಾಣ್ತಾ ಇತ್ತು, ಗೇಟ್. ಅದ್ರಲ್ಲಿ ನುಸ್ತು ಹೋಗಿ ಬಿಡಲ್ಲ ನಾನು ಅಂತೇಳಿ, ಯಾರು ಇಲ್ಲ ಅತ್ಲಾಗ ಕಾಣಲ್ಲ ಅಂತ ಹೇಳಿ ತಾನು ನಿಧಾನ ಹೋಗ್ತಾ ಇದ್ದಾನೆ. ಯಾರೋ ಒಬ್ಳು ಬಂದು ಹಂಗೆ ಬಾಲ ಹಿಡಿದ ದರ 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 ಎಳ್ದ್ಬಿಟ್ಲು. ಯಾರಪ್ಪ ಇದು ಅಂತ ನೋಡ್ತಾನೆ. ಒಬ್ಳು ಅವಳು ಯಾರೋ ಸಿಂಹಿ, ಇವಳು ಯಾರೋ ಲಂಕಿ. ಅಂದ್ರೆ ಅವಳೊಂದು ಕ್ಷುದ್ರ ದೇವತೆ, ಅಲ್ಲಿ ಗ್ರಾಮ ದೇವತೆ ಅಂತೀವಲ್ಲ ನಾವು, ಹಾಗೆ ಆ ಇಡೀ ಲಂಕಾ ಪಟ್ಟಣವನ್ನ ರಕ್ಷಣೆ ಮಾಡುವಂತಹ ಗ್ರಾಮ ದೇವತೆ ಯಾರೋ ಲಂಕಿನಿ. ಆ ಅವಳು ಬಂದು, ಏಯ್ ಕೋತಿ, ಏನ್ ಮಾಡ್ಲಿಕ್ಕೆ ಹೊರಟಿದಿ? ನನ್ನನ್ನ ಭೇದಿಸಿ ಹೋಗ್ತಾ ಇದೀಯ. ನನ್ನ ಅಪ್ಪಣೆ ಇಲ್ಲದೆ ಯಾರೂ ಲಂಕಾಪಟ್ಟಣವನ್ನು ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹ್ಮ್? ಒಳಗೆ ಹೋಗಬೇಕು ಅಂತಂದ್ರೆ ನನ್ನ ಜಯಿಸಿ ಹೋಗ್ಬೇಕು. ಆಗ ಹನುಮಂತ ಹೇಳಿದ, ಇಲ್ಲಮ್ಮ, ನಾನು ಒಂದು ಸಾಮಾನ್ಯ ಕಪಿ. ನಾನು ನೋಡ್ ಏಟ್ ಹೊಡೆಯದಿಲ್ಲ ನಾನು. ನನ್ನ ಹಿಂಗೆ ಎಳ್ದು ಹಾಕ್ಬಿಟ್ಟೆ. ನಾನು ಪ್ರವಾಸಕ್ಕಾಗಿ ಬಂದಿದ್ದೇನೆ. ಒಳಗೆ ಹಂಗೆ ಒಂದು ರೌಂಡ್ ಹಾಕೊಂಡು ಎಲ್ಲ ನೋಡ್ಕೊಂಡು ವಾಪಸ್ ಹೋಗ್ಬಿಡ್ತೇನೆ ನಾನು. ಯಾರಿಗೇನ್ ಸಮಸ್ಯೆ ಮಾಡ್ಲಿಕ್ಕಾಗ್ತದೆ ಅಂತ ಹೇಳಿ ತಾನು ಮನವಿ ಮಾಡ್ಕೊಂಡ ಹನುಮಂತ. ಆದ್ರೆ ಇಲ್ಲ, ಅವಳು ಹೇಳ್ತಾ ಇದ್ದಾಳೆ, ಅವೆಲ್ಲ ನಡೆಯೋಲ್ಲ ನನ್ನ ಹತ್ರ. ಹ್ಮ್ ನೀನು ಒಳಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಹೋಗ್ಲೇಬೇಕು ಅನ್ನೋ ಹಾಗಿದ್ರೆ ನನ್ನನ್ನ ಭೇದಿಸಿ ಹೋಗ್ಬೇಕು, ನೀನು ನನ್ನನ್ನ ಗೆದ್ದು ಹೋಗ್ಬೇಕು. ಆಗ ಮತ್ತೆ ಹೇಳ್ತಾ ಇದ್ದಾನೆ, ಇಲ್ಲಮ್ಮ, ನಾನು ಬರೀ ವಿಸಿಟರ್ಸ್ ಅಷ್ಟೇ. ಹಂಗೆ ಒಂದು ನೋಡ್ಕೊಂಡು ಬಹಳ ಚಂದ ಕಾಣ್ತಾ ಇದೆ ನಗರ, ಹಂಗೆ ಒಂದು ರೌಂಡ್ ಹಾಕೊಂಡು ಹೋಗ್ತೀನಿ.
ಅಂತ ಹೇಳಿದ್ರು ನಾನು ಕೇಳ್ತಾ ಇಲ್ಲ. ನಾನು ಅವಳಿಗೆ ಸಿಟ್ಟು ಬಂದು ಎತ್ತಿ ಜೋರು ಗುದ್ದಿ ಬಿಟ್ಲಂತ ಒಂದು ಹನುಮಂತನೇ. ಮೊದಲೇ ಇಟ್ಟು ದೇಹ ಇಟ್ಕೊಂಡಿದ್ದ ಅವನು. ಅವಳು ಬೇರೆ ಸರಿ ಗುದ್ದಿ ಬಿಟ್ಲು ಅವನಿಗೆ. ಕೊನೆಗೆ ಎಲ್ಲ ಇವಳು ನನಗೆ ಹೊಡಿತಾಳಲ್ವ. ಯಾಕೆಂದ್ರೆ ನಾನೇನೋ ಹೆಣ್ಣಿನ ಮೇಲೆ ಕೈ ಮಾಡಬಾರದು ಅಂತ ಸುಮ್ಮನೆ ಇದ್ರೆ ಇವಳಾಗೆ ಹೊಡೆದಿದ್ದಾಳೆ ಅಂತಂದ್ರೆ ನಾನು ನನ್ನ ಶಕ್ತಿ ತೋರಿಸ್ಬೇಕು, ಇವಳ ಶಕ್ತಿ ತೋರಿಸಿಲ್ಲಲ್ಲ ಅಂತ ಹೇಳಿ ಹಂಗೆ ಒಂದು ಕೈಯಲ್ಲಿ ಹಿಂಗೆ ಟಚ್ ಮಾಡಿದ್ ನಾನು. ಟಚ್ ಮಾಡಿದ ಕೂಡಲೇ ಅವಳು ಎಲ್ಲ ಸುಸ್ತಾಗಿ, ಈ ಅಂತಂದ್ರೆ ಬಹಳ ಆ, ದಣಿದು ಹೋಗೋದಂತೀವಲ್ಲ ಹಾಗೆ ದಣಿದು ಹೋದ್ಬಿಟ್ಲಂತ. ಅವಳ ಶಕ್ತಿ ಎಲ್ಲ ಕುಂದಿ ಬಿಡ್ತಂತೆ. ಕೂಡ್ಲೆ ತಾನು ಶರಣಾದ್ಲು. ಯಾರಪ್ಪ ನೀನು? ಯಾಕೆಂದ್ರೆ ಎಂತಹ ನಿನ್ನನ್ನು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಳು ಕೂಡ್ಲೆ ಶರಣಾದ್ಲು. ಯಾಕೆಂದ್ರೆ ಆ ಮೊದಲೇ ನಾವು ಹೇಳಿದಾಗೆ ಅವಳೊಂದು ಕ್ಷುದ್ರ ದೇವತೆ. ಆದ್ರೆ ಅವಳನ್ನ ಅಲ್ಲಿ ಹನುಮಂತ ಏನು ಲಂಕೆಯನ್ನ ಕಾಯ್ಲಿಕ್ಕೆ ಅಂತ ಹೇಳಿ ರಾವಣ ತಾನು ನೇಮಿಸಿದ್ದ. ಯಾಗ ಅವನು ಹೇಳ್ತಾನೆ, ನನಗೆ ಬ್ರಹ್ಮದೇವರ ವರ ಇತ್ತು, ಯಾರನ್ನೂ ನಿನ್ನನ್ನು ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮುಂದೊಂದು ದಿವಸ ರಾಮನ ಕಾರ್ಯವಾಗಿ ಒಂದು ಕಪಿ ಬರ್ತದೆ. ಆ ಆ ಕಪಿ ನಿನ್ನನ್ನ ಸೋಲಿಸ್ತದೆ. ಆಗ ಆಗ ತಿಳ್ಕೊ, ಆ ಸಂಕೇತ ಏನು ಅಂತಂದ್ರೆ ಅದು ರಾವಣನ ಮತ್ತೆ ಈ ಲಂಕೆಯ ಅಂತ್ಯದ ಸಮಯ ಅಂತ ಹೇಳಿ ಆ ಆ ಬ್ರಹ್ಮದೇವರು ನನಗೆ ಹೇಳಿದ್ರು ಅಂತ ಹೇಳಿ ಅವಳ ಲಂಕಿನಿ ತಾನು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆ ಕ್ಷಣದಲ್ಲೇ ನಿಲ್ಲಲ್ಲ, ಅಲ್ಲಿವರೆಗೂ ನೀನು ಅಲ್ಲೇ ಇರಬೇಕು ಅಂತ ಹೇಳಿ ಮುಗೀತು. ಈ ರಾವಣನ ಅಂತ್ಯಕಾಲ ಬಂದಿದೆ, ನೀನು ನಿರ್ಭಯವಾಗಿ ಹೋಗು ಅಂತ ಹೇಳಿ ಒಳಗೆ ಬಿಡ್ತಾನೆ. ಹನುಮಂತ ಸಣ್ಣ ರೂಪ ತೊಟ್ಟು ತಾನು ಒಳಗೆ ಎಲ್ಲೋ ನುಸ್ಕೊಂಡು ತಾನು ಹೋಗ್ತಾ ಇದ್ದಾನೆ. ಹೋಗಿ ನೋಡ್ತಾನೆ, ಏನೋ ಒಂದೊಂದೇ ಒಂದೊಂದೇ ಮನೆಯನ್ನು ಹೋಗ್ತಾ 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 ಹೊರಟ. ಹೋಗುವಾಗ ಈಗ ಅವನು ಬುದ್ಧಿವಂತಿಕೆಯಿಂದ ಹೋಗ್ತಾ ಇಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತಿಲ್ಲ ನನ್ನನ್ನು ಯಾರ್ಯಾರೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಹೇಗೆ ಹೇಗಿದೆ ಗೊತ್ತಿಲ್ಲ. ಹಂಗಾಗಿ ಒಂದ್ ರೀತಿ ಈ ಕಪಿಗಳು ಏನ್ ಮಾಡ್ತಾವ, ಐಲ್ ಪೈಲ್ ಮಾಡ್ತಾವಲ್ಲ, ಹಂಗೆ ಐಲ್ ಪೈಲ್ ಮಾಡ್ಕೊಂತ ಹೋಗ್ತಾ ಇದ್ದಾನು. ಅಲ್ಲ ಹಾರೋದು, ಅಲ್ಲೇನೋ ಕೆಳಗಿದಂಗ್ ಮಾಡೋದು, ಹೀಗೆಲ್ಲ ಬಹಳ ರಹಸ್ಯವಾಗಿ ಹೋಗ್ತಾ ಇದ್ದಾನೆ. ಹೋಗ್ತಾ ಹೋಗ್ತಾ ಹೋಗಿ ನೋಡ್ತಾನೆ, ಏನು ಎಲ್ಲ ಕೆಲವರು ಜಪ ಮಾಡ್ತಾ ಇದ್ದಾರಂತೆ ರಾತ್ರಿ. ಕೆಲವರು ಅಂತೂ ಎಣ್ಣೆ ಎಣ್ಣೆ ಕುಡಿದು ಫುಲ್ಲು ತೇಲಾಡ್ತಾ ಇದ್ದಾರೆ. ಅದ್ರಲ್ಲಿ ಏನು ಹೆಣ್ಮಕ್ಳು ಗಂಡು ಮಕ್ಳು ಅಂತ ಏನಿಲ್ಲ, ಹಂಗೆ ಎಲ್ಲರೂ ಕೆಲವರು ಎಲ್ಲ ಎಣ್ಣೆ ಗಿಣ್ಣೆ ಕುಡಿದು ಕುಸ್ತಿ ಕುಸ್ತಿ ಆಡ್ಲಿಕ್ಕೆ ಎಲ್ಲ ಕೈ ತಟ್ಕೊಂತ ಇದ್ದಾರಂತೆ. ಆ ಹೀಗೆ ಒಂದೊಂದು ಒಂದೊಂದು ವಿಚಿತ್ರ. ಯಾರ ಮನೆಯಲ್ಲಿ ನೋಡಿದ್ರು ಬರೀ ಕುಡಿಯೋದು ತಿನ್ನೋದು ಹೀಗೆ, ಅಂದ್ರೆ ಎಲ್ಲ ಸಂಜೆ ಸಂಜೆ ಟೈಮ್ ಅಲ್ಲ. ಎಲ್ಲರದ್ದು ಶುರುವಾಗ್ಬಿಟ್ಟಿದೆ ಕಾರ್ಯಕ್ರಮ. ಆಮೇಲೆ ಕೆಲವರು ಡ್ಯಾನ್ಸ್ ಗಿನ್ಸ್ ಮಾಡ್ತಾ ಇದಾರಂತೆ. ಹೀಗೆ ಒಬ್ಬೊಬ್ರದ್ದೇ ಮನೆಯನ್ನ ಹೋಗ್ತಾ ಹೋಗ್ತಾ ಹೋದ. ಅಂದ್ರೆ ಅಲ್ಲೆಲ್ಲ ಸಾಲಿಗೆ ಒಂದು ರಾವಣನ ಮನೆ ಪಕ್ಕದಲ್ಲಿ, ಕುಂಭಕರ್ಣನ ಮನೆ, ಆಮೇಲೆ ಆ ಯಾರು ಶೂರ್ಪನಖಿ ಮನೆ ಎಲ್ಲಾನ ನೋಡಿದ. ಶೂರ್ಪನಖಿ ಅಂತೂ ಅವಳನ್ನು ನೋಡಿತಾನೆ. ಅವಳು ಏನು ಮೈಯಲ್ಲೆಲ್ಲ ವಸ್ತ್ರ ಇಲ್ಲ, ಯಾರ್ದೋ ಗಂಡಸರ ಜೊತೆಗೆ ಕುಣಿತಾ ಇದ್ದಾಳಂತೆ. ಫುಲ್ ಕುಡಿದು ಬಿಟ್ಟಿದ್ದಾಳಂತೆ, ಏನ್ ಮೈ ಮೇಲೆ ಪ್ರಜ್ಞೆನೂ ಇಲ್ಲ. ಆಮೇಲೆ ಕುಂಭಕರ್ಣನ್ ಮನೆ ನೋಡ್ತಾನೆ. ಅವ್ನ ಏನು ಗೊರಕೆ ಹೊಡಿತ, ಆ ಇಡೀ ಮಂಚನೆ ಅಗಲ್ತಾ ಇದೆ ಅಂತ. ಹಂಗೆ ಓಹೋ ಇವನೇ ಕುಂಭಕರ್ಣ ಅಂತ ಹೇಳಿ ತಾನು ವಿಚಾರ ಮಾಡಿದ. ಆಮೇಲೆ ಎಲ್ಲಾ ಮನೆಯನ್ನು ಹೋಗುದ, ಎಲ್ಲಿ ನೋಡಿದ್ರು ಬರೀ ಕುಡಿಯೋರು ತಿನ್ನೋರು ಕುಡಿಯೋರು ಇಂಥದೇ ನೋಡ್ತಾ ಇದ್ದ. ಆಮೇಲೆ ಎಲ್ಲ ಅಸಭ್ಯವಾಗಿರೋರು, ಎಲ್ಲ ಬೆತ್ತಲೇ ಇದ್ದಾರೆ ಕೆಲವರು, ಅದನ್ನೆಲ್ಲ ನೋಡ್ತಾ ನೋಡ್ತಾ ಹೋದ. ಆಮೇಲೆ ಎಲ್ಲಾ ಮನೆಯನ್ನು ನೋಡಿದ. ಆದ್ರೆ ಒಂದು ಮನೆಯಲ್ಲಿ ಮಾತ್ರ ದೀಪ ಉರಿತಾ ಇತ್ತಂತೆ. ಯಾವ ದೀಪ ಅಂತಂದ್ರೆ ನಂದಾದೀಪ. ಮುಂದೆ ಇಡೀ ಲಂಕೆಯನ್ನ ಬೆಳಗುವ ದೀಪ, ಅದೇ ವಿಭೀಷಣನ ಮನೆ. ಆ ಒಂದು ಮನೆಯಲ್ಲಿ ಮಾತ್ರ ನಿರಂತರವಾಗಿ ರಾಮನಾಮ ಸ್ಮರಣೆ ಬರ್ತಾ ಇತ್ತಂತೆ. ಅಂದ್ರೆ ವಿಭೀಷಣ ತಾನು ಕುತ್ಕೊಂಡು ಆ ವಿಭೀಷಣ ತಾನು ರಾಮನಾಮ ಸ್ಮರಣೆಯನ್ನು ಮಾಡ್ತಾ, ಅಂದ್ರೆ ಲಂಕಾಪಟ್ಟಣದಲ್ಲಿ ಅಂತಹ, ಯಾಕಂದ್ರೆ ಅವನು ಬ್ರಹ್ಮದೇವರ ಬಳಿ ವರ ಪಡೆದಿದ್ದೆ ಅದು. ನಾನು ಯಾವುದೇ ಕಾರಣಕ್ಕೂ ಧರ್ಮವನ್ನು ಬಿಟ್ಟು ಹೋಗಬಾರ್ದು, ಯಾವಾಗಲೂ ನಾನು ಧಾರ್ಮಿಕನಾಗಿರ್ಬೇಕು ಅಂತ ಹಂಗೆ ಸದಾ ಅಲ್ಲಿ ರಾಮನಾಮ ಸ್ಮರಣೆ ಮಾಡ್ತಾ ಇದ್ದಾನೆ ಯಾರು ವಿಭೀಷಣ. ಕೊನೆಗೆ ನಿಧಾನವಾಗಿ ಆ ರಾವಣನ ಅಂತಃಪುರವನ್ನು ತಾನು ಪ್ರವೇಶ ಮಾಡ್ತಾನೆ. ರಾವಣ ಅಂತಃಪುರವನ್ನು ಪ್ರವೇಶ ಮಾಡಿದ. ಪ್ರವೇಶ ಮಾಡಿ ನೋಡ್ತಾನೆ, ಏನು ರಾವಣ 10 ತಲೆ, 10 ತಲೆ ರಾವಣ ಏನೋ ತನ್ನೆಲ್ಲಾ ಭುಜಗಳನ್ನು ಇಟ್ಟುಕೊಂಡು ತಾನು ಮಲ್ಕೊಂಡಿದ್ದಾನಂತೆ. ಅವನ ಪಕ್ಕದಲ್ಲೇ ಒಬ್ಬ ಬಹಳ ಸುಂದರವಾದಂತ ಆ ಹೆಣ್ಮಗಳು ಕೂತ್ಕೊಂಡಿದ್ದಾಳೆ. ಅದನ್ನು ನೋಡಿ ಹನುಮಂತನಿಗೆ ಬಹಳ ಖುಷಿಯಾಗ್ಬಿಡುತ್ತೆ. ನಾನು ಸೀತೆ ಸಿಕ್ಬಿಟ್ಲು ಅಂತ ಹೇಳಿ ಚಂಗನ ಹಾರಿ ಅವನು ಬಾಲಕ ಒಂದ್ಸರಿ ಮುತ್ತು ಕೊಟ್ಟನಂತೆ. ಯಾಕಂದ್ರೆ ಕಪಿಗಳಿಗೆ ಬಾಲ ಅಂದ್ರೆ ಬಹಳ ಖುಷಿ ಅಂತ. ಅಂದ್ರೆ ಅವರಿಗೆ ಏನ್ ಮಾಡಿದ್ರು ಸಿಟ್ಟು ಬರಲ್ಲ, ಬಾಲ ಹಿಡಿದ್ರೆ ಬಾಲಕ ಸಿಟ್ಟು ಬರ್ತದ. ಹಂಗಾಗಿ ಹನುಮಂತ ಒಂದೇ ಸರಿ ಹಾರಿ ಅವನ ಬಾಲಕ್ಕೆ ಮುತ್ತು ಕೊಟ್ಟನಂತೆ. ಶಬಾಷ್, ಎಷ್ಟು ಬೇಗ ಹುಡುಕ್ಬಿಟ್ಟಿಲ್ಲ. ಆಮೇಲೆ ಕೂಡಲೇ ಯೋಚನೆ ಮಾಡಿದಂತೆ, ಅಲ್ಲ ನಾನು ಕೇಳಿದ್ದೆ ಸೀತಾಮಾತೆ ಮಹಾಪತಿವ್ರತೆ ಅಂತ ಹೇಳಿ, ಅಂಥದ್ರಲ್ಲಿ ಈ ಅಯೋಗ್ಯನ ಪಕ್ಕದಲ್ಲಿ ಹೇಗೆ ಬರ್ಲಿಕ್ಕೆ ಸಾಧ್ಯ? ಛೇ, ನಾನು ಹೆಂಗೆ ಯೋಚನೆ ಮಾಡಿದ್ನಲ್ಲ ಅಂತ ಹೇಳಿ ಆ ಎಲ್ಲಾ ಇಡೀ ಅಂತಃಪುರದಲ್ಲೆಲ್ಲ ನೋಡಿದ. ಅಂದ್ರೆ ರಾವಣನಿಗೆ ಒಬ್ಬ ಪತ್ನಿ ಇಲ್ಲ, ಬೇಕಾದಷ್ಟು ಜನ ಇದ್ದಾರೆ.
ಅವ್ರನ್ನೆಲ್ಲ ನೋಡಿ ನಿಂತೇವೆ. ಒಬ್ಬೊಬ್ರು ಒಂದೊಂದು ರೀತಿ ವಿಚಿತ್ರ. ಕೆಲವರು ಕುಡಿದಿದ್ದಾರಂತೆ, ಕೆಲವರು ಮೈ ಮೇಲೆ ವಸ್ತ್ರ ಇಲ್ಲ, ಕೆಲವರು ಹೇಗೋ ಇದ್ದಾರೆ, ಕೆಲವ್ರನ್ನ ಬೆತ್ತಲೆ ಹೇಗೆ ನೋಡಿದ, ಹೀಗೆ ಎಲ್ಲಾ ನೋಡಿದ. ತಾನು ನೋಡ್ತಾ ನೋಡ್ತಾ ಕೊನೆಗೆ ಆದ್ರೆ ಸೀತಾ ಮಾತೆ ಸಿಗ್ಲಿಲ್ಲ. ಆ ಏನ್ ಮಾಡುದು ಅಂತ ಹೇಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ಎಂತೆಂತ ಅಶ್ಲೀಲವಾದ ದೃಶ್ಯವನ್ನೆಲ್ಲ ನೋಡಿದ. ಆದ್ರೆ ಅಲ್ಲ, ಬ್ರಹ್ಮಚಾರಿ ಅಂತೀರಿ, ಬ್ರಹ್ಮಚಾರಿಯಾಗಿ ಇಂಥ ಕೆಲಸ ಮಾಡೋದ? ಕಂಡ ಹೆಣ್ಮಕ್ಳನ್ನೆಲ್ಲ ಹೆಂಗೆಂಗೋ ಇರುವ ಅವಸ್ಥೆಯಲ್ಲಿ ನೋಡಿ ಮತ್ತೆ ಅವನು ಬ್ರಹ್ಮಚಾರಿ ಹಾಳಾಗ್ಲಿಲ್ವಾ ಅಂತಂದ್ರೆ ಆ ಪ್ರಶ್ನೆ ಹನುಮಂತನಿಗೆ ಬಂತಂತೆ. ಇವ್ ನಾನೊಬ್ಬ ಬ್ರಹ್ಮಚಾರಿಯಾಗಿ ಏನೆಲ್ಲ ನೋಡ್ಬಿಟ್ನಲ್ಲ ನಾನು ಅಂತ ಹೇಳಿ ಕೂಡ್ಲೆ ಅವನಿಗೆ ಆಗ ಹೇಳ್ತಾನೆ ಹನುಮಂತ, ಇಲ್ಲ, ನನ್ನ ಬ್ರಹ್ಮಚರ್ಯ ಸ್ವಲ್ಪವೂ ಲೋಪ ಆಗಿಲ್ಲ. ಯಾಕೆಂದ್ರೆ ನಾನು ಇಷ್ಟೆಲ್ಲ ಅಶ್ಲೀಲವಾದ, ಯಾಕೆಂದ್ರೆ ಲಂಕೆಯನ್ನ ಪ್ರವೇಶ ಮಾಡುವಾಗ ಮಾಡುವಾಗಿಂದ ಇಲ್ಲಿಯವರೆಗೆ ಬರೀ ಅಶ್ಲೀಲ ಇದನ್ನೇ ನಾನು ನೋಡ್ತಾ ಇದ್ದೇನೆ. ಎಷ್ಟೋ ಜನರನ್ನ ಬೆತ್ತಲೆಯಾಗಿ ನೋಡಿದ್ದೇನೆ, ಆದರೆ ನನ್ನ ಮನಸ್ಸಿನಲ್ಲಿ ಸ್ವಲ್ಪವೂ ಚಂಚಲತೆ ಬಂದಿಲ್ಲ. ಅಂದ್ರೆ ನನ್ನ ಮನಸ್ಸು ಒಳಗೆ ಬರುವಾಗ ಎಷ್ಟು ಪರಿಶುದ್ಧವಾಗಿತ್ತೋ ಈಗೂ ಕೂಡ ಅಷ್ಟೇ ಪರಿಶುದ್ಧವಾಗಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಇಂದ್ರಿಯಗಳು ಏನ್ ಮಾಡ್ತಾವೆ ಅನ್ನೋದು ಮುಖ್ಯ ಅಲ್ಲ, ಆ ಇಂದ್ರಿಯಗಳಿಂದ ನಮ್ಮ ಮನಸ್ಸು ಏನು ಯೋಚನೆ ಮಾಡ್ತದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ನನ್ನ ಮನಸ್ಸು ಎಲ್ಲೂ ವಿಕಾರ ಆಗಿಲ್ಲ. ಯಾಕೆಂದ್ರೆ ನಾನು ನನ್ನ ತಾಯಿಯನ್ನು ಹುಡುಕ್ತಾ ಇದ್ದೆ, ಹಾಗಾಗಿ ನನಗೆ ಎಲ್ಲರೂ ತಾಯಿ ಹಾಗೆ ಕಾಣ್ತಾ ಇದ್ದಾರೆ. ಹಾಗಾಗಿ ನನಗೆ ಆ ಆತರ ಏನು ಬ್ರಹ್ಮಚರ್ಯ ದೋಷ ಸಾಧ್ಯವೇ ಇಲ್ಲ ಅಂತ ಹೇಳಿ ಹನುಮಂತ ತಾನು ಹೇಳಿದ. ಹೇಳ್ಕೊಂಡು ತಾನು ಏನು, ಹಾಗಾಗಿ ಅಲ್ಲೆಲ್ಲ ಹುಡುಕಿದ, ಕೊನೆಗೆ ಸಿಗ್ಲಿಲ್ಲ. ತಾನು ಪುನಃ ಆ ಹುಡುಕ್ತಾ ಹುಡುಕ್ತಾ ತಾನು ಆ ಏನು ಶುರು ಮಾಡ್ತಾನೆ ಬೇರೆ ಕಡೆ. ಎಲ್ಲಿದ್ದಾಳೆ ಸೀತಾಮಾತೆ ಅಂತ ಹೇಳಿ ಕೊನೆಗೆ ಏನಾಗ್ತದೆ ಅನ್ನುವುದನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳಿದ್ರೆ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾತ್ಮನೇ ಕರೋಮಿ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಇಲ್ಲಿಯವರೆಗೆ ನನ್ನೊಳಗೆ ಹರಿವಾಯುಗುರುಗಳು ನಿಂತು ಏನು ವಿಧಿಸಿದರು ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಈ ಜೂಮ್, ಯೂಟ್ಯೂಬ್, ಫೇಸ್ಬುಕ್ನಲ್ಲಿ ವೀಕ್ಷಿಸಿದಂತೆ ಎಲ್ಲ ಧನ್ಯವಾದಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಸ್ಟರ್ಸ್, ಯಾರಾದರೂ ಏನಾದರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಇವತ್ತು ಯಾಕೆ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದಾರಲ್ಲ, ಎಲ್ಲ ಶನಿವಾರ ಭಾನುವಾರ ಬಂತು ಅಂತ ಎಲ್ಲ ಹೊರಟುಬಿಟ್ರ ಅಂತ. ಯೂಟ್ಯೂಬ್ ಅಲ್ಲಿ ಹೋಗಿದಾರೆಲ್ಲ. ಯೂಟ್ಯೂಬ್ ಅಲ್ಲೇ ಇದ್ದಾರೆ ಸುಮಾರು ಜನ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಪ್ರಶ್ನೆ ಬರದ ಹಾಗೆ ಹೇಳಿದಿರಿ ನೀವು, ಪ್ರಶ್ನಾತೀತವಾಗಿ. ನಾನು ಸುಂದರಕಾಂಡವನ್ನು, ರಾಮಾಯಣವನ್ನು ತುಂಬಾ ಸಲ ಕೇಳಿದ್ದೇನೆ, ಹಾಗೆ ಈ ಸುಂದರಕಾಂಡವನ್ನು ಕೂಡ ತುಂಬಾ ಸಲ ಕೇಳಿದ್ದೇನೆ, ತುಂಬಾ ಮಂದಿ ಹೇಳಿದ್ದು. ಆದ್ರೆ ಇಷ್ಟೊಂದು ಸುಂದರವಾಗಿ ವಿವರಿಸಿದನು ನೀವೇ, ನನಗೆ ಬೇರೆ ಕೇಳಲಿಲ್ಲ ನಾನು. ಅಷ್ಟು ತುಂಬಾ ಅದ್ಭುತವಾಗಿ ವಿವರಿಸಿ, ಅದ್ಭುತವಾಗಿ ಹೇಳಿದ್ದೀರಿ ನೀವು. ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿರ್ತದೆ, ಹನುಮಂತ ಅಲ್ವಾ? ನೀವು ಅದನ್ನು ಹೇಳಿದ್ದು ವಿವರಿಸಿದ್ದು ಉಂಟಲ್ಲ, ಅದು ತುಂಬಾ ಅದ್ಭುತವಾಗಿದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಎನರ್ಜಿ ಹೇಗಿದೆ? ಎನರ್ಜಿ, ನಾನು ಕಣ್ಣು ಓಪನ್ ಮಾಡಿ ಕೂತದ್ದು ಇವತ್ತು. ನಮಸ್ಕಾರ ಸರ್. ನಮಸ್ತೆ. ಒಂದು ಕವನ ಕಳ್ಸಿದ್ದೆ, ನೋಡಿದ್ರ ಸರ್? ನೀವು ಕ್ಲಾಸ್ ಸ್ಟಾರ್ಟ್ ಮಾಡಿದ್ಮೇಲೆ ಕಳ್ಸಿದೀನಿ, ನಾನು ನೋಡಿಲ್ಲ. ಓದಿ ಹೇಳಲ್ಲ ಸರ್? ಎಲ್ಲಿ ಇದ್ರಲ್ಲ? ಓದ್ಲಾ? ಓದಿ. ಓದ್ಲಾ? ಓದಿ ಮೇಡಮ್. ಸರ್. ಗುಡಕೇಶ ಧ್ಯಾನ ಕೇಳಿಸ್ತಿದಿ ಸರ್? ಹಲೋ, ಗುಡಕೇಶ ಧ್ಯಾನ. ಧ್ಯಾನವ ಮಾಡೋಣ ಪತ್ರಿಜಿ ಪಾದಕಮಲೆಗಳಿಗೆ ನಮಿಸಿ, ಉಚ್ಛ್ವಾಸ ನಿಶ್ವಾಸಗಳ ಗಮನಿಸಿ ಗುಡಕೇಶ ಧ್ಯಾನವ ಮಾಡೋಣ. ಹೊರಗಿನ ಕಣ್ಣು ಮುಚ್ಚಿ ಒಳಗಣ್ಣ ತೆರೆದು ಅರಿಯಲು ನಾನಾರೆಂದು ಗುರು ಅರುಣರ ಸನ್ನಿಧಿಯು ನಮಗಿಹುದು. ಮಹಾವತಾರ ಬಾಬಾಜಿಯ ಸಂಗವ ಮಾಡಿ ಬುದ್ಧನೊಳ ಹೊಕ್ಕು ಧ್ಯಾನವ ಮಾಡಿ ಪರಮಾತ್ಮ ಶಿವನೊಳೊಂದಾಗಿ ಅಚಲ ಚಿತ್ತರಾಗೋಣ ಅಚಲೇಶ್ವರನಂತೆ. ಜನ್ಮ ಜನ್ಮದ ಪಾಪ ಕರ್ಮವ ಕಳೆದು
ಪರಮ ಅಹಿಂಸೆಯ ಹಾದಿಯ ತುಳಿದು ಧ್ಯಾನಿಗಳ ಅನುಭವವನ್ನು ತಿಳಿದು ಧ್ಯಾನಾಸಕ್ತರಾಗೋಣ. ಪಿರಮಿಡ್ ಕೆಳಗೆ ಕುಳಿತು ಪ್ರವಹಿಸಲಿ ತನುವಿನಲ್ಲಿ ವಿಶ್ವಶಕ್ತಿ, ಶರೀರವಾಗುವುದು ಬಾಧೆಗಳಿಂದ ಮುಕ್ತಿ. ಮಿಳಿತವಾಗಲಿ ಬ್ರಹ್ಮಾಂಡದಲ್ಲಿ ಪ್ರಾಣಶಕ್ತಿ, ದೊರಕಲಿ ಧ್ಯಾನಿಗಳಿಗೆ ಜೀವನ್ಮೋಕ್ಷ. ಅಷ್ಟೇ ಅಷ್ಟೇ. ಇದಕ್ಕೆ ತಾಳಬದ್ಧ ರಾಗ ಏನಾದ್ರು ಹಾಕಿ ಹಾಡಿ. ಬರೀ ಕವಿತೆ ಅವರು ಭಟ್ ಅವ್ರು ಯಾರು ಸವಿತಾ ಭಟ್ ಮಾಸ್ಟರ್ ಹಾಕ್ತಾರೆ. ಕಳಿಸ್ತೇನೆ ಬಿಡಿ, ಹೇಳ್ತಾರ ಅವ್ರು. ಹಾ ಸರ್, ಚೆನ್ನಾಗಿದೆಯಾ ಸರ್? ಸೂಪರ್ ಆಗಿದೆ ಮೇಡಮ್ ನವರೇ, ಅದ್ಭುತವಾದ ಕವಿತೆ, ಚೆನ್ನಾಗಿದೆ. ಎಲ್ಲ ಅಂದ್ರೆ ಧ್ಯಾನಿಗಳೇ ನಾನಲ್ಲ, ನೋಡಿ. ನಾನ್ ಜಿಸ್ಟ್ ಕೊಟ್ಟೆ, ನನ್ನ ಫ್ರೆಂಡ್ ಬರ್ಕೊಟ್ರು. ಅದ್ರ ನೀವು ನಮ್ಗೆ ಹೇಳಿದ್ರಲ್ಲ, ಅಲ್ಲ ನಿಮ್ಮ ಹ್ಮ್. ಇದರಿಂದ ನಾವು ಟೋನಲ್ಲಿ ಹೇಳಿದ್ರಲ್ಲ, ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ ಮೇಡಮ್, ಅದ್ಭುತವಾಗಿದೆ ಮೇಡಮ್. ಧನ್ಯವಾದಗಳು. ಜೈ ಹೋ ಪತ್ರಿಚಿ. ಥ್ಯಾಂಕ್ ಯು ಸರ್. ಮೇಡಮ್ ನವರು ಹಾಡು ಹೇಳ್ತಾರೆ ಸರಿ ಮೇಡಮ್. ಸವಿತಾ ಮಾಸ್ಟರ್ ಇವತ್ತು ನೀವು ಹೇಳಬೇಕು. ಸವಿತಾ ಮಾಸ್ಟರ್ ಇವತ್ತು ಆಡ್ಲೇಬೇಕು. ಇಲ್ಲ, ಅವ್ರಿಗೆ ಕಳಿಸಿದ್ದೀನಿ ಅದು ಕವಿತೆಯನ್ನ ಹಾಡ್ತೀನಿ ಸರ್. ಏನಂದ್ರಿ? ಅದು ನಾನು ಕಳಿಸಿದ್ದಲ್ಲ, ಇವರು ಯಾರು ವಿಜಯ ಮೇಡಮ್ ಮಾಡಿದ್ದು ಕಳಿಸಿದ್ರಿ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೇನೆ ಸರ್ ಅದನ್ನು. ಹಡಿ ಹಡಿ. ನೋಡ ಬನ್ನಿ ಉಡುಪಿ ಕೃಷ್ಣನ ಲೀಲೆಯನ್ನು, ನೋಡ ಬನ್ನಿ ಉಡುಪಿ ಕೃಷ್ಣನ ಲೀಲೆಯನ್ನು, ನೋಡ ಬನ್ನಿ. ಭಕ್ತಿ ಭಾವ ಧ್ಯಾನ ಜ್ಞಾನ ಆಧ್ಯಾತ್ಮವ ತಿಳಿಯ ಬನ್ನಿ. ಭಕ್ತಿ ಭಾವ ಧ್ಯಾನ ಜ್ಞಾನ ಆಧ್ಯಾತ್ಮವ ತಿಳಿಯ ಬನ್ನಿ, ನೋಡ ಬನ್ನಿ ಉಡುಪಿ ಕೃಷ್ಣನ ಲೀಲೆಯನ್ನು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಳಿಸ ಬನ್ನಿ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಳಿಸ ಬನ್ನಿ. ಪ್ರೀತಿ ಪ್ರೇಮ ತ್ಯಾಗ ಭಾವ ಮಮತೆಯನ್ನು ತಿಳಿಯ ಬನ್ನಿ. ಪ್ರೀತಿ ಪ್ರೇಮ ತ್ಯಾಗ ಭಾವ ಮಮತೆಯನ್ನು ಉಣಿಸ ಬನ್ನಿ, ನೋಡ ಬನ್ನಿ ಕೃಷ್ಣನ. ಗುಡಾಕೇಶ ಗುರುವರಿಯರ ದರುಶನವಾ ಪಡೆಯ ಬನ್ನಿ. ಗುಡಾಕೇಶ ಗುರುವರಿಯರ ದರುಶನವಾ ಪಡೆಯ ಬನ್ನಿ. ಅರುಣ ಕುವರ ಶ್ರೀಕೃಷ್ಣನ ಉಡುಪಿಯಲ್ಲಿ ನೋಡ ಬನ್ನಿ. ಅರುಣ ಕುವರ ಶ್ರೀಕೃಷ್ಣನ ಉಡುಪಿಯಲ್ಲಿ ನೋಡ ಬನ್ನಿ, ನೋಡ ಬನ್ನಿ ಕೃಷ್ಣನ. ಸರ್ವಲೋಕದ ಸೂಕ್ಷ್ಮ ದೇಹದ ಯಾನವನ್ನು ಮಾಡಬನ್ನಿ. ಸರ್ವಲೋಕದ ಸೂಕ್ಷ್ಮ ದೇಹದ ಯಾನವನ್ನು ಮಾಡಬನ್ನಿ. ಮುರಳಿ ಲೋಲನ ಸಪ್ತ ಸ್ವರಗಳ ಗಾನವನ್ನು ಕೇಳಬನ್ನಿ. ಮುರಳಿ ಲೋಲನ ಸಪ್ತ ಸ್ವರಗಳ ಗಾನವನ್ನು ಕೇಳಬನ್ನಿ, ನೋಡ ಬನ್ನಿ ಕೃಷ್ಣನ. ಮಧ್ವಾಚಾರ್ಯರ ಕನಕದಾಸರ ಮಹಿಮೆಯನ್ನು ಕಾಣಬನ್ನಿ. ಮಧ್ವಾಚಾರ್ಯರ
ಮಾಡಬನ್ನಿ ಅಷ್ಟಮಠಗಳ ಯತಿಗಳು ಗಮದ ಚರಿತವನ್ನು ತಿಳಿಯ ಬನ್ನಿ ಅಷ್ಟಮಠಗಳ ಯತಿಗಳು ಗಮದ ಚರಿತವನ್ನು ತಿಳಿಯ ಬನ್ನಿ ನೋಡ ಬನ್ನಿ ನೋಡ ಬನ್ನಿ ನೋಡ ಬನ್ನಿ ಕೃಷ್ಣನ ಕೃಷ್ಣಲೋಕದ ಗೋವ ಸ್ವರ್ಗದ ಸ್ಪರ್ಶ ಪುಳಕವ ಮಾಡಬನ್ನಿ ಕೃಷ್ಣಲೋಕದ ಗೋವ ಸ್ವರ್ಗದ ಸ್ಪರ್ಶ ಪುಳಕವ ಮಾಡಬನ್ನಿ ಆಂಜನೇಯನ ಮೂರ್ತ ರೂಪದ ಭಾವಯಾನವ ಪಡೆಯ ಬನ್ನಿ ಆಂಜನೇಯನ ಮೂರ್ತ ರೂಪದ ಭಾವಯಾನವ ಪಡೆಯ ಬನ್ನಿ ನೋಡ ಬನ್ನಿ ನೋಡ ಬನ್ನಿ ನೋಡ ಬನ್ನಿ ಕೃಷ್ಣನ ದಿವ್ಯ ಮೂರ್ತಿ ಉಡುಪಿ ಕೃಷ್ಣನ ದರುಶನವಾ ಪಡೆಯ ಬನ್ನಿ ದಿವ್ಯ ಮೂರ್ತಿ ಉಡುಪಿ ಕೃಷ್ಣನ ದರುಶನವಾ ಪಡೆಯ ಬನ್ನಿ ಮುತ್ತು ರತ್ನ ಮಾಣಿಕ್ಯದ ಮುತ್ತಿನಾರತಿ ಬೆಳಗ ಬನ್ನಿ ಮುತ್ತು ರತ್ನದ ಮುತ್ತಿನಾರತಿ ಮಾಣಿಕ್ಯದ ಬೆಳಗ ಬನ್ನಿ ನೋಡ ಬನ್ನಿ ನೋಡ ಬನ್ನಿ ಉಡುಪಿ ಕೃಷ್ಣನ ಲೀಲೆಯನ್ನು ನೋಡ ಬನ್ನಿ ಉಡುಪಿ ಕೃಷ್ಣನ ಲೀಲೆಯನ್ನು ನೋಡ ಬನ್ನಿ ನೋಡ ಬನ್ನಿ ನೋಡ ಬನ್ನಿ ಉಡುಪಿ ಕೃಷ್ಣನ ಸೂಪರ್ 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 ಮೇಡಮ್ ನವರೇ, ಸೂಪರ್ ಅದ್ಭುತವಾಗಿತ್ತು. ಏನ್ ಚೆನ್ನಾಗಿತ್ತು ಮೇಡಮ್ ನವರೇ, ನಿಜವಾಗಿ. ಅದೇ ಈಗ ನಿಮ್ಮ ಗಂಟ್ಲಿಂದ ಕೇಳಿದ್ರೆ ನಮ್ಗೆ ಒಂಥರ ಖುಷಿ. MS ಸುಬ್ಬಲಕ್ಷ್ಮಿ ಮೇಡಮ್ ನವ್ರ ಆದಾಗೆ ಆಡ್ತೀರ ನೀವು. ತುಂಬಾ ಚೆನ್ನಾಗಿತ್ತು ಮೇಡಮ್ ನವರೇ, ಅದ್ಭುತ. ಗಾನ ಕೋಗಿಲೆ ಗುಡಕೇಶಿ ಗಾನ ಕೋಗಿಲೆ. ಹಾಡು ರಚನೆ ಮಾಡಿದ ವಿಜಯ ಮಾಸ್ಟರಿಗೂ ಕೂಡ ಜಾಯ್ನ್ ಆಗಿಲ್ಲ ಅವರು. ವಿಜಯ ಮಾಸ್ಟರ್ ಕೂಡ ಧನ್ಯವಾದ. ಏನ ನಮ್ ದೇವ್ರದ್ದು ಕೊಟ್ಟ ತಂಗಿ ಏನು ಮಾತಾಡ್ತಾ ಇದಾರೆ ಅಲ್ಲ? ಅವ್ರು ಸಿಗ್ತಾನೆ ಇಲ್ಲಲ್ಲ. ಅಲ್ಲ ನೋಡಿ, ಅಲ್ಲ ಮಾತಾಡ್ತಾ ಇದಾರೆ ನೋಡಿ. ಡೈಮಂಡ್ ಬಿಡ್ತಾರೆ ಮಾಡಿ ಮಾತಾಡಿ ಮೇಡಮ್. ನೋಡಿ ಇಲ್ಲಿ ದರ್ಶನ ಮಾಡ್ಕೊಳ್ಳಿ. ಕಾಣಿಸ್ತಿಲ್ಲ, ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಎಲ್ಲಿ ಎಲ್ಲಿ ನನ್ ಕಾಣಿಸ್ತಾ ಇಲ್ಲ. ಎಲ್ಲಿ ಕಾಶಿ ನೀವೇ ಕಾಣಿಸ್ತಾ ಇಲ್ಲ. ಕಾಣ್ತಾ ಇದೆಯಾ? ಎಲ್ಲಿ? ನಾನು ಇಲ್ಲಿ ಕಾಣಿಸ್ತಾ ನೋಡಿ. ಈಗ ದೇವ್ರ ನೋಡ್ಕೊಳ್ಳಿ, ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅಲ್ಲಿ ದೇವ್ರು ತೋರಿಸ್ತಾ ಇದ್ದಾರೆ, ಕಾಶಿ ವಿಶ್ವನಾಥ್. ಕರೆಕ್ಟ್. ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತಾರೆ, ಮಂಜುಳಾ ಮೇಡಮ್ ಅವ್ರು ಮಾತಾಡ್ತಾರೆ. ತಾರಕಾನಂದ ಮಠ ಅಂತ ಇಲ್ಲಿ ತಾರಕಾನಂದ ಮತ್ತು ಸಾಂಖ್ಯಾನಂದ ಅಂತ ಏನೋ ಗುರುಗಳು, ಆಧ್ಯಾತ್ಮ ಗುರುಗಳು, ಇವರು ಜೀವಂತ ಸಮಾಧಿ ಆಗಿದ್ದಾರೆ. ಹಾಗಾಗಿ ಅವರ ಸಮಾಧಿ ಇಲ್ಲಿದೆ, ದೇವಸ್ಥಾನದ ಮುಂದೆನೆ ಇದೆ ಅವ್ರ ಸಮಾಧಿ. ತಾರಕಾನಂದ ಗುರುಗಳು ಏನಿದ್ದಾರೆ ಅವರು ಆಧ್ಯಾತ್ಮ ಚಿಂತಕರು. ಹಾಗಾಗಿ ಅವರು ಇವಾಗ್ಲೂ ಇದ್ದಾರೆ ಅನ್ನೋದು ಇಲ್ಲಿನ ಪ್ರತೀತಿ. ಅವರು ಇಲ್ಲಿ ಬಂದಂತ ಯಾವ ಧ್ಯಾನಿಗಳಿಗೆ, ಇಲ್ಲಿ ಬಂದು ಧ್ಯಾನ ಮಾಡಿದವ್ರಿಗೆ ಅವ್ರ ಕರ್ಮಗಳನ್ನ ವಿಮೋಚನೆ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಅಮಾವಾಸ್ಯೆ ಧ್ಯಾನ ಮಾಡಿದವ್ರ ಅವ್ರ ಮಾಡಿರಂತ ಕರ್ಮಗಳು, ಪಾಪಗಳು ವಿಮೋಚನೆ ಆಗುತ್ತೆ ಅನ್ನೋದೊಂದು ಪ್ರತೀತಿ ಇದೆ. ಅದು ಧ್ಯಾನದಲ್ಲಿ ಎಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಅದನ್ನ ಕಣ್ಣಾರೆ ನನ್ಗೆ ತೋರ್ಸಿದ್ದಾರೆ. ಧ್ಯಾನದಲ್ಲಿ ಯಾವ ತರ ಅವರು ಕರ್ಮನ ತೆಗಿತಾರೆ ಅನ್ನೋದನ್ನ ಕಣ್ಣಾರೆ ನನಗೆ ಧ್ಯಾನದಲ್ಲಿನೇ ತೋರ್ಸಿ
ನನಗೆ ಹೋದ್ ತಿಂಗಳು ಬಂದಾಗ 3 days ನನಗೆ ಪ್ರೋಸೆಸ್ ಮಾಡಿ ಪ್ರತಿದಿನ ನನಗೆ ಧ್ಯಾನದಲ್ಲಿ ಯಾವ ತರ ಕರ್ಮ ವಿಮೋಚನೆ ಮಾಡ್ತಿದೀವಿ ಅನ್ನೋದನ್ನ ಸಾಂಖ್ಯಾನಂದ ಗುರುಗಳು ಇದ್ದಾರೆ, ಮತ್ತೆ ತಾರಕಾನಂದ ಗುರುಗಳು ಒಂದೊಂದು ಮಂತ್ರನ ಪಠಣ ಮಾಡ್ತಾ ಹೋದ ಹಾಗೆ ಇಲ್ಲಿ ಧ್ಯಾನ ಕೂತಿರೋಂತ ಧ್ಯಾನಿಗಳ ಬಾಡಿಯಿಂದ ಬ್ಲಾಕೇಜ್ಗಳು ಆಚೆ ಹೋಗೋದನ್ನ ನಾನು ಕಣ್ಣಾರೆ ನೋಡಿದೀನಿ. ಮತ್ತೆ ಇಲ್ಲಿ ಧ್ಯಾನ ಮಾಡೋದ್ರಿಂದ ಎಲ್ಲರಿಗೂ ತುಂಬಾ ಒಳ್ಳೇದಾಗುತ್ತೆ ಅನ್ನೋದು ನನಗ ಅನುಭವ ಆಗ್ಬಿಟ್ಟಿದೆ. ಬಟ್ ನನಗೂ ಹೇಳಿದ್ದಾರೆ, ನೀನ್ ಹೋಗಿ ಪ್ರಚಾರ ಮಾಡು, ಇದೇ ನಿನ್ ಕರ್ತವ್ಯ ಅಂತಾನು ಹೇಳಿದ್ದಾರೆ. ನಾನ್ ಮಾಡ್ತಾ ಇದ್ದೀನಿ, ನಾನ್ ತಪ್ಪದೆ ಮಾಡ್ತೀನಿ, ಬರ್ತೀನಿ. ಬಟ್ ಎಲ್ಲಾರು ಬನ್ನಿ, ಇಲ್ಲಿ ಅನುಕೂಲ ಇದೆ, ಅದನ್ನ ಪಡ್ಕೊಳ್ಳಿ. ಇಲ್ಲಿ ಒಳ್ಳೇದಾಗ್ತಿದೆ, ನಮ್ಮ ಕರ್ಮಗಳು ಪಾಪಗಳು ವಿಮೋಚನೆ ಆಗುವಂತ ಸ್ಥಳ ಇದೆ. ಹಂಗಾಗಿ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲಾರು ಯಾವ ದರ್ಶನ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಕಾಶಿ ವಿಶ್ವನಾಥ, ಈಶ್ವರ ಪಾರ್ವತಿ ಕಾಶಿ ವಿಶ್ವನಾಥ, ತುಮಕೂರಿಂದ ಶಿರಾಗ್ ಹೋಗೋ ರೋಡಲ್ಲಿ ದೊಡ್ಡಾಲದ ಮರ ಗೇಟ್ ಅಲ್ಲಿ ಇಳಿದು ಬ್ರಹ್ಮಸಂದ್ರ ಅನ್ನೋ ಜಾಗಕ್ಕೆ ಬರ್ಬೇಕು. ಇಲ್ಲಿ ಬ್ರಹ್ಮಸಂದ್ರ ಅಂತ ಇದು, ಈ ಪ್ಲೇಸ್ ಬ್ರಹ್ಮಸಂದ್ರ, ತಾರಕಾನಂದ ಮಠ ಬ್ರಹ್ಮಸಂದ್ರ. ತುಮಕೂರಿಂದ ಶಿರಾಗ್ ಹೋಗೋ ರೋಡಲ್ಲಿ ದೊಡ್ಡಾಲದ ಮರ ಗೇಟ್ ಅಲ್ಲಿ ಎಲ್ಲರದ ಕರ್ಮ. ತುಂಬಾ ಜನ ಬಂದಿದ್ದೀವಿ. ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಅನುಭವ ಆಗ್ತಿದೆ, ಬಂದಂತ ಎಲ್ಲರಿಗೂ ತೆಗಿತಿದ್ದಾರೆ, ಮತ್ತೆ ಅವ್ರಿಗೆ ಒಳ್ಳೇದಾಗ್ತಿದೆ ಸರ್. ತುಂಬಾ ಒಂದ್ಸಾರಿ ಬಂದ್ರೆ ಅವರಿಗೆ ಗೊತ್ತಾಗುತ್ತೆ. ಇದು ಪ್ಲೇಸ್ ಸೂಪರ್ ಆಗಿದೆ ಮೇಡಮ್ ನವರೇ, ತುಂಬಾ ಚೆನ್ನಾಗಿದೆ ಮಂಜುಳಾ ಮೇಡಮ್ ನವರೇ, ಒಳ್ಳೆ ಇದು ಮಾಡ್ತಾ ಇದ್ರ ನೀವು. ಕಾಮೆಂಟ್ರಿ ಚೆನ್ನಾಗಿತ್ತು ನಿಮ್ದು, ಅದ್ಭುತವಾಗಿತ್ತು ಸರ್. ನಮಸ್ತೆ. ನಮಸ್ತೆ ಮಾಸ್ಟರ್. ಆಕ್ಚುಲಿ ಸರ್, ನಾನು ಹೋಗ್ ಬಂದಿದ್ದೀನಿ ಅಲ್ಲೇ 1-2 ತಿಂಗಳ ಹಿಂದೆ. ಸೊ ಲಕ್ಷ್ಮಿ ಅಮ್ಮ ಹೇಳಿದ್ರು, ಚೆನ್ನಾಗಿದೆ ಸರ್ ಅದ್ ದೇವಸ್ಥಾನ. ನಾವು ಅಲ್ಲೇ ರಾತ್ರಿ ಇಡೀ ಒಂದಿನ ಧ್ಯಾನ ಮಾಡಿ ಬಂದಿದ್ದೇವಿ. ಸೊ ಹೆಂಗೆ ಇದೆ ಅಂದ್ರೆ, ಸೊ ಏನು ಥಾಟ್ಸ್ ಇರಲ್ಲ ಸರ್. ಆ ದೇವಸ್ಥಾನಕ್ ಹೋದ್ವಿ ಅಂದ್ರೆ ಯಾವ್ದು ಯೋಚನೆ ಇರಲ್ಲ, ಥಾಟ್ಸ್ ಇರಲ್ಲ, ಮನಸ್ಸು ತುಂಬಾ ನಿರ್ಮಲವಾಗಿರುತ್ತೆ. ಸೊ ಅಲ್ಲೇ ಇರ್ಬೇಕು ಅನ್ಸುತ್ತೆ, ಆ ತರ ಅಲ್ಲೇ ದೇವಸ್ಥಾನ ಇದೆ ಸರ್. ಅದು ತುಂಬಾ ಚೆನ್ನಾಗಿದೆ ಸರ್, ನಾನು ಹೋಗ್ ಬಂದಿದ್ದೇನೆ. ಸೊ ನಿಮ್ಗೂ ಯಾರ್ಯಾರು ಸಾಧ್ಯ ಆಗುತ್ತಾ ಹೋಗ್ ಬನ್ನಿ, ಚೆನ್ನಾಗಿದೆ ಸರ್ ದೇವಸ್ಥಾನ. ಬ್ರಹ್ಮಸಂದ್ರ. ಬ್ರಹ್ಮಸಂದ್ರ ತುಮಕೂರು ಜಿಲ್ಲೆ ಶಿರಾ ತಾಲೂಕ್ ಹತ್ರ ಬ್ರಹ್ಮಸಂದ್ರ ಅಂತ ಸರ್ ಅದು ಊರು. ನಾನೇ 3 ತಿಂಗಳಿಂದ ಹೋಗ್ ಬಂದಿದ್ದೆ ಸರ್. ಆ ನಮಾಸೆ ದಾನ ಮಾಡಿ ಬಂದಿದ್ದೆ ನಾನು. ಅಮಾವಾಸ್ಯೆ ದಿವಸನೇ ಹೋಗ್ಬೇಕಾ? ಸರ್, ಅದು ಏನೋ ಲಕ್ಷ್ಮಿ ಅಮ್ಮನ್ಗೆ ಅವರು ಪತ್ರಿಜಿ ಗುರುಗಳು, ಸೊ ಯಾರಿಗೆ ಬ್ಲಾಕೇಜಸ್ ಇರುತ್ತೆ, ಸೊ ಅಮಾಸಿ ದಿನ ಅವ್ರು ಬ್ಲಾಕೇಜಸ್ ರಿಮೂವ್ ಆಗುತ್ತಂತೆ. ಅವ್ರು ಹೇಳಿದ್ರಂತೆ, ಅವ್ರ ಧ್ಯಾನದಲ್ಲಿ ಬಂದ್ಬಿಟ್ಟು ಅವರು ಮತ್ತೆ ಆಮೇಲೆ ರಾಮಕೃಷ್ಣ ಪರಮಹಂಸರು ಅವರು ಹೇಳಿದ್ರಂತೆ. ಸೊ ಹಿಂಗಾಗಿ ಅವರು ಅಲ್ಲಿ ಅಮಾಸಿ ದಿನಾನೇ ಎಲ್ಲಾರು ಯಾರ್ಯಾರು ಧ್ಯಾನಿಗಳು ಇರ್ತಾರೆ, ಯಾರ್ಯಾರಿಗೆ ಕರ್ಮಗಳಿರುತ್ತೆ, ಯಾರ್ಯಾರಿಗೆ ಬ್ಲಾಕೇಜಸ್ ಇರುತ್ತೆ, ಸೊ ಆ ದಿನ ಬಂದು ಅವರೇ ಪತ್ರಿಜಿ ಅವರೇ ಪ್ರೇರಣೆಯಿಂದ, ಅವರು ರಾಮಕೃಷ್ಣ ಮತ್ತು ತಾರಕ ಅವರಿಂದ ಪ್ರೇರಣೆಯಿಂದ ಅದು ನಡೀತಾ ಇರೋದು ಸರ್. ನಾನು ಹೋದಾಗ ಅಷ್ಟೊಂದ್ ಜನ ಇದ್ದಿದ್ದಿಲ್ಲ. ಲಕ್ಷ್ಮಿ ಅಮ್ಮ ಅವರು ಕಡ್ತಾಲ್ಗದ್ ಹೋಗಿದ್ರು. ಸೊ ಅಷ್ಟೊಂದ್ ಜನ ಇದ್ದಿದ್ದಿಲ್ಲ, ನಾವೇ 7-8 ಜನ ಅಷ್ಟೇ ಇದ್ವಿ. ಸೊ ಇತ್ತೀಚೆಗೆ ತುಂಬಾ ಜನ ಹೋಗ್ತಿದ್ದಾರೆ ಸರ್. ಅಂದ್ರೆ ಕೆಲವ್ರು ಹೇಳಿದ್ರು, ಸೊ ಈ ತರ ಬ್ಲಾಕೇಜಸ್ ಹೋಗೋದು ನಮ್ಗೆ ಗೊತ್ತಾಯ್ತು. ಸೊ ಆಮೇಲೆ ಗಾಳಿ ಒಂಥರ ಇವಾಗ ತುಂಬಾ ಗಾಳಿ ಬಂದಾಗ ಒಂಥರ ಏನೋ ಹೋಗುತ್ತಲ್ಲ ಸರ್, ಆ ತರ ಆಯ್ತು ಅಂತ ಎಷ್ಟೊಂದ್ ಜನ ಅದು ಇನ್ನೊಂದ್ಸಲ ಗ್ರೂಪ್ ಅಲ್ಲಿ ಹೇಳೋದನ್ನ ನಾನು ಕೇಳ್ತಾ ಇದ್ದೆ ಸರ್ ನನ್ಗೆ. ಸೊ ಮತ್ತೆ ಅವ್ರ ಲಕ್ಷ್ಮಿ ಅಮ್ಮನ ಧ್ವನಿ ಚೇಂಜ್ ಆಗುತ್ತೆ. ಅಂದ್ರೆ ಅವ್ರು ಮಾತಾಡ್ಬೇಕಾದ್ರೆ, ಸೊ ಅಲ್ಲಿ ಯಾರೋ ಒಂದ್ ಬೇರೆ ವ್ಯಕ್ತಿ ಬಂದ್ ಮಾತಾಡ್ತಾರೋ ಅನ್ನೋ ರೀತಿಲೇ ನನ್ಗೆ ಗೊತ್ತಾಯ್ತು, ಅವ್ರ ಪ್ರೇರಣೆಯಿಂದ ಆತರ ನಡೀತಿದೆ ಅಂತ ಒಬ್ರ ಧ್ಯಾನಿಗಳು ಹೇಳೋದನ್ನು ನಾನು ಕೇಳ್ದೆ. ಸೊ ಅವ್ರು ಹೋಗ್ ಬಂದಿದ್ರು ಅಲ್ಲೇ. ಸೊ ಶಕ್ತಿ ಇರೋದಂಕ್ರು ನಿಜ ಸರ್. ನಾನು ಹೋಗಿದ್ನಲ್ವಾ, ಸೊ ನನ್ಗೂ ಅನ್ನಿಸ್ತು ಅಲ್ಲಿನ ವಾತಾವರಣ ನೋಡಿ. ಚೆನ್ನಾಗಿದೆ ಸರ್. ಯಾರಿಗಾದ್ರೂ ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಹೋಗ್ ಬರ್ಬೋದು ಸರ್ ದೇವಸ್ಥಾನಕ್ಕೆ. ಓಕೆ, ವೆರಿ ಗುಡ್. ಈಗೂ ಉಂಟೆ. ಓಕೆ. ಮಾತಾಡಿ ಪದ್ಮಾ ಮಾಸ್ಟರ್. ಹಲೋ, ಲಕ್ಷ್ಮಿ ಮೇಡಮ್ ಲಕ್ಷ್ಮಿ ಮೇಡಮ್ ದರ್ಶನ ಕೊಟ್ರು ಲಕ್ಷ್ಮಿ ಮೇಡಮ್ ಬರ್ಬೇಕು ಸರ್. ಅಲ್ಲಿಂದನೂ ವಿಡಿಯೋ ಕಾಲ್ ಬೇಡ, ಇಲ್ಲಿಗ್ ಬನ್ನಿ. ಇಲ್ಲಿ ತಾರಕಾನಂದ ಗುರುಗಳು ಜೀವಂತ ಸಮಾಧಿ ಇದೆ, ಅವರ ಶಿಷ್ಯ ಸಾಂಖ್ಯಾನಂದರದ್ದು ಜೀವಂತ ಸಮಾಧಿ ಇದೆ. ಆಮೇಲೆ ಇದು ಶಿವನ ಸಾನ್ನಿಧ್ಯ,
ಶಿವ, ಆದಿತ್ಯ ಅಂದ್ರೆ ಸೂರ್ಯ, ಅಂಬಿಕೆ ಮತ್ತೆ ಗಣಪತಿ, ಕೃಷ್ಣ, ಲಕ್ಷ್ಮಿ, ಪಾರ್ವತಿ, ಇಷ್ಟು ಜನ ಸಾನ್ನಿಧ್ಯ ಇಲ್ಲಿದೆ. ನಾವು ಪತ್ರಿಜೆ ಹೇಳ್ತಾರಲ್ವಾ, ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಹೇಗೆ ಮಾಡ್ಬೇಕು, ಹೇಗೆ ಅವ್ರದನ್ನ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಅದು ಇಲ್ಲಿ ನಡೆಯುತ್ತೆ. ಇಲ್ಲಿ ವಿಶೇಷವಾಗಿ ತಗೊಂಡಿರೋದು ಅಮಾವಾಸ್ಯೆ ಧ್ಯಾನಕ್ಕೆ ವಿಶೇಷತೆ. ಇಲ್ಲಿ ಬ್ಲಾಕ್ ಮ್ಯಾಜಿಕ್ ಆಗಿದ್ರೆ ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಬಾಯಲ್ಲಿ ಮಾತಾಡಿದ್ರೆ ನೆಗೆಟಿವ್ ವರ್ಡ್ಸ್ ಜೀಲಾಜಾಲವಾಗಿ ಮಾತಾಡ್ತಾ ಇರ್ತಾರೆ. ಆಮೇಲೆ ನೆಗೆಟಿವ್ ಥಾಟ್ಸ್ ಅಲ್ಲೇ ಯಾವಾಗ್ಲೂ ಇರುತ್ತೆ, ಮಾಡಲ್ಲ ಆದ್ರೆ ಥಾಟ್ಸ್ ಬರ್ತಾ ಇರುತ್ತೆ. ಕನಸಲ್ಲಿ ನೆಗೆಟಿವ್ ಸೀನ್ ನೋಡಿ ಭಯ ಪಡ್ತಾ ಇರ್ತಾರೆ. ಈ ತರ ಎಲ್ಲ ಆಗೋದನ್ನ ಇಲ್ಲಿಂದ ತೆಗಿತಾರೆ. ಬ್ಲಾಕ್ ಮ್ಯಾಜಿಕ್ಸ್ ಆಗಿದ್ರೆ ತೆಗಿಯೋದ್ರು ಕೂಡ ನಾವು ನೋಡಿ ಹೋಗುತ್ತೆ. ಆ ತರಹ ಒಂದು ದೃಶ್ಯಗಳು ಎಷ್ಟು ಜನಕ್ಕೆ ಅನುಭವ. ಈಗ ಅದೇ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಆಯ್ತು. ಇನ್ನೊಂದು ಬೆಸ್ಟ್ ಅನುಭವ ಅಂದ್ರೆ ನಮ್ಮ ಧ್ಯಾನಿಗಳೊಬ್ರು ವೀಣಾ ಮೇಡಮ್ ಅಂತ, ಅವರು ಮುಸ್ಲಿಂ ಬಾಂಧವರಿಗೆ ಈ ರಂಜಾನ್ ಅಲ್ಲಿ ಧ್ಯಾನ ಹೇಳ್ಕೊಟ್ಟು ಅವ್ರಿಗೆ ನಾನ್ ವೆಜ್ ನ ಬಿಡಿಸಿ ವೆಜಿಟೇರಿಯನ್ ಗೆ ತಂದಿದ್ದಾರೆ ಈ ರಂಜಾನ್ ಅಲ್ಲಿ. ಇದು ಮಾತ್ರ ಒಂದು ಬಹಳ ಪವಿತ್ರವಾದದ್ದು. ಇದು ಆ ವೀಣಾ ಮೇಡಮ್ನವರು ಪ್ರತಿ ತಿಂಗಳು ಇಲ್ಲಿ ಧ್ಯಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಮಾವಾಸ್ಯೆ ಧ್ಯಾನದಲ್ಲಿ ಅವ್ರಿಗೆ ಅಂತ ವಾಕ್ ಶಕ್ತಿ ಬಂದಿದೆ. ಅವ್ರು ಹೇಳಿದ್ರೆ ಮುಸ್ಲಿಂ ಬಾಂಧವರು ಕೇಳ್ತಾ ಇದ್ದಾರೆ. ಅವ್ರು ಮಾಡ್ತಿದಾರೆ ನೋಡಿ. ಅವ್ರಿಗೆ ಇವಾಗ ಉಪವಾಸ ರಂಜಾನ್ ಅಲ್ಲಿ ಜಾಸ್ತಿ ತಗೋತಾರೆ, ಅದನ್ನೇ ದಾನ ಮಾಡ್ತಾರೆ ಅಂತೆಲ್ಲ ಕೇಳ್ತಾ ಇದ್ವಿ ಅಲ್ವಾ. ಬಟ್ ನೋಡಿ ಅವ್ರು ರಂಜಾನ್ ಅಲ್ಲಿ ಬಿಟ್ಟಿದ್ದಾರೆ ಅಂದ್ರೆ ಆ ವಾಕ್ ಶಕ್ತಿ ನಮ್ಮಲ್ಲಿ ತುಂಬಿಸ್ತಾರೆ. ಅದ್ ನಮ್ಮಲ್ಲಿ ಇರಲ್ಲ. ಅದು ಆ ಪತ್ರಿಜಿ ಅಪ್ಪ ಈ ಗುರುಗಳೆಲ್ಲ ಸೇರಿ ತುಂಬಿಸ್ತಾರೆ. ಒಂದು ನಾನ್ ವೆಜ್ ನ ಬದಲಾಯಿಸೋದು ಅಷ್ಟು ಈಸಿ ಅಲ್ಲ. ಬದಲಾಯಿಸಿದ್ರೆ 1,00,000 ಜನ್ಮದ ಸುಕೃತ ಅಂತ ಹೇಳ್ತಾರೆ ಒಂದು ಕಡೆ ಪತ್ರಿಜಿ ಅಪ್ಪ. ಅದ್ ನಿಜ. ಆಕೆಗೆ ಆ ಒಂದು ಸಿಕ್ಕಿದೆ ಹೋದ್ ತಿಂಗಳು ಧ್ಯಾನ ಮುಗಿಸ್ಕೊಂಡು ಹೋಗೇನೆ. ಆ ತರಹ ತುಂಬಾ ಎಕ್ಸ್ಪೀರಿಯನ್ಸ್ ಅನ್ನ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಪ್ರತಿ ತಿಂಗಳು ಮಿರಾಕ್ಯುಲಸ್ ಅನುಭವಗಳಂತ ಹೇಳ್ಬೋದು, ಮಿರಾಕ್ಯುಲಸ್ ಥಾಟ್ಸ್ ಅಂತ ಹೇಳ್ಬೋದು. ಅದರಿಂದ ಪ್ರತಿಯೊಬ್ರು ಇದಕ್ಕೆ ಭಾಗವಹಿಸಿ ನೀವು ಅನುಭವ ತಗೊಳ್ಳಿ. ನಾವ್ ಹೇಳುವಾಗ ಥರ್ಡ್ ಪರ್ಸನ್ ಆಗುತ್ತೆ. ವೀಣಾ ಮೇಡಮ್ ಯಾರು ಅಂದ್ರೆ ನಿಮ್ಮ ಕ್ಲಾಸ್ ಅಟೆಂಡ್ ಆಗಿದ್ರಂತೆ. ಅವಾಗ ಅವ್ರಿಗೆ ನೀರು ಅಥವಾ ಅಮೃತ ಅವ್ರ ಬಾಯಿಗೆ ಬಿದ್ದಿದೆ ಧ್ಯಾನದಲ್ಲಿ. ಸ್ವಲ್ಪ ನಿದ್ದೆ ಹೋದಾಗ ನಿಮಗ್ ಗೊತ್ತಾಗಿರ್ಬೋದು ಇವಾಗ ಯಾರು ಅಂತ. ತೋರಿಸ್ತೀನಿ ಅವ್ರ ಮುಖನ. ಬಟ್ ಇಷ್ಟು ಇದೆ ಸರ್. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಯಾವ್ದಾವ್ದ್ರ ಮುಖಾಂತರ ಪತ್ರಿಜಪ್ಪ ಧ್ಯಾನ ಪ್ರಚಾರ ಮಾಡಿಸ್ತಿದ್ದಾರೆ ಅನ್ನೋದು ನೀವು ನೋಡಬಹುದು. ಮುಂದಿನ ತಿಂಗಳು ಮೇ ತಿಂಗಳಲ್ಲಿ, ಏಪ್ರಿಲ್ ಅಲ್ಲ ಮೇ ನಲ್ಲಿ ಇಲ್ಲಿ ಜಾಥಾ ಇಡ್ತೀವಿ. ಇಲ್ಲಿ ಯಾರಿಗೂ ಧ್ಯಾನದ ಬಗ್ಗೆ ಏನೂ ಗೊತ್ತಿಲ್ಲ ಆಯ್ತಾ. ಆದ್ರೆ ಅದೆಲ್ಲ ಅವತ್ತು ವರ್ಲ್ಡ್ ಎಲ್ಲಾ ಕಡೆನೂ ಧ್ಯಾನ ಇದು ಏನೋ ಅಹಿಂಸಾ ಸಸ್ಯಾಹಾರ ರ್ಯಾಲಿ ಅದನ್ನ ನಮ್ದು ಸೆಲೆಕ್ಟ್ ಮಾಡಿ ಹಾಕೊಂಡಿದ್ದಾರೆ ಗೂಗಲ್ ಅಲ್ಲಿ. ನಮ್ಗೆ ಹೇಳಿದ್ದಾರೆ ಅದಕ್ಕೆ ತಯಾರಿ ಬರ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಬೇಕು. ಎಲ್ಲಾ ಧ್ಯಾನಿಗಳೇ ಮಾಡ್ಬೇಕು. ಯಾಕಂದ್ರೆ ಊರ್ನವರೆಲ್ಲ ಇನ್ನು ಧ್ಯಾನಕ್ ಬಂದಿಲ್ಲ. ಕೆಲವ್ರು ಬರ್ತಾರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಅಷ್ಟೊಂದು ಅದ್ಭುತವಾದ ನನ್ಗೆ ಮತ್ತೆ ನಮ್ಮ ಕಸಿನ್ ಬ್ರದರ್ ನಮ್ಮ ಅಣ್ಣ ಅವ್ರಿಗೆ 2 ಸತಿ ಕಣ್ಣ ಆಪರೇಷನ್ ಆದ್ರೂ ದೃಷ್ಟಿ ಬಂದಿರ್ಲಿಲ್ಲ. ಈಗ ಇಬ್ರಿಗೂ ಚೆನ್ನಾಗ್ ದೃಷ್ಟಿ ಬಂದಿದೆ. ಉಮೇಶ್ ಸರ್ ನೋಡಿದ್ದಾರೆ ಸಾಕ್ಷಿಗೆ. ನಮ್ಮ ಅಣ್ಣ ಅವ್ರಿಗೂ ಅಷ್ಟೇ 2 ಸತಿ ಮಾಡಿದ್ದಾರೆ. ಆಗಲ್ಲ ಅಂದಿದ್ದು ಫಸ್ಟ್ ಕ್ಲಾಸ್ ಆಗಿ ದೃಷ್ಟಿ ಕೊಟ್ಟಿದ್ದಾರೆ. ಇವ್ರ ಬಂದ್ ಈಗ ನಮ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರದ್ದು ಅನುಭವ ಅದ್ಭುತವಾಗಿದೆ, ನಮ್ದು ಒಬ್ಬಳದೇ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಪದ್ಮಾ. ಅವ್ರ ಹೆಸರು ನಮಸ್ತೆ ಸರ್. ನಮಸ್ತೆ. ಹಾ ನಮಸ್ತೆ ಮಾಸ್ಟರ್. ನಮಸ್ಕಾರ ವೀಣಾ ಮೇಡಮ್ನವ್ರಿಗೆ. ವೀಣಾ ಮೇಡಮ್ನವ್ರ ನಮಸ್ಕಾರ. 3 ದಿನ ಕ್ಲಾಸ್ ಅಟೆಂಡ್ ಮಾಡಿದ್ದೆ ಸರ್. ಒಳ್ಳೆ ಅನುಭವ ಆಗಿದೆ ಸರ್. 3:30 ಮಾಡಿ 3:30 ಮಲ್ಕೊಂಡಿದ್ದೆ ಸರ್. 3 ದಿನನೂ ಅದೇ ತರ ಆಗಿದೆ ಸರ್. ನಮಸ್ತೆ ಸರ್. ಮೂರೇ ದಿನಕ್ಕೆ ನಮಸ್ತೆ ಸರ್. ನಮಸ್ಕಾರ. ಧ್ಯಾನಕ್ಕೆ ಬಂದಿದ್ದೀವಿ ಸರ್ ಇಲ್ಲಿ ಶಿರಾ ಹತ್ರ. ನಿಮ್ಗೆ ಶಿರಾ ಹತ್ರ ಊಟ ಆಯ್ತು? ಧ್ಯಾನ ಎಲ್ಲ ಆಯ್ತು. ಧ್ಯಾನ ಆಯ್ತು. ಇವಾಗ ನೀರದ್ದು ಇದ್ ಮಾಡ್ತಾರೆ. ಓಕೆ ಸರ್. ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು. ನಮಸ್ತೆ ಸರ್. ಅವ್ರು ಹೇಳಾಯ್ತು. ಸರಿ ಓಕೆ ಸರ್. ಥ್ಯಾಂಕ್ ಯು. ಒಂದ್ಸರಿ ಬರೋಣ ಸರ್ ಎಲ್ಲಾರು.
ಒಂದ್ ಓಕೆ ಮೇಡಮ್, ಬರ್ತೀವಿ ಉಡುಪಿ ಬರ್ತೀವಿ, ಎಲ್ಲ ಬರ್ತೀವಿ. ಉಡುಪಿ ಧ್ಯಾನ ಯಜ್ಞ ಆದ್ಮೇಲೆ ಮಾಡೋಣ ಒಂದ್ಸರಿ ಅಲ್ಲೇ ವರ್ಕ್ಶಾಪ್. ವೆರಿ ಗುಡ್. ಅಬ್ಬಾ, ಅದ್ಭುತವಾದ ಹಿಂದೆ ಕೊಟ್ರಿ ಸರ್. ಹೋಗೋಣ ಸರ್, ಒಂದು ನಾವು ಅಮಾವಾಸ್ಯೆ. ಹೋಗ್ಬೇಕಂತ ಇದ್ವಿ. ನೋಡಿ, ನಮ್ ಲಕ್ಷ್ಮೀ ಮೇಡಮ್ ಅವ್ರು ಖುಷಿ ಆಗೋಯ್ತು. ಹಾ ಅವ್ರಿಗೆ ಹೇಳ್ಬೇಕು ಅವ್ರಿಗೆ. ವೆರಿ ಗುಡ್. ಮಾಡೋಣ ಬಿಡಿ. ನೆಕ್ಸ್ಟ್ ಉಡುಪಿ ಮುಗಿಸ್ಕೊಂಡು ಬರೋಣ. ಓಕೆ ಬಂದ್ಮೇಲೆ ಸರ್, ಖಂಡಿತ ಹೋಗೋಣ ವರ್ಕ್ಶಾಪ್. ಓಕೆ ಸರ್, ಒಂದು ವರ್ಕ್ಶಾಪ್ ಮಾಡೋಣ ಸರ್. ಆಮೇಲೆ ತುಮಕೂರು ಏನು ಎಲ್ಲರಿಗೂ ಏನು ಅಷ್ಟು ಬರ್ಲಿಕ್ಕೆ ಹೋಗ್ಲಿಕ್ಕೆ ಏನು ಕಷ್ಟ ಆಗೋಲ್ಲ ಅಲ್ವಾ? ನಾವು ಸಿದ್ದರ ಬೆಟ್ಟದಲ್ಲೆಲ್ಲ ಮಾಡ್ತೀವಲ್ಲ ಹಂಗೆ ಅದು ಒಂದು ಒಳ್ಳೆ ಮಾಡೋಣ. ವರ್ಕ್ಶಾಪಿಗೆ ಇನ್ನೊಂದು ಪ್ಲೇಸ್ ಸಿಗ್ತಾ ನಮಗೆ. ಪ್ಲೇಸ್ ಚೆನ್ನಾಗಿದೆಯಂತೆ, ಲಕ್ಷ್ಮೀ ಮೇಡಮ್ ಹೇಳ್ತಾರೆ, ಎಲ್ಲಾರು ಬನ್ನಿ ಅಂತ. ಒಂದು ನಾವು ಅಂದ್ರೆ ನಾವು ಒಂದು ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ಬಿಟ್ರೆ ಅದು. ಅಲ್ಲ, ನಂಬರ್ 2 ಸೆಕೆಂಡ್ ಕಾಂತಾರ 2. ಓಕೆ ಓಕೆ ಮಾಸ್ಟರ್, ಸದ್ಯಕ್ಕೆ ನಮ್ಮ ನಡೆ ಉಡುಪಿಯ ಕಡೆ. ಓಕೆ ತಯಾರಿ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಅದೇ ಯಾರಿಗೆ ಎಲ್ಲ ಆಸಕ್ತಿ ಇದೆ ಎಲ್ಲರನ್ನೂ ಕರ್ಕೊಂಡು ಬನ್ನಿ ಜೊತೆಗೆ. ಎಲ್ಲ ಇವಾಗಲೇ ಟ್ರೈನ್ ಏನಾದರೂ ಬುಕ್ಕಿಂಗ್ ಮಾಡ್ಕೊಳ್ಳೋರಿದ್ರೆ, ಬೆಂಗಳೂರಿಂದ ಬರೋರಿಗೆ ಬುಕ್ಕಿಂಗ್ ಇಲ್ಲ, ಎಲ್ಲ ಬುಕ್ ಆಗಿದೆ. ನೀವು ಆದಷ್ಟು ಬಸ್ಸಿಗೆ ಬನ್ನಿ ಎಲ್ಲ ಕಡೆಯಿಂದಲೂ. ಆಮೇಲೆ ನೋಡಿ, ಹುಬ್ಬಳ್ಳಿ ಧಾರವಾಡ ಆ ಕಡೆಯಿಂದ ಬರೋರು ನೀವು ಈ ಕಾರವಾರ ಮೇಲೆ ಬರ್ಬೋದು. ಕಾರವಾರ, ಅಂಕೋಲಾ ಅಥವಾ ಆ ಭಾಗ ಅಂದ್ರೆ ಬಂದು ನೀವು ಬರ್ಲಿಕ್ಕೆ ನಿಮ್ಗೆ ಈಸಿ ಆಗ್ತದೆ. ನೀವು ಹೀಗೆ ಈ ಕಡೆ ಶಿವಮೊಗ್ಗ ಮೇಲೆ ಬರೋದಕ್ಕಿಂತ ಬೆಳಗಾವ್, ಹುಬ್ಳಿ, ಧಾರವಾಡ ಆ ಕಡೆಯಿಂದ ಬರೋರು ನೀವು ಈ ಕಡೆ ಕಾರವಾರ ಅಥವಾ ಅಂಕೋಲಾಕ್ ಬಂದ್ರೆ ಆ ಕೊಂಕಣ ಭಾಗದಲ್ಲಿ ಅಂಕೋಲಾ, ಹೊನ್ನಾವರ, ಆಮೇಲೆ ಕುಮಟಾ, ಹೊನ್ನಾವರ, ಅಂಕೋಲಾ ಆದ್ಮೇಲೆ ಕುಮಟಾ, ಹೊನ್ನಾವರ, ಆಮೇಲೆ ಇದು ಉಡುಪಿ. ಅಂದ್ರೆ ಕೋಸ್ಟಲ್ ಏರಿಯಾ ಹಾಗೆ ಬಂದು ಇದಾಗ್ತದೆ. ಇಲ್ಲಿ ನೀವು ಹಿಂಗೆಲ್ಲ ಸುತ್ಕೊಂಡು ಬರೋದು ನಿಮಗೆ ಅಂದ್ರೆ ನಾರ್ತ್ ಕರ್ನಾಟಕದಿಂದ ಬರೋರಿಗೆ ಅದೊಂದು ನೀವು ಕರೆಕ್ಟಾಗಿ ನೋಡ್ಕೊಂಡು ಬನ್ನಿ. ಇಲ್ಲಾಂದ್ರೆ ಡೈರೆಕ್ಟ್ ಬಸ್ ಇದ್ರೆ ಪರವಾಗಿಲ್ಲ, ಅವ್ರಿಗೆ ಗೊತ್ತಿರ್ತದೆ ಯಾವುದು ಶಾರ್ಟ್ ರೂಟ್ ಅಂತ ಹೇಳಿ. ಬರ್ಬೋದು ಹಾಗೆ. ಡೈರೆಕ್ಟ್ ಬಸ್ ಬರೋದೇ ಉತ್ತಮ ಅನ್ಸುತ್ತೆ. ಡೈರೆಕ್ಟ್ ಅಲ್ಲಿ ಬನ್ನಿ. ಟೈಮ್ ಅಲ್ಲ, ಟೈಮು ಅದೆಲ್ಲ ಹೆಚ್ಚು ಕಮ್ಮಿ ಆಗತ್ತೆ, ಆಗತ್ತೆ. ಡೈರೆಕ್ಟ್ ಎಕ್ಸ್ಪ್ರೆಸ್ ಅಂತ ಬಸ್ ಬಂದ್ರೆ ಅವ್ರು ಸರಿ ಇನ್ ಟೈಮ್ಗಲ್ಲಿ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಆಮೇಲೆ ಅರುಣ ಮಾಸ್ಟರ್ ಮಾತಾಡಿ. ಸರ್, ಬಸ್ಸಲ್ಲಿ ಬಂದ್ರೆ ಇವಾಗ ನಿದ್ದೆ, ಗುಡಕೇಶ ಧ್ಯಾನ ಎಲ್ಲ ಆಗುತ್ತೆ. ಟ್ರೈನ್ ಸಿಕ್ಕಿದ್ರೆ ಮಲ್ಕೊಂಡ್ಬಿಡ್ತಾರೆ. ಅದಕ್ಕೆ ಬಸ್ಸಲ್ಲೇ ಬರೋದು best. ಧ್ಯಾನ ಮಾಡ್ತಾ ಬರ್ಬೋದು, ಆಮೇಲೆ ಮಾಡಿದ್ರೆ ಯೋಗ ನಿದ್ದೆ ಮಾಡ್ತಾರೆ. ಬಸ್ಸಲ್ಲಿ ಬರೋರು ಕೂಡ ನೀವು ಸ್ಲೀಪರ್ ಎಲ್ಲ ಬುಕ್ಕಿಂಗ್ ಮಾಡ್ಕೋಬಾರ್ದು ಮತ್ತೆ. ಅದೇಳಿ ಮೊದ್ಲು ಮರ್ತೇ ಬಿಟ್ಟೆ ನಾನು. ಟ್ರೈನ್ ಅಲ್ಲಿ ಬಂದ್ಬಿಟ್ರೆ ನಿದ್ದೆ ಮಾಡ್ಕೊಂಡ್ ಬರ್ತಾರೆ ಚೆನ್ನಾಗಿ. ಧ್ಯಾನ ಮಾಡ್ಕೊಂಡ್ ಬರ್ಬೋದು ಬಸ್ಸಲ್ಲಿ ಬಂದ್ರೆ. ಸಿಟಿಂಗಲ್ಲೇ ಮಾಡ್ಕೊಳ್ಳಿ, ಆಮೇಲೆ ಕೂತ್ಕೊಳ್ಬೋದು. ಬಸ್ಸಲ್ಲಿ ಸ್ಲೀಪರ್ ಮಾಡಿದ್ರೂ ಕೂರ್ಬೋದು, ಅಂದ್ರೆ ಕಾಲು ಚಾಚಿಕೊಂಡು ಕೂರ್ಬೇಕಾಗ್ತದೆ, ಇಲ್ಲ ಮಡಿಸಿ ಕೂರ್ಬೇಕಾಗ್ತದೆ ಅಷ್ಟೇ. ನಿಮ್ಗೆ ಈ ತರ ಕಾಲು ಬಿಟ್ಕೊಂಡು ಕೂರ್ಲಿಕ್ಕೆ ಬರಲ್ಲ ಇದ್ರಲ್ಲಿ ಸ್ಲೀಪರ್ ಆದ್ರೆ. ಒಟ್ಟಲ್ಲಿ ಏನೋ ಮಾಡಿ ಒಟ್ಟಿನಲ್ಲಿ ಬನ್ನಿ ಅಷ್ಟೇ. ಬೆಸ್ಟ್ ಫಾರ್ ಬಸ್ ಅಷ್ಟೇ. ಆಮೇಲೆ ಅದೇ ಕರೆಕ್ಟ್. ಭಾರತಿ ಮಾಸ್ಟರ್ ಮಾತಾಡಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ನಮಸ್ತೆ. ಸರ್, ಇದು ಅಲ್ಲಿ ಉಡುಪಿಯಲ್ಲಿ ಬೀಚ್ ಯಾವ್ದಿದೆ ಸರ್? ಅಲ್ಲಿ ಹೇಳತ್ತಿದ್ರಲ್ರಿ ಉಮೇಶ್ ಸರ್. ಉಡುಪಿಯಲ್ಲಿ ಬೀಚ್ ಇದೆ. ಉಡುಪಿನಲ್ಲಿ ಬೀಚ್ ಇದೆ ಮೇಡಮ್ ನವ್ರೆ. ಅದು ಯಾವ್ದೋ ಬೀಚ್ ಅಲ್ಲಿ ಅಲ್ಲೇ ಸಮುದ್ರ ಸ್ನಾನಕ್ಕೆ ಹೋಗ್ಬೇಕು ಮಾಡ್ತಾ ಇದೀವಿ. ಒಂದ್ ದಿವ್ಸ ಮುಂಚೆ ಬರ್ತಾ ಇದೀವಿ ನಾವು. ಅದಕ್ಕೆ ಅಲ್ಲಿ ಯಾವ್ದು ಅನುಕೂಲ ಇದೆ ಸರ್ ಅಲ್ಲಿ ಬೀಚ್ ಹೋಗ್ಲಿಕ್ಕೆ? ಅಲ್ಲ, ಒಂದಿನ ಬೇನ್ ಬಂದ್ರೆ ಮಲ್ಪೆ ಬೀಚ್ ಇದೆ. ಇದು ಉಡುಪಿದೆ ಚೆನ್ನಾಗಿದೆ ಮೇಡಮ್ ನವ್ರೆ. ಉಡುಪಿ ಬೀಚ್ ಚೆನ್ನಾಗಿದೆ. ಆದ್ರೆ ಅಲ್ಲಿಂದ ಹೋಗ್ಬೇಕಾದ್ರೆ ನಾವು ಬಸ್ ಸ್ಟ್ಯಾಂಡ್ ಇಂದ ಗಾಡಿ ಮಾಡ್ಕೊಂಡು ಕಿಲೋಮೀಟರ್, ಒಂದ್ 5-6 1 hour ಕಿಲೋಮೀಟರ್ ಜರ್ನಿ ಮೇಡಮ್. 1 hour ಅಷ್ಟೇ ಜರ್ನಿ. 1 hour ಎಲ್ಲ ಏನಿಲ್ಲ. 1 hour ಎಲ್ಲ ಏನಿಲ್ಲ. ಒಂದ್ 10 ನಿಮಿಷದಲ್ಲೇ ಹೋಗ್ಬೋದು. ಜಾಸ್ತಿ ಏನಿಲ್ಲ ದೂರ. ಒಂದ್ 10 ನಿಮಿಷದಲ್ಲೇ ಹೋಗ್ಬೋದು. 5-6 ಕಿಲೋಮೀಟರ್ ಅಷ್ಟೇ. ಅಷ್ಟೇನಾ? ಆಟೋದಲ್ಲ ಹೋಗ್ಬೋದು ಅಡ್ಡಿ. ನಾನು ಹೇಳಿದ 14 ತಾರೀಕು ಬರತ್ತೀವಿ ಸರ್ ನಾವು ಇಲ್ಲಿಂದ. ಅಲ್ಲಿ 17ಕ್ಕೆ ಮಾರ್ನಿಂಗ್ ಬರ್ತೀವಿ ಸರ್ ನಾವು 4:30-5 ಗಂಟೆಗೆ. ಅಲ್ಲಿ ಬೀಚ್ಗೆ ಹೋಗ್ಬೇಕಂತ ಐತ್ರಿ ನಮ್ದೆಲ್ಲಾರ್ದು ರೀ, ಅದಕ್ಕಾಗಿ.
ಪ್ರೋಗ್ರಾಮು ಮುಗಿಸ್ಕೊಂಡು ಹೋಗಿದ್ರೆ ಎಲ್ಲರೂ ಬೇರೆಯವರು ಜೊತೆಗೆ ಬರ್ತಿದ್ರ? ಹೋಗೋರು ತುಂಬಾ ಜನ ಇದ್ರೆ ಅವತ್ತು. ನೋಡಿ ನಿಮ್ಗೆ ಹೆಂಗ ನಾವ ಬಾಳ ನಾವೆಲ್ಲ ಜನ ಅದೇವ್ ಪ್ರೋಗ್ರಾಮ್ ಸರ್. ಮುಗಿಸ್ಕೊಂಡು ಹೋಗ್ತೀವಿ. ಆಯ್ತು. ಬನ್ನಿ ಬನ್ನಿ. ನಾವ ಬಾಳ ಜನ ಅದೇವ್ ಸರ್. ಆಯ್ತು. ಆಯ್ತು ಸರ್. ಅದ ನಾವು ಉಮೇಶ್ ಸರ್ ಮೊನ್ನೆ ಯಾರಿಗೂ ಹೇಳತ್ತಿದ್ರು, ಅದಕ್ಕೆ ಕೇಳಿದೆ ಸರ್ ನಾನು. ಆಯ್ತು ಹೌದು ನಿಮ್ಗೆ ಹೌದು ಮೇಡಮ್. ಅಲ್ಲ ನಿಮ್ಮ ಅನುಕೂಲ, ನೀವು ಒಂದಿನ ಬಿಪ್ಪರೆ ಮಾಡ್ಕೊಂಡ್ ಬನ್ನಿ. ಯಾಕಂದ್ರೆ ಇದು ಮುಗಿಸಿದ ತಕ್ಷಣ ನೀವು ಹಾಗೆ ಹೋಗ್ಬೋದು ಬೇಕಾದರೆ, ಅಲ್ವಾ? ಒಂದಿನ ಬಿಫೋರ್ ಬಂದ್ರೆ ನೀವೇನಿದೆ ಅಲ್ಲಿ ನೋಡ್ಕೊಂಡು ಆಮೇಲೆ ಮುಗಿಸ್ಕೊಂಡು ಹೋಗ್ಬೋದು, ಅದ್ರಲ್ಲಿ ಏನಿಲ್ಲ. ಸಮುದ್ರ ಸ್ನಾನ ಬನ್ನಿ ಬನ್ನಿ. ಬಹಳ ಒಳ್ಳೇದು. ಸಮುದ್ರ ಸ್ನಾನ ಅದೇ ಸರ್, ಹೌದಲ್ವಾ? ನಂಗೆ ಸಮುದ್ರ ಸ್ನಾನ ಮಾಡ್ಬೇಕು ಅನ್ನೋ ಒಂದ್ ಬಾಳ ಐತ್ರಿ ಸರ್, ಅದಕ್ಕೆ ಕೇಳಿದೆ ಸರ್. ಹಬ್ಬ ಆಯ್ತಲ್ರಿ. ಅಲ್ರಿ ನಿಮ್ ಇಚ್ಛೆ ಅಂತ ಆಯ್ತಲ್ರಿ. ಅದಕ್ಕೆ ನಾ ಮುಂಚೆನೆ ಪ್ಲಾನ್ ಮಾಡಿದ್ದೆ ಸರ್, ನಾನು ಸಮುದ್ರ ಸ್ನಾನ ಮಾಡಿ ಹೋಗ್ಬೇಕಂತೇಳಿ. ಬನ್ರಿ ಒಳ್ಳೇದ್ರಿ. ಥ್ಯಾಂಕ್ ಯು ಸರ್. ಓಕೆ. ಆಮೇಲೆ ಯಾರಾದ್ರೂ ಸಂಗೀತ ಅಂದ್ರೆ ಒಳ್ಳೆ ರೀತಿಯಲ್ಲಿ ನೀವು ಇನ್ಸ್ಟ್ರೂಮೆಂಟ್ ಯಾರಾದ್ರೂ ನುಡಿಸೋರು ನಿಮ್ಮಲ್ಲಿ ಅಭ್ಯಾಸ ಇದ್ರೆ, ನೀವು ಬೇಕಾದ್ರೆ 1 ತಾಸು ಅಥವಾ ನಿಮ್ಗೆ ಎಷ್ಟು ಸಮಯ ಆಗ್ತದೆ 1 ಅವರ್ ಹೀಗೆಲ್ಲ ಬೇಕಾದ್ರೆ ಪ್ರೋಗ್ರಾಮ್ ಕೊಡ್ಬೋದು. ಆಯ್ತಾ? ಸೇವಾ ರೂಪವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಮಾಡ್ಬೋದು ಬೇಕಾ ಅಲ್ವಾ ಸರ್? ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಲ್ಲ, ಮೆಡಿಟೇಷನ್ ನಡೀತಾ ಇರ್ತದೆ. ಇನ್ನು ಮ್ಯೂಸಿಕ್ ಪ್ಲೇ ಅದ್ರ ಬದಲು ನೀವು ಇನ್ಸ್ಟ್ರೂಮೆಂಟ್, ಕೆಲವರು ವೀಣಾ ಬಾರಿಸ್ತಾರೆ ಅಥವಾ ಗಿಟಾರ್ ಬಾರಿಸ್ತಾರೆ. ಹೌದೌದು ಸರ್. ಕೆಲವರಿಗೆ ಹಾರ್ಮೋನಿಯಂ ಅಭ್ಯಾಸ ಇರ್ತದೆ. ಅಂದ್ರೆ ಇನ್ಸ್ಟ್ರೂಮೆಂಟ್ ಮ್ಯೂಸಿಕ್ ಇರ್ತದಲ್ಲ, ಅದು ನೀವು ಬಾರಿಸೋರಿಗೆ ಅಭ್ಯಾಸ ಇರ್ತದಲ್ಲ, ನೀವು ಬೇಕಾದ್ರೆ ಪ್ರೋಗ್ರಾಮು ಕೊಡ್ಬೋದು. ಆಮೇಲೆ ಅವ್ರಿಗೆ ಜೊತೆಗೆ ನೀವು ಯಾರಾದ್ರೂ ಈಗ ಸವಿತಾ ಮಾಸ್ಟರ್ ಹಾಡ್ತಾರೆ, ಈ ತರ ನೀವು ಬೇಕಾದ್ರೆ ಒಬ್ರಿಗೊಬ್ರು ಇದ್ ಆಡ್ಬೋದು. ಮಾಡ್ಬೋದು. ನಾಗರತ್ನ ಮೇಡಮ್ ಇದಾರೆ, ಅವರು ಆಡ್ಬೋದು. ಅವರು ಹಾಡ್ತಾರೆ. ಎಲ್ಲ ಒಬ್ಬೊಬ್ರ ಅದೇ ಅವರು ಅವ್ರದ್ದು ಇದೆ ಹಂಗೆ ಅದಕ್ಕೆ ಅದಾಗ್ತದೆ. ಆಮೇಲೆ ಅಲ್ಲಿ ಸ್ವಲ್ಪ ನಮಗೆ ಫ್ರೂಟ್ಸ್ ಎಲ್ಲ ಬೇಕಾಗ್ತದೆ. ಹಾಗಾಗಿ ಅಲ್ಲಿ ಉಡುಪಿ ಸುತ್ತಮುತ್ತ ಯಾರಾದ್ರೂ ರೈತರು ಬೆಳೆಯೋರಿದ್ರೆ ಅಥವಾ ತೋಟ ಗಿಟ ಇದು ಏನಾದ್ರು ಯಾರಾದ್ರೂ ಸಪ್ಲೈ ಮಾಡೋರಿದ್ರೆ, ಯಾರಿಗಾದ್ರೂ ಗೊತ್ತಿದ್ರೆ ಅದು ಸ್ವಲ್ಪ ನಮಗೆ ಹೇಳಿ ತಿಳಿಸಿ. ಆಮೇಲೆ ಯಾರಾದ್ರೂ ಸೇವಾ ರೂಪವಾಗಿ ಕೂಡ ಬೇಕಾದ್ರೆ ಡೊನೇಟ್ ಮಾಡ್ಬೋದು ಹಣ್ಣುಗಳನ್ನ. ಆಯ್ತಾ? ಈ ಕಡೆನೂ ಮಾಡ್ಬೋದು. ಆಮೇಲೆ ಅದೇ ಅದನ್ನ ನಮಗೆ ಸ್ವಲ್ಪ ಗೊತ್ತಿದ್ರೆ ಹೇಳಿ. ಆ ಕಡೆ ಸುತ್ತಮುತ್ತ ವಿಚಾರಿಸ್ತಾ ಇದೀವಿ ಆಲ್ರೆಡಿ. ಬೇರೆ ಯಾರಿಗಾದ್ರೂ ಗೊತ್ತಿದ್ರೆ ತಿಳಿಸಿ, ನಿಮಗೆ ಗೊತ್ತಿರ್ತದಲ್ವಾ. ಯಾಕೆಂದ್ರೆ ನಮಗೆ ಫ್ರೆಶ್ ಸಿಕ್ಕಂಗೆ ಆಗ್ತದೆ. ಆಮೇಲೆ ನೇರವಾಗಿ ರೈತರಿಂದಾನೇ ನಾವು ಹೋಲ್ಸೇಲ್ ಪ್ರೈಸಲ್ಲಿ ತಗೊಂಡ್ ಬರ್ಬೋದು. ಅವ್ರು ಶಾಪಿಗೆ ಏನು ಕೊಡ್ತಾರೆ ಅದೇ ಇದರಲ್ಲೇ ನಾವು ಇದು ಮಾಡಿದ್ರೆ ಆಯ್ತು. ಓಕೆ. ಆಮೇಲೆ ಧ್ಯಾನ ಯಜ್ಞಕ್ಕೆ ಯಥಾಶಕ್ತಿ ನೀವು ಸೇವಾ ರೂಪವಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಸೇವಾ ದೃಷ್ಟಿಯಿಂದ ತನುಮನ ಧನ ಸಹಾಯ ಮಾಡಿ. ಆಮೇಲೆ ಅದೇನು ಕಂಪಲ್ಸರಿ ಅಲ್ಲ, ಅವರವರ ಒಂದು ಶಕ್ತಿ ಸಾಮರ್ಥ್ಯ ಏನಿರ್ತದೆ ಅದು. ಹಾಗಾಗಿ ಆಮೇಲೆ ವರ್ಕ್ಶಾಪಿಗೆ ಯಾವುದೇ ಫೀಸ್ ಅಂತ ಏನಿರಲ್ಲ, ಸಂಪೂರ್ಣವಾಗಿ ಫ್ರೀ ಎಂಟ್ರಿ ಇರ್ತದೆ. ಆಮೇಲೆ ಎಲ್ಲ ಇವಾಗೆಲ್ಲ ಹೇಗಿರ್ಬೇಕು ನಿಯಮಗಳನ್ನೆಲ್ಲ ಅದನ್ನೆಲ್ಲ ನಾವು ಈಗಾಗಲೇ ಹಾಕಿದೀವಿ ಅಲ್ವಾ. ಆಮೇಲೆ ಅದಾಗಿಯೂ ಕೂಡ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನೀವು ಸಾಧನೆ ಮಾಡ್ಕೊಳ್ಬೋದು. ನಮ್ಗೆ ಅಷ್ಟೊತ್ತು ಕೊಡೋಕ್ಕಾಗಲ್ಲ ಅಂದ್ರೆ ಅದು ನಿಮ್ಮ ಇದು. ಬಟ್ ಮಾಡುವವರು ತುಂಬಾ ಜನ ಮಾಡ್ತಾರೆ. ಮಾಡುವವರು ಅಲ್ಲಿ ಹೊಟ್ಟೆಗೆ ಶುರು ಆಗ್ತದೆ, ಎಲ್ಲರೂ ಮಾಡ್ತಾ ಇದಾರೆ ನಾನು ಮಾಡ್ಬೇಕಂತ. ಹಿಂಗೆ ಮಾಡೋರು ಅದನ್ನ ಮಾಡಿ. ಸೇವಾ ದೃಷ್ಟಿಯಿಂದ ನಾವು ಸೇವೆ ಮಾಡ್ಲಿಕ್ಕೆ ಬರ್ತೀವಿ ಅನ್ನೋರು ಕೂಡ ಬರ್ಬೋದು. ಉಳ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಇರ್ತದೆ. ಹಾಗೆ ಆಯ್ತಾ. ಆಮೇಲೆ ಅಷ್ಟೇ, ಮತ್ತೇನಾದ್ರೂ ಡೌಟ್ ಇದ್ರೆ ನೋಡೋಣ, ನಮ್ಮ ವಾಲಂಟಿಯರ್ಸ್ ಎಲ್ಲ ನಂಬರ್ ಹಾಕಿರ್ತೀವಿ, ಅವ್ರ ಹತ್ರ ನಾವು ಬೇಕಾದ್ರೆ ಮಾತಾಡೋದು. ಓಕೆ. ಅಲ್ಲಿ ನಾವು ಡಿಸ್ಟಿಕ್ ವೈಸ್ ನಂಬರ್ಸ್ ಎಲ್ಲ ಶೇರ್ ಮಾಡಿದ್ದೀನಿ. ಅವ್ರದ್ದು ಅವ್ರದ್ದು ನಂಬರ್ ಶೇರ್ ಮಾಡಿದ್ದೀನಿ. ನೀವು ಅಲ್ಲಿಂದ ಯಾರ್ಯಾರ ಹತ್ರ ಬರ್ತಾ ಇದ್ದೀರಿ ನೀವು ನೋಡಿ ನಂಬರ್ ತಗೊಂಡು ಕಾಲ್ ಮಾಡಿ ಒಟ್ಟಿಗೆ ಬನ್ನಿ. ಆಯ್ತಾ? ಫಸ್ಟ್ ಬಂದವ್ರು ಐಡೆಂಟಿ ಕಾರ್ಡ್ ಮಾಡಿಸಿ, ಇಂಪಾರ್ಟೆಂಟ್ ನೋಡಿ. ಯಾರು ಅಲ್ಲಿ ಎಂಟ್ರಿ ಆಗ್ತಿರೋ ಅಲ್ಲಿ ಕೂತಿರ್ತಾರ ಮೇಡಮ್ನವರು, ನಿಮ್ಮ ಹೆಸರು ಊರು ಅದು ಐಡೆಂಟಿ ಕಾರ್ಡ್ ಕೊಡ್ತೀವಿ. ಆ ಕಾರ್ಡ್ನ ಫಸ್ಟ್ ತಗೊಳ್ಳಿ. ಯಾಕಂದ್ರೆ ನೀವು ಒಂದು ಇದಕ್ಕೆ ಬಂದಿದ್ದೀರಾ ಅಂತ ನಮ್ಗೊಂದು ಇದಾಗಬೇಕಲ್ಲ, ಇವ್ರ ಪ್ರೂಫ್ ಆಗ್ಬೇಕಲ್ಲ. ಅಥವಾ ನೀವೆಲ್ಲ ಹೋದ್ರು ಇಲ್ಲಿ ಇಂಥ ಜಾಗಕ್ಕೆ ಬಂದಿದ್ದಾರೆ ಪತ್ತೆ ಸರ್, ಬೇರೆಯವರು ನೋಡಿ ಬರ್ಬೋದು ಅಂತ. ಏನಂತೀರಿ ಸರ್? ಕರೆಕ್ಟಾ? ಕರೆಕ್ಟ್ ಸರ್, ನೀವು ಮುಗಿತಾ.
ಅಲ್ಲ ಸರ್, ಫಸ್ಟ್ ಇಂಪಾರ್ಟೆಂಟ್ ಐಡೆಂಟಿ ಕಾರ್ಡ್ ಬಂದಿದ ತಕ್ಷಣ ಹೆಸರು ಯಾಕೆಂದ್ರೆ ಅಲ್ಲಿ ಕೊಟ್ಬಿಟ್ಟು ಯಾಕೆ ಮೇಜರ್ ಯಾಕೆ ಅಂತಂದ್ರೆ ತುಂಬಾ ಜನ ಅಲ್ಲಿ ಬರೋರು ಹೋಗುವವರ ಸಂಖ್ಯೆ ಜಾಸ್ತಿ. ಹಾಗಾಗಿ ನಮಗೆ ಹ್ಮ್ ಯಾರು ಮಾಸ್ಟರ್ಸ್ ನಮ್ಮ ಧ್ಯಾನ ಕಾರ್ಯಕ್ರಮಕ್ಕೆ ಭಾಗವಹಿಸಿದವರು ಅನ್ನೋದು ನಮಗೆ ಒಂದು ಐಡಿಯಾ ಬೇಕಾಗ್ತದಲ್ಲ. ಹಾಗಾಗಿ ಅದಕ್ಕೆ ನಾನು ಅದಕ್ಕೆ ಹೇಳಿದೆ, ಹೆಸರು ಬರ್ಸ್ಬಿಟ್ರೆ ಓ ನಮ್ಮವರೇ ಇವರು ಬಂದಿದ್ದಾರೆ ಗುಡ್. ರಿಜಿಸ್ಟ್ರೇಷನ್ ಆಗ್ತದೆ ಎಲ್ಲರದು, ಪ್ರತಿಯೊಬ್ಬರು ರಿಜಿಸ್ಟ್ರೇಷನ್ ಮಾಡಿ ಇಶ್ಯೂ ಮಾಡ್ತಾರೆ. ಹ್ಮ್ ಎಲ್ಲ ನಡೀತದೆ. ಹ್ಮ್ ಬನ್ನಿ ನಾವು ಸೀದಾ ದೇವಸ್ಥಾನದ ಇದಕ್ಕೆ ಬಂದ್ರೆ ಆಯ್ತು. ಓಕೆ, ಓಕೆ ಮಾಸ್ಟರ್, ಎಲ್ಲರೂ ನಾವು ಈಗ ಇದನ್ನ ತಗೊಳ್ಳೋಣ ಮಾರಾದ್ರೆ. ಆಮೇಲೆ ಅದೇ ಯಾರಿಗೆಲ್ಲ ಶಕ್ತಿ ಸಾಮರ್ಥ್ಯ ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ ಸೇವೆ ಮಾಡಿ. ಖಂಡಿತ ಅದು ಯಾರು ಸೇವೆ ಮಾಡಿದ್ರು ಕೂಡ ಯಾವ ಸೇವೆಯೂ ಯಾರಿಗೂ ಹೊರೆ ಅಂತೂ ಆಗೋಲ್ಲ. ಇದಕ್ಕೆ ನಾನೇ ಗ್ಯಾರಂಟಿ. ಖಂಡಿತ ಅದು ನಿಮಗೆ 100 ಪಟ್ಟು 10 ಪಟ್ಟು 10 ಪಟ್ಟು 100 ಪಟ್ಟು ಎಷ್ಟೋ ಪಟ್ಟು ನಿಮಗೆ ಖಂಡಿತ ಯೂನಿವರ್ಸ್ ವಾಪಸ್ ಕೊಡ್ತದೆ. ಆಯ್ತಾ? ಯಾರಿಗೆಲ್ಲ ಜಾಸ್ತಿ ಜಾಸ್ತಿ ದುಡ್ಡು ಬೇಕು, ಸಂಪತ್ತು ಬೇಕು, ಅದು ಬೇಕು, ಇದು ಬೇಕು ಅನ್ನೋ ಆಸೆ ಇದೆ, ಅವ್ರು ಜಾಸ್ತಿ ಜಾಸ್ತಿ ಮಾಡಿ. ಅದು ಜಾಸ್ತಿ ಜಾಸ್ತಿ ಬರ್ತದೆ, 100% ಬರ್ತದೆ. ಆಯ್ತಾ? ಖಂಡಿತ. ಪಂಚಿತೆ ಪಂಚದಾರ ಮಂದಾಗೆ, ಹಾ, ಪಂಚಿತೆ ಪಂಚದಾರ ಮಂದಾಗೆ ಹಚ್ಚಿದ್ರೆ ಸಕ್ಕರೆ ತರ ಹಂಚು. ಆಮೇಲೆ ಅದೇ ಅಂದ್ರೆ ನಾನು ಹಾಗೆ ಅಂದ್ರೆ ಅವರವ್ರ ಶಕ್ತಿ, ಪಾಪ ಹಂಗಂತ ಯಾರಿಗೂ ಬಲವಂತ ಇಲ್ಲ. ಆದ್ರೆ ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಮಾಡಿ. ಆದ್ರೆ ನೀವು ಕೊಡುವಾಗ್ಲೂ ಕೂಡ ಹೃದಯಪೂರ್ವಕವಾಗಿ ಕೊಡ್ಬೇಕು. ಅಂದ್ರೆ ಅಲ್ಲಿ ಎಲ್ಲ ಅಯ್ಯೋ ಇಷ್ಟೊಂದು ಕೊಡ್ಬೇಕಾ ಅಥವಾ ಇಲ್ಲ ಇದೆಲ್ಲ ಅನ್ಕೊಂಡು ಎಲ್ಲರೂ ಕೊಡ್ತಾರೆ ಅಂತ ನಾನು ಹಾಗೂ ಕೊಡಬಾರ್ದು. ಎಲ್ಲರೂ ಕೊಡ್ತಾರೆ ನಾ ಕೊಡ್ತಾ ಇದ್ರೆ ಹೇಗೆ, ಹಂಗೂ ಅನ್ಕೋಬಾರ್ದು ಮನ್ಸಲ್ಲಿ. ಆಯ್ತಾ? ಇಲ್ಲಿ ಕೊಡ್ಲಿಲ್ಲ ಅಂತೇನೆ ಯಾರನ್ನು ಗುರುತಿಸೋಲ್ಲ, ಯಾರನ್ನು ಇದು ಮಾಡೋಲ್ಲ. ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಅದಿರ್ತದೆ. ಅಂದ್ರೆ ಕೊಡುವ ಮನಸ್ಸು ಮುಖ್ಯ, ಬುದ್ಧಿ ಮುಖ್ಯ. ಅವಾಗ ಅದು ಚೆನ್ನಾಗಿರುತ್ತೆ. ಹಾಗಾಗಿ ಯಾಕೆಂದ್ರೆ ಇದು ನನ್ನ ಸ್ವಂತ ಇದು, ಹಾಗಾಗಿ 100% ಅದು ವಾಪಸ್ ಬರ್ತದೆ, ಯಾರಿಗೂ ಹೊರೆ ಆಗಲ್ಲ. ಯಾರು ಇಂದ್ರಕುಮಾರ್ ಸರ್ ಅಷ್ಟೇ ಮಾಸ್ಟರ್ಗಳು ಯಾರಾದ್ರೂ ನಿಮ್ಗೇನು ಡೌಟ್ ಇದ್ರೆ ಏನಿದ್ರೆ ಡೈಲಿ ಕೇಳ್ತಾ ಇರ್ರಿ. ನಿಮ್ಗೇನಿದ್ರು ಅರುಣ್ ಸರ್ ಕೇಳಿ, ಉಮೇಶ್ ಸರ್ ಕೇಳಿ, ನಿಮ್ಗೆ ಯಾವ್ತರ ಇದ್ರೆ ಶಿವಲೀಲಾ ಮೇಡಮ್ ಕೇಳಿ. ಅಲ್ಲ ಯಾವ್ದಾದ್ರು ಡೌಟ್ ಇದ್ರೆ ಎಲ್ಲ ಕೇಳ್ಕೊಂಡು ಇಟ್ಕೊಳ್ಳಿ, ಇವಾಗಿಂದ ಇಟ್ಕೊಂಡು ಒಂಥರ ಇದಾಗತ್ತೆ. ಓ ಇಂಥವ್ರು ಮೇಡಮ್ ಇದಾರೆ ಅಂತ ಗೊತ್ತಿರುತ್ತೆ. ಹೇಳಿ ಸರ್. ಸರ್ ಅರುಣ್ ಕುಮಾರ್ ಸರ್, ಅರ್ಲಿ ಮಾರ್ನಿಂಗ್ ಬರ್ತೀವಿ 5:30 ಬರ್ಬೇಕಾ? ವಾಯ್ಸ್ ಬ್ರೇಕ್ ಆಗ್ತಿದೆ. ಏನೋ ಅರ್ಲಿ ಮಾರ್ನಿಂಗ್ 18ಕ್ಕ ಅರ್ಲಿ ಮಾರ್ನಿಂಗ್ 5:30 ಬರ್ತೀವಿ. 17th 18th ಮಾರ್ನಿಂಗ್. ಹಾ, ಮಾರ್ನಿಂಗ್ ಟೆಂಪಲ್ಗೆ. ಹಾ, ಸೊ ನಾವ್ ಅಲ್ಲಿ ಬಂದ್ರೆ ಡೈರೆಕ್ಟ್ ಆಗಿ ಇದಕ್ಕೆ ಬರ್ಬೇಕಾ, ಟೆಂಪಲ್ ಹತ್ರಕ್ಕೆ ಬರ್ಬೇಕಾ? ಹೌದು ಹೌದು. ನೀವು ಸೀದಾ ಯಾರು ಎಷ್ಟೊತ್ತಿಗೆ ಎಲ್ಲಿಗೆ ಬಂದ್ರು ಟೆಂಪಲ್ಗೆ ಬರ್ಬೇಕು. ಓಕೆ ಓಕೆ ಓಕೆ. ಟೆಂಪಲ್ಗೆ ಬಂದ್ರೆ ಫ್ರೆಶ್ ಅಪ್ ಆಗೋದಕ್ಕೆ, ಯಾಕೆಂದ್ರೆ ನೈಟ್ ಎಲ್ಲ ಜರ್ನಿ ಮಾಡಿರ್ತೀವಲ್ಲ, ಹೇಗೆ ಏನು ಅನ್ನೋದಕ್ಕೆ ತಿಳ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಡೈರೆಕ್ಟ್ ಆಗಿ ಬರ್ಬೇಕಾ ಹೇಗೆ? ಯಾರು ಎಷ್ಟೊತ್ತಿಗೆ ಬಂದ್ರು ಫ್ರೆಶ್ ಆಗ್ಲಿಕ್ಕೆ ವ್ಯವಸ್ಥೆ ಇರ್ತದೆ. 17ನೇ ತಾರೀಕು ಸಾಮಾನ್ಯವಾಗಿ ಸಂಜೆ ನಂತರ ನಮಗೆ ರೂಮ್ ಸಿಗ್ತದೆ. ಅಲ್ಲಿ ಬೇರೆಯವ್ರಿಗೆ ಅಲಾಟ್ ಮಾಡಿರ್ತಾರೆ. ಓಕೆ. ಹಾಗೆ ಅವರು 17ನೇ ತಾರೀಕು ಸಂಜೆ ಮೇಲೆ ನಮಗೆ ಹೇಳಿದ್ದಾರೆ ರೂಮ್. ಅಷ್ಟರೊಳಗೆ ನೋಡೋಣ. ಅಷ್ಟೊಳಗೆ ಕೊಟ್ರೆ ಆಯ್ತು, ಇಲ್ಲ ಅಂದ್ರೆ ಸಂಜೆ ಸಿಗ್ತದೆ. ಅಲ್ಲ, ನಾವು ಮಾರ್ನಿಂಗ್ 18ನೇ ತಾರೀಕು ಬೆಳಗ್ಗೆ 5:30 5:45 ರೀಚ್ ಆಗ್ತೀವಿ. ಬನ್ನಿ ಸರ್, ಬನ್ನಿ. ಡೈರೆಕ್ಟ್ ಆಗಿ ನಾವು ದೇವಸ್ಥಾನದ ಹತ್ರನೇ ಬರ್ಬೇಕಾ ಹೇಗೆ ಅಂತ? ಯಾಕಂದ್ರೆ ಲೊಕೇಶನ್ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಕೃಷ್ಣ ಟೆಂಪಲ್ ಅಂತ ಅಂದ್ರೆ ಒಂದೇ ಸರ್ ಇರೋದು. ಕೃಷ್ಣ ಟೆಂಪಲ್ ಗೆ ಬಂದ್ರೆ ಆಯ್ತು, ಅಲ್ಲಿ ಮಾಸ್ಟರ್ಸ್ ಎಲ್ಲ ಇರ್ತಾರೆ. ನಾವು ಅವಾಗ ವಾಲಂಟಿಯರ್ಸ್ ನಂಬರ್ಸ್ ಎಲ್ಲ ಶೇರ್ ಮಾಡಿರ್ತೀವಿ, ಗ್ರೂಪ್ ಅಲ್ಲಿ ಹಾಕಿರ್ತೀವಿ. ಎಲ್ಲ ಕಡೆ ಬ್ಯಾನರ್ ಇರುತ್ತೆ ಸರ್, ಬ್ಯಾನರ್ ಇರುತ್ತೆ. ಬ್ಯಾನರ್ ನಾವು ವಾಲಂಟಿಯರ್ಸ್ ನಂಬರ್ಸ್, ಮಾಸ್ಟರ್ಸ್ ನಂಬರ್ ಹಾಕಿರ್ತೀವಿ. ಅವ್ರನ್ನ ನೀವು ಬಂದು ಅಲ್ಲಿ ಕಾಂಟ್ಯಾಕ್ಟ್, ಗ್ರೂಪ್ ಅಲ್ಲಿ ಇರ್ತವೆ ನಂಬರ್, ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ಗೆ ಒಂದ್ ವೇಳೆ ಗೊತ್ತಾಗಿಲ್ಲ ಅಂದ್ರೂ ನಿಮ್ಮನ್ನ ಬಂದು ಅಲ್ಲಿ ಪಿಕ್ ಮಾಡ್ತಾರೆ. ನಾವು ಎಲ್ಲ ಕ್ಯಾಪ್ ಹಾಕೊಂಡು ಓಡಾಡ್ತಾ ಇರ್ತಾರೆ, ಪಿರಮಿಡ್ ಕ್ಯಾಪ್. ಐಡೆಂಟಿಫೈ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಓಕೆ. ಅಲ್ಲಿ ಇನ್ನೂ ಗೊತ್ತಾಗ್ಬೇಕು ನಿಮಗೆ ಅಂತಂದ್ರೆ, ಅಲ್ಲಿ ಈ ಸೇಮ್ ಅಲ್ಲಿ ಏನು ಅದು ಎಲ್ಲ ದೂರ ಏನಿಲ್ಲ, ಯಾವುದು ಅಲ್ಲೇ ಒಂದೇ ಬಿಲ್ಡಿಂಗ್ ಅದು.
ಒಂದು ಕೃಷ್ಣ ಟೆಂಪಲ್ ಒಳಗಡೆ ಎಂಟ್ರಿ ಆಗ್ಲಿಕ್ಕೆ, ದರ್ಶನಕ್ಕೆ ಹೋಗ್ಲಿಕ್ಕೆ ಒಂದು ಎದುರುಗಡೆ ಎಂಟ್ರೆನ್ಸ್ ಇದೆ. ಅದ್ರ ಎಡೆಗೆ ರಾಜಾಂಗಣ ಅಂತ ಇದೆ. ಅದ್ರ ಪಕ್ಕದಲ್ಲಿ ಗೀತಾ ಗೀತಾ ಮಂದಿರ ಇದೆ. ಆಯ್ತಾ, ನೀವು ಗೀತಾ ಮಂದಿರ ಎಲ್ಲ ಅದೇ, ಅಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು, ಅದು ಗೊತ್ತಾಗ್ಬಿಡ್ತದೆ. ಅಲ್ಲಿ ನಾವು ಆ ಗೀತಾ ಮಂದಿರ ಹತ್ರ ಬಂದ್ರೆ ಸಾಕು, ಅಲ್ಲೆಲ್ಲ ಮಾಸ್ಟರ್ಸ್ ಓಡಾಡೋದು ಅದೆಲ್ಲ ಗೊತ್ತಾಗ್ತದೆ. ಆಯ್ತಾ, ರೂಮ್ಸ್ ಎಲ್ಲ ಅದು ಗೀತಾ ಮಂದಿರದಲ್ಲಿ ಇರ್ತದೆ. ಬಟ್ ಮೆಡಿಟೇಷನ್ ನಡೆಯೋ ಪ್ರೋಗ್ರಾಮ್ ದೇವಸ್ಥಾನದ ಒಳಗಡೆ, ಆ ದೇವಸ್ಥಾನದ ಹಾಲ್ ಇದೆ. ಹಾಲು ಅಂದ್ರೆ ಪಕ್ಕದಲ್ಲೇ ದೇವಸ್ಥಾನದ ಹಾಲು. ಗರ್ಭಗುಡಿ ಕಾಣಿಸ್ತದೆ ನಮ್ಗೆ, ಕೃಷ್ಣನ ಗರ್ಭಗುಡಿ ಕಾಣುತ್ತದೆ. ಆಯ್ತಾ, ನಾವು ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವು ಎಲ್ಲರೂ ಹೀಗೆ ತಿರುಗಿ ನೋಡಿದ್ರೆ ಗರ್ಭಗುಡಿ ಕಾಣ್ತದೆ. ಅಲ್ಲಿ ನಡೆಯೋ ಪೂಜೆ ಗೀಜೆ ಎಲ್ಲ ಕಾಣಿಸ್ತದೆ. ಅಂದ್ರೆ ಪೂಜೆ ಕಾಣಿಸ್ತದೆ ಅಂದ್ರೆ ಸೌಂಡ್. ಆಯ್ತಾ, ಹಾಗಿದೆ. ಆಮೇಲೆ ಆ ಅದೇ ರೂಮ್ ಅಲ್ಲಿ ಏನಂತಂದ್ರೆ, ದೇವಸ್ಥಾನದ ಒಳಗಡೆ ರೂಮ್ ಅವರು ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಶೌಚಾಲಯಗಳೆಲ್ಲ ಇರ್ಬೇಕಾಗ್ತದಲ್ಲ, ಹಾಗಾಗಿ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಒಳಗಡೆ ಎಲ್ಲೂ ಯಾರಿಗೂ ರೂಮ್ ಇಲ್ಲ. ರೂಮ್ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಮಾಡಿದ್ದಾರೆ, ಅದೇ ಗೀತಾ ಮಂದಿರ ಅಂತ ಹೇಳಿ, ಅದರಲ್ಲಿ ರೂಮ್ಸ್ ಇದೆ. ಆಯ್ತಾ, ನೀವು ಬಂದು ಉಳಿಯೋರು, ಲಗೇಜ್ ಇಡೋರು ಎಲ್ಲರೂ ಅಲ್ಲಿ ಗೀತಾ ಮಂದಿರದಲ್ಲೇ ಇಡೋದು. ಮೆಡಿಟೇಷನ್ ಮಾತ್ರ ದೇವಸ್ಥಾನದ ಒಳಗಡೆ ಇರ್ತದೆ, ಹಾಲ್ ಇರ್ತದೆ. ಅಲ್ಲಿ ಒಳಗೆ ಹೋಗಿ ಮಾಡೋದು. ಆಯ್ತಾ, ನೀವು ಅದಕ್ಕೆ ಸೀದಾ ಅಲ್ಲಿ ಎಂಟ್ರೆನ್ಸ್ ಒಳಗೆ ಬಂದ್ರೆ ಆಯ್ತು, ಅಲ್ಲಿ ಗೊತ್ತಾಗ್ತದೆ. ಎಲ್ಲರೂ ನಿಂತಿರ್ತಾರೆ, ನಾವು ಕೆಲವು ಮಾಸ್ಟರ್ಸ್ ನಿಂತಿರ್ತೀವಿ, ಬರ್ತಾರೆ ಕೆಲವರು ಕ್ಯಾಪ್ ಹಾಕೊಂಡು ನಿಂತ್ಕೊಂಡಿರ್ರಿ. ಸೀದಾ ಬಂದು ನಿಮ್ಮನ್ನ ಭೇಟಿ ಮಾಡ್ತಾರೆ ಅಂತ ಹೇಳಿ. ಓಕೆ, ಓಕೆ ಮಾಸ್ಟರ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ. ನಾವು ಆಮೇಲೆ ನಾಳೆ 11 ಗಂಟೆ ಟೈಮಲ್ಲಿ ನಾನು ಉಡುಪಿಯಲ್ಲಿ ಇರ್ತೀನಿ. ಯಾರಾದ್ರೂ ಬಂದು ಭೇಟಿ ಮಾಡೋರಿದ್ರೆ ಭೇಟಿ ಮಾಡ್ಬೋದು. ಆಯ್ತಾ, ಯಾರಾದ್ರೂ ಅಲ್ಲಿ ಹತ್ತಿರದವರಿದ್ದು ಯಾರಾದ್ರೂ ಬರ್ಲಿಕ್ಕೆ ಅವಕಾಶ ಇದ್ರೆ ಬರ್ಬೋದು. ತಸ್ಯಾಂ ಜಾಗೃತಿ సంయమి యస్యాం జాగృతి భూతాని సా నిశా పశ్యతే మునే. ఏదైతే అందరికీ మామూలు మనుషులకంతా రాత్రో, అది యోగికి ఒక సంయమి అంటే ఒక యోగికి అది పగలు అంటే మేల్కొని ఉంటాడు. రాత్రి మేల్కొని అంటే కళ్ళు తెరిచి ఉండడం కాదు.